ಎಲ್ರಿಗೂ ನಮಸ್ಕಾರ. ಫಸ್ಟೇ ಎಲ್ಲ ಸಿನಿಮಾಗೂ ಬೇಸಿಕ್ ರೈಟಿಂಗ್ ಅಂತಾರೆ, ಸೊ ಡೈಲಾಗ್ ರೈಟ್ರಿಗೆ ಕೊಟ್ಬಿಟ್ಟಿದ್ದೀರ. ನನ್ನ ಜೊತೆ ಸಾರು ಮತ್ತು ನಮ್ಮ ಡೈರೆಕ್ಟರು ಫಸ್ಟ್ ನನಗೆ ಫಸ್ಟೇ ನನಗೆ ಡೈಲಾಗ್ ರೈಟಿಂಗ್ ಒಂದು ಫ್ರೇಮ್ ಹಾಕ್ಕೊಟ್ಟಿದ್ರು. ಆಮೇಲೆ ನಾನು ಡೈರೆಕ್ಟರ್ ಜೊತೆ ಭೇಟಿಯಾಗಿ ಬರೆದಿದ್ದಂಥದ್ದು. ಸೊ ಚಿಕ್ಕ ಒಂದು ಫಿಲಾಸಫಿಗಳನ್ನ ಬ್ಲೆಂಡ್ ಮಾಡಿದ್ದು ಕೆಲಸ ಆಯಿತು. ಅಂದರೆ ಎಲ್ಲ ಆಟಕ್ಕಿಂತ ದೊಡ್ಡದು ಉಸಿರಾಟ, ಮತ್ತು ಬೆಂಗಳೂರು ಬಗ್ಗೆ ಹೇಳಿದ್ದು. ಬೆಂಗಳೂರು ಎಲ್ಲರದ್ದು ಆದರೆ ಯಾರ್ದು ಅಲ್ಲ ಅಂತ. ಯಾಕೆಂದರೆ ಆ ಡೈಲಾಗ್ ಬರೆಯೋವಾಗ ನನಗನ್ಸಿದ್ದು, ಇಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಿರ್ತೀವಿ, ನಿಮ್ಮೂರು ಯಾವುದು ಅಂದರೆ ನಾವು ನಮ್ಮೂರ ಹೆಸರೇ ಹೇಳ್ತೀವಿ. ಅಲ್ಲಿಗೆ ಹೋಗಿ ಕೇಳಿದಾಗ ಇಲ್ಲ ಬೆಂಗಳೂರಲ್ಲಿ ಇದ್ದಾನೆ ಅಂತಾರೆ. ಬೆಂಗಳೂರನ್ನ ಯಾರು ನಮ್ಮದು ಅಂತ ಹೇಳಲ್ಲ. ಸೊ ಆದರೆ ಇಲ್ಲಿ ಬದುಕ್ತಿರ್ತೀವಿ. ಇಲ್ಲಿ ಒಬ್ಬ ಮುತ್ತು ಕಳೆದೋದಾಗ ಅವನ್ನ ಹುಡುಕೋದು ರಾಗಿ ಕಾಳಲ್ಲಿ ಸಾಸಿವೆನ ಹುಡುಕ್ದಂಗೆ ಅನ್ನೋಷ್ಟು ಕಷ್ಟ. ಸೊ ಮೊದಲನೇ ಗೆಲುವು ನಾನು ಈ ನಿರ್ದೇಶಕರಿಗೆ ಸಲ್ಲಿಸಬೇಕು. ಯಾಕೆಂದರೆ ಡಿಸೆಂಬರ್ ಅಂತ್ಯದಲ್ಲಿ ಶುರು ಮಾಡಿ ಜುಲೈ ಅಷ್ಟೊತ್ತಿಗೆ ಸಿನಿಮಾನ ತೆರೆ ತಂದಿದ್ದು ಮತ್ತು ದಕ್ಸ್ಕೊಂಡಿದ್ದು, ಜನಗಳು ಅದನ್ನು ಪ್ರೀತಿಯಿಂದ ನೋಡ್ತಾ ಇರೋದು ತುಂಬಾ ಖುಷಿ ಕೊಡುತ್ತೆ. ನನಗೆ ಈಗಲೂ ನೆನಪಿದೆ, ಫಸ್ಟ್ ಹಾಫ್ ನಾನು ಡೈಲಾಗ್ ಬರೆದಿದ್ದೆ. ಒಂದು ಸತಿ ಬಂಡೆ ಮಾಕಳಮ್ಮ ದೇವಸ್ಥಾನದಲ್ಲಿ ಅಶ್ವಿನಿ ಮೇಡಮ್ ಅವ್ರು ಎದುರಿಗೆ ಸಿಕ್ಬಿಟ್ರು. ನಾನು ಸ್ಮೈಲ್ ಮಾಡಿದೆ, ಅವ್ರು ಸ್ಮೈಲು ಮಾಡಲಿಲ್ಲ. ಫಸ್ಟ್ ಹಾಫ್ ಮಾತ್ರ ಕೊಟ್ಟಿದ್ದೀರಾ, ಸೆಕೆಂಡ್ ಹಾಫ್ ಯಾವಾಗ ಅಂದರು. ಅಂದರೆ ನನಗೆ ಅದೊಂದು ಇದು ಕಾಣಿಸ್ತು, ಇಲ್ಲ ಈ ಸಿನಿಮಾನ ಏನಾದರೂ ಮಾಡಿ ನಾವು ಥಿಯೇಟ್ರ್ಗಳಿಗೆ ತರಬೇಕು, ಇಷ್ಟು ಬೇಗ ಮಾಡಿದ್ರೆ ಅಷ್ಟು ಒಳ್ಳೆಯದು. ಏಕೆಂದರೆ ಎಲ್ಲೂ ಥಿಯೇಟ್ರಸಲ್ಲಿ ಒಳ್ಳೆ ಸಿನಿಮಾ ಅಂತ ಕೇಳಿಸಿದ್ರೂ ಕಂಟೆಂಟ್ ವೈಸು ಅದನ್ನು ತಲುಪಿಸೋದು ತುಂಬಾ ಕಷ್ಟ ಆಗ್ತಿತ್ತು. ಯಾವಾಗಲೂ ನಾನು ಫಸ್ಟ್ ಇನ್ವಿಟೇಷನ್ ನಮಗೆ ಸಿಗೋದು ನಮ್ಮ ಚರಣ್ ರಾಜ್ ಮ್ಯೂಸಿಕ್ಕಿಂದ. ಯಾಕೆಂದರೆ ಟಗರು ಆಗಿರಲಿ, ಸಲಗ ಆಗಿರಲಿ, ಭೀಮಾ ಆಗಿರಲಿ, ಅವ್ರು ಫಸ್ಟ್ ಇನ್ವಿಟೇಷನ್ ಕೊಟ್ಬಿಡ್ತಾರೆ. ಸೊ ಈ ಸಿನಿಮಾ ಕೂಡ ಫಸ್ಟ್ ಇನ್ವಿಟೇಷನ್ನು ಚರಣ್ ರಾಜ್ ಅವ್ರು ಕೊಟ್ಟರು. ಡೈರೆಕ್ಟ್ರ್ ಅವ್ರ ಹತ್ರ ಹೆಂಗೆ ಕೆಲಸ ತೊಗೊಂಡ್ರೋ ಗೊತ್ತಿಲ್ಲ, ಬಟ್ ತುಂಬಾ ಚೆನ್ನಾಗಾಯಿತು. ಸೊ ಇಷ್ಟು ಜನರು ಇಲ್ಲಿ ಸೇರಿರೋದು ಈ ಒಂದು ಸಂದರ್ಭದಲ್ಲಿ ಅಂದರೆ ಯಶಸ್ವಿ ಇದಕ್ಕೆ ತುಂಬಾ ಖುಷಿ ಕೊಡುತ್ತೆ. ಸೊ ನನ್ನ ಜೊತೆ ಕೆಲಸ ಮಾಡಿದ ಸಾರ್ ಮಾತಾಡ್ತಾರೆ, ಆಮೇಲೆ ನಿರ್ದೇಶಕರು ಮಾತಾಡ್ತಾರೆ. ನಿಮ್ಗೆಲ್ರಿಗೂ ಥ್ಯಾಂಕ್ಸ್. ಕತೆ, ಚಿತ್ರಕಥೆ, ಸಂಭಾಷಣೆ ಎಲ್ಲ ಬರೆದಾಗ ರೋಹಿತ್ ಅವ್ರ ಜೊತೆಗೆ ಒಂದು ನಂಬಿಕೆ ಇತ್ತು, ರೀಡಿಂಗ್ ಎಲ್ಲ ಕೊಟ್ರ ಮೇಲೆ. ಅದಾದ್ರ ಮೇಲೆ ಸಿನಿಮಾ ಆದ್ರ ಮೇಲೆ ಒಂದು ಶೋ ಆಯಿತು. ಆವಾಗ ಒಂದು ರೀತಿ ನಂಬಿಕೆ ಜಾಸ್ತಿ ಆಯಿತು. ಆಮೇಲೆ ಒಂದು ತೃಪ್ತಿ ಇತ್ತು, ಮತ್ತು ಒಂದು ಆತಂಕನೂ ಇತ್ತು, ಹೇಗಪ್ಪ ಅಂತ ಹೇಳಿ. ಇವತ್ತಿನ ದಿವಸ ಆತಂಕ ದೂರ ಆಗಿದೆ, ಒಂದು ನಿರಾಳತೆ ಮೂಡಿದೆ. ನಾವು ಅಂದ್ಕೊಂಡಿದ್ದೇನಿತ್ತು ಅದು ಪರದೆ ಮೇಲೆ ಬಂದಿದೆ, ಜನ ಸ್ವೀಕರಿಸಿದ್ದಾರೆ ಅಂತ. ಮತ್ತು ಬಹಳ ಮುಖ್ಯವಾಗಿ ನನಗೆ ಈ ಸಿನಿಮಾದಲ್ಲಿ ನಮ್ಮ ಕ್ಯಾರೆಕ್ಟರ್ ಮುತ್ತು, ಅದರ ಆ ಗ್ರಾಫ್ ಇದೆಯಲ್ಲ, ಮತ್ತು ಅದರ ಡೌನ್ಫಾಲ್, ಎಸ್ಪೆಷಲಿ ಸಂಪದ ಅವ್ರ ಜೊತೆ ಒಂದು ಸೀನ್ ಇದೆ ಸೆಕೆಂಡ್ ಹಾಫಲ್ಲಿ. ಬಹುಶಃ ಯಾವ ನಟರು ಬಹಳ ಸುಲಭವಾಗಿ ಒಪ್ಕೊಳ್ಳೋದಿಲ್ಲ ಆ ದೃಶ್ಯನ, ಆ ಸನ್ನಿವೇಶನ. ಹೊಸಬ್ರು ಇರ್ಬೋದು, ಸ್ಟಾರ್ ಇರ್ಬೋದು. ಆದರೆ ಈ ಕತೆ ಮೇಲೆ, ಈ ಪಾತ್ರದ ಮೇಲೆ ನಂಬಿಕೆ ಇಟ್ಟು ಇದನ್ನು ಒಪ್ಕೊಂಡು ಸಹಕರಿಸಿದ ಮೊದಲನೇದಾಗಿ ಯುವ ಅವರಿಗೆ, ಮತ್ತು ರಾಘಣ್ಣ ಅವರಿಗೆ, ಅಶ್ವಿನಿ ಮ್ಯಾಮ್ಗೆ. ಯಾಕಂದರೆ ಇದು ಆ ಸನ್ನಿವೇಶನ ನೀವು ಈಸಿಯಾಗಿ ಡಿಸ್ಮಿಸ್ ಮಾಡಿಬಿಡ್ಬೋದು, ಇದು ಬೇಡ, ನಮ್ಮ ಹೀರೋಗೆ ಸೂಟ್ ಆಗಲ್ಲ ಅಂತ. ಆದರೆ ಆ ಕತೆಗೆ, ಆ ಪಾತ್ರಕ್ಕೆ ಬೇಕು ಅಂತ ಹೇಳಿ ಅವರು ಕೂಡ ಅಷ್ಟೇ ಕನ್ವಿಕ್ಷನಿಂದ ಒಪ್ಕೊಂಡು ಇದನ್ನು ಇಟ್ಕೊಂಡಿದ್ದೀರಾ. ನೀವು ನನ್ನನ್ನು ಕೇಳಿದರೆ ಅಂದರೆ ಈ ಸಿನಿಮಾದಲ್ಲಿ ಎಲ್ಲದನ್ನೂ ತೆಗೆದುಹಾಕ್ಬಿಡ್ತೀನಪ್ಪ, ಒಂದು ಅಂಶ ಇಟ್ಕೊ ಅಂತ ಕೇಳಿದರೆ ಆ ಒಂದು ಅಂಶನ ನಾನು ಇಟ್ಕೊಂಡು ಇಡೀ ಸಿನಿಮಾನ ಬೇಕಿದ್ರೆ ಮತ್ತೆ ರಿರೈಟ್ ಮಾಡ್ತೀನಿ ಅಂಥ ಒಂದು ಬಹಳ ಮುಖ್ಯವಾದ ಅಂಶ ನನಗೆ. ಅದನ್ನು ಒಪ್ಕೊಂಡು KRG ಅವರು, ಕಾರ್ತಿಕ್ ಗೌಡ ಅವರು, ಎಸ್ಪೆಷಲಿ ಜಯಣ್ಣ ಅವರು, ಯಾಕಂದರೆ ಅವರಿಗೆ ಒಂದು ಕನ್ವೆನ್ಷನಲ್ ಮೆಥಡ್ ಇರುತ್ತೆ, ಒಂದು ಕನ್ವೆನ್ಷನಲ್ ಥಾಟ್ಸ್ ಇರುತ್ತೆ. ಅದೆಲ್ಲ ಇದ್ದಾಗಿಯೂ ಕೂಡ ಈ ಥರದೊಂದು ಹೊಸ ಪ್ರಯತ್ನಕ್ಕೆ ನೀವೆಲ್ಲ ಸಹಕರಿಸಿದ್ದೀರಾ. ಎಲ್ಲರಿಗೂ ಕೂಡ ತುಂಬ ಥ್ಯಾಂಕ್ಸ್ ಮೊದಲನೇದಾಗಿ. ಆಮೇಲೆ ಈ ಪ್ರೊಡಕ್ಷನ್ ಹೌಸ್ ಬಗ್ಗೆ ಮಾತಾಡಬೇಕು. ಜಯಣ್ಣ ಮತ್ತು ಬೋಗಣ್ಣ ಸರ್, ನಾನು ಜಯಣ್ಣ ಅವ್ರನ್ನ ಮಾತಾಡಿಸ್ತೀವಿ. ಫಸ್ಟ್ ನಿಮ್ಮ ಬಗ್ಗೆ ಹೇಳ್ಬಿಡ್ತೀನಿ ಅಣ್ಣ. ಅವ್ರು ತುಂಬ ಎಮೋಷ್ನಲ್, ಅದೇನೂ ಗೊತ್ತಿಲ್ಲ. ನಾನೊಂದು ಸತಿ ನಾನು ಯೋಗಿ ಮಾತಾಡಿಕೊಂಡು ಆ ಕರೋನಾ ಟೈಮಲ್ಲಿ ಥಿಯೇಟ್ರಸ್ಗೆ ಸ್ವಲ್ಪ ಇದಾಗಿದೆ ಅಂದ್ಬಿಟ್ಟು ನಾವೊಂದು ಸಣ್ಣ ವಿಡಿಯೋ ಮಾಡಿದ್ವಿ. ಅಂದರೆ ಥಿಯೇಟ್ರ್ಗಳು ತಿರ್ಗಾ ಓಪನ್ ಆಯಿತು ಅಂದ್ಬಿಟ್ಟು ಕಸ ಬಡ್ದು ಜನ ಎಲ್ಲ ಬರ್ತಾರೆ ಅಂತ.
ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಿದ್ದೆ ಫೋನಲ್ಲಿ. ಆ ಕಡೆಯಿಂದ ಜಯಣ್ಣ ಕಣ್ಣಲ್ಲಿ ಅಂದರೆ ನೀರು ತುಂಬಿಕೊಂಡಿದ್ರು. ಅಂದರೆ ಚಿತ್ರಮಂದಿರಗಳ ಜೊತೆನೇ ಒಡನಾಟ ಆರಂಭಿಸ್ಕೊಂಡು ಅದು ನಿಜಕ್ಕೂ ತುಂಬ ಎಮೋಷ್ನಲ್ ಸೀನು ಜಯಣ್ಣ ಅವ್ರದ್ದು. ಅವ್ರ ಜೊತೆ ಮತ್ತು ಇವತ್ತಿಗೂ ಒಂದು ಬ್ಯಾನರು ಅವರು ಇನ್ನೊಂದು ಪಿಕ್ಚರ್ ಮಾಡ್ತಾವ್ರಂತೆ, ಬ್ಯಾನರಿಂದನೇ ಇನ್ನೊಂದಷ್ಟು ಜನ ಹೋಗ್ತಾರೆ. ಆದರೆ ಇದು ಒಳ್ಳೆ ನಾಂದಿ. ಒಂದು 3 ಬ್ಯಾನರ್ಗಳು ವಜ್ರೇಶ್ವರಿ ಕಂಬೈನ್ಸ್ ಅಂದರೆ ನಮ್ಮ PRK ಅಪ್ಪು ಸಾರ್ದು, ಅಶ್ವಿನಿ ಮೇಡಮ್ ಲೀಡ್ ಮಾಡ್ತಿರೋದು, ಆಮೇಲೆ ಕಾರ್ತಿಕ್ ಗೌಡ ಮತ್ತು ಯೋಗಿ ಜಿ ರಾಜು, ಜಯಣ್ಣ ಬೋಗಣ್ಣ ಅವ್ರು ಸೇರಿರೋದು. ಇದು ಕನ್ನಡ ಚಿತ್ರರಂಗಕ್ಕೆ ಅದು ಮೊದಲನೇ ಚಿತ್ರನೇ ಈ ಮಟ್ಟಕ್ಕೆ ಯಶಸ್ಸು. ಅಂದರೆ ತುಂಬ ಯಶಸ್ಸುಗಳು ನೋಡಿದ್ದಾರೆ, 3 ಬ್ಯಾನರು ಇನ್ನಿಲ್ದಂಥ ಯಶಸ್ಸುಗಳು ನೋಡಿದ್ದಾರೆ. ಆದರೆ ಈ ಪರಿಸ್ಥಿತಿಗೆ ಈ ಒಂದು ಗೆಲುವು ತುಂಬ ಅನಿರೀಕ್ಷಿತ, ಬೇಕಿತ್ತು, ನಿರೀಕ್ಷೆ ಇತ್ತು, ಅದನ್ನು ತಲುಪಿದ್ದೀವಿ. ಸೊ ಫಸ್ಟ್ ಥ್ಯಾಂಕ್ಸ್ ನಾನು ನಮ್ಮ ನಿರ್ದೇಶಕರು ಕೊಡಬೇಕು. ಆಮೇಲೆ ಪ್ರೊಡಕ್ಷನ್ ಹೌಸ್ಗಳು ಅಷ್ಟು ಇಲ್ಲ ಇದು ಮಾಡೋಣ ಅಂತ ಹೇಳಿ, ಮತ್ತು ಪಾತ್ರವರ್ಗ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಸಂಜನಾ ತುಂಬ ಗೋಲ್ಡನ್ ಲೆಗ್. ಅವರು ಫಸ್ಟ್ ಪಿಕ್ಚರ್ ಚೆನ್ನಾಗಿ ಮಾಡಿದ್ರು, ಆಮೇಲೆ ಸಲಗಾಲಿ ಚೆನ್ನಾಗಾಯಿತು, ಈಗ ಇದು, ಮತ್ತು ಸಂಪದ ಅವರು ನಟಿಸಿರೋಂಥ ರೀತಿ, ಮತ್ತು ಎಲ್ಲ ಪಾತ್ರಗಳನ್ನು ತುಂಬ ಚೆನ್ನಾಗಿ ನಟಿಸಿದ್ದಾರೆ. ಮತ್ತು ನಿಮ್ಮೆಲ್ಲರ ಸಪೋರ್ಟ್ ತುಂಬ ಚೆನ್ನಾಗಿದೆ. ಈ ಒಂದು ಸಿನಿಮಾಗೆ ಎಲ್ಲರೂ ಅಂದರೆ ಈ ಒಂದು ಪರಿಸ್ಥಿತಿಗೆ ಒಂದು ಸಿನಿಮಾ ಬೇಕು ಅಂತ ಎಲ್ಲರೂ ಸಪೋರ್ಟ್ ಮಾಡಿರೋ ರೀತಿ, ಮತ್ತು ವಜ್ರೇಶ್ವರಿ ಕಂಬೈನ್ಸ್ 50 ವರ್ಷ ತುಂಬಿರೋ ಈ ಒಂದು ಇದರಲ್ಲಿ ಒಂದು ಒಳ್ಳೆಯ ಸಿನಿಮಾದ ಮೂಲಕ ಅದು ಮತ್ತೆ ಗರಿಗೆದ್ರಿದೆ ಅಂತಲೇ ಹೇಳ್ಬೋದು. ತುಂಬ ಥ್ಯಾಂಕ್ಸ್ ಎಲ್ರಿಗೂ. ಮತ್ತೊಮ್ಮೆ ಧನ್ಯವಾದ. ಫ್ಯಾಮಿಲಿ ಆಡಿಯನ್ಸು ನುಗ್ತಾ ಇದ್ದಾರೆ ಥಿಯೇಟ್ರಿಗೆ. ಐ ಥಿಂಕ್ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು ಸೋ ಮಚ್. ತುಂಬ ಥ್ಯಾಂಕ್ಸ್. ಹಲೋ, ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಾ ಇದೆ. ಏನಕ್ಕೆ ಅಂದರೆ ತುಂಬ ವರ್ಷಗಳಾದಮೇಲೆ ಒಂದು ದೊಡ್ಡ ಹ್ಯೂಜ್ ಹಿಟ್ ಸಾಂಗ್ ಬಂದಿರೋದಕ್ಕೆ. ಏನಕ್ಕೆ ಇದು ಕೇಳ್ತಾ ಇದ್ದೀನಿ ಅಂದರೆ, ತುಂಬ ವರ್ಷಗಳಿಂದ ಸಾಂಗ್ಸ್ಗಳೇ ಜಾಸ್ತಿ ಕೊರಿಯೋಗ್ರಫಿ ಹಿಟ್ ಥರ ಯಾವುದು ಸಿಗ್ತಾ ಇರಲಿಲ್ಲ, ಬರ್ತಾ ಇರಲಿಲ್ಲ ಡ್ಯಾನ್ಸ್ ಮಾಸ್ಟರ್ಸ್ಗಳಿಗೆ. ಈ ಸಿನಿಮಾದಲ್ಲಿ ಒಂದು ಅದ್ಭುತವಾದ ಒಂದು ಸಾಂಗು, ಅದಕ್ಕೆ ತುಂಬ ಮುಖ್ಯ ಕಾರಣ ನನಗೆ KRJ ನಮ್ಮ ಕಾರ್ತಿಕ್ ಸರು, ಆಮೇಲೆ ಯೋಗಿ ಅವರು, ಜಯಣ್ಣ. ಏನಕ್ಕೆ ಅಂದರೆ ಸಡನ್ನಾಗಿ ಫೋನ್ ಮಾಡಿದ್ರು ನನಗೆ, ಒಂದು ಸಾಂಗ್ ಇದೆ ಬಾ ಅಪ್ಪಿ ಅಂತ ಜಯಣ್ಣ ಕರೆದ್ರು, ಇಮಿಡಿಯೇಟಾಗಿ ಬಾ ಅಂತ ಕರೆದ್ರು. ಹೋದೆ, ನಾನು ಹೋದಾಗ ಸಾಂಗ್ ಕೇಳಿಸಿದ್ರು. ಆಗಲೇ ನಾನು ಹೇಳಿದೆ ಸೂಪರಾಗಿದೆ ಸರ್ ಈ ಸಾಂಗು ಅಂತ ಹೇಳಿದೆ. ಆಮೇಲೆ ನಮ್ಮ ಡೈರೆಕ್ಟ್ರು ಮೀಟ್ ಆದ್ವಿ ನಾವು. ಡೈರೆಕ್ಟ್ರು ನನಗೆ ಈ ಸಾಂಗ್ ಕೊಟ್ಟು ಕೇಳಿದ ಸಿಚುವೇಶನ್ ಹೇಳ್ಬಿಟ್ರು. ಹೇಳಾದ್ಮೇಲೆ ಒಂದು ಹುಕ್ ಮೂಮೆಂಟ್ ಮಾತ್ರ ಒಂದು ತೋರಿಸ್ಬಿಡು ಅಷ್ಟೇ, ಅದೊಂದು ಮಾತ್ರ ಒಂದು ವಿಡಿಯೋ ಮಾಡಿ ಕಳಿಸಿ ಅಂತ ಹೇಳಿದ್ರು. ನಾನು ಅದನ್ನು ಮಾಡಿ ಕಳಿಸಿದೆ. ವಿಡಿಯೋ ಮಾಡಿ ಕಳಿಸಿದ್ರಿ ಸರ್? ಹಂಗೆ ವಿಡಿಯೋ ಮಾಡಿ ಕಳಿಸಿದೆ, ವಿಡಿಯೋ ಮಾಡಿ ಕಳಿಸಿದೆ ನಾನು. ಬಟ್ 2 days ರಿಪ್ಲೈ ಬರಲಿಲ್ಲ, ನನಗೆ ಗೊತ್ತಾಗಿಲ್ಲ, ಏನು ರಿಪ್ಲೈ ಬಂದಿಲ್ವಲ್ಲ, ಇನ್ನು ಏನು ಚೆನ್ನಾಗಿ ಇಷ್ಟ ಆಗಿಲ್ವೇನೋ, ಏನೋ ಗೊತ್ತಿಲ್ಲ ಅಂತ ನಾನು ಸುಮ್ಮನೆ ಇದೆ. ಆಮೇಲೆ ಆಫೀಸ್ಗೆ ಹೋದಾಗ ನನಗೆ ಕಾರ್ತಿಕ್ ಸರು ನೋಡ್ಬಿಟ್ಟು, ಆಮೇಲೆ ಯಾರು ನಮ್ಮ ಯೋಗಿ ಸರ್ ಇಬ್ಬರು ನೋಡ್ಬಿಟ್ಟು ನಾನು ಕೇಳಿದೆ, ಏನು ಸರ್ ರೆಸ್ಪಾನ್ಸೇ ಬಂದಿಲ್ಲಲ್ಲ ಅಂತ ಹೇಳಿದೆ. ಮಾಸ್ಟ್ರೇ ಸೂಪರಾಗಿದೆ ಸ್ಟೆಪ್ಸ್ಗಳು, ಯಾವುದು ಚೇಂಜ್ ಮಾಡಿಬಿಡಿ ನೀವು, ಇದು ಹೆಂಗಿದೆ ಹಂಗೆ ಇರಲಿ ಅಂತ. ಫಸ್ಟು ಬಂದಿದ್ದು ಅಂದರೆ ಅವರಿಬ್ಬರ ಕಡೆಯಿಂದನೇ ನನಗೆ, ಅಂದರೆ ಒಂದು ಸ್ಟೆಪ್ಸ್ ಬಗ್ಗೆ ಅದನ್ನು ಜಯಣ್ಣಗೆ ತೋರಿಸಿದ್ರು. ಜಯಣ್ಣ ನೋಡ್ತಾ ಇದ್ರು ಸಾಂಗ್ನ, ಓಹ್ ಸಗದ ಮಾಡೋ ಅನ್ಕೊಂಡ್ಲ ಇವನು ಅಂತ. ಗೊತ್ತು ಬಿಡು, ಇವನು ಆಲ್ರೆಡಿ ಎಲ್ಲ ಮಾಡಿರೋದೇ ಅಲ್ವಾ ನಮ್ಮ ಸಿನಿಮಾ. ಅವ್ರ ಕಂಪ್ನಿಯಲ್ಲಿ ನಾನು ಆ್ಯಕ್ಚುಲಿ ಗೂಗ್ಲಿ, ರಾಮಾಚಾರಿ, ಡ್ರಾಮಾ ಇಂಥ ಸಿನಿಮಾಗಳೆಲ್ಲ ಎಲ್ಲ ಸಾಂಗ್ಸ್ಗಳು ಮಾಡಿದ್ವಲ್ಲ, ಅದೊಂದು ಅವ್ರಿಗೆ ಗೊತ್ತಿತ್ತು ಮಾಡ್ತಾನೆ ಇವನು ಅಂತ. ಆಮೇಲೆ ನನಗೆ ನಮ್ಮ ಹೀರೋ ಬಂದರು, ನಮಗೆ ಪ್ರಾಕ್ಟೀಸ್ ಒಂದು ದಿವಸನೇ ಬಂದು ಹೀರೋ ಸರ್ ಒಂದು ಹೇಗೆ ನನಗೆ ಅಪ್ಪು ಸರ್ ನೋಡೋದನ್ನ ಆಗ ನೋಡ್ದಂಗೆ ಅನ್ನಿಸ್ತು. ನಾನು ಅವರು ನೋಡಿದಾಗ ನನಗೆ ಅಷ್ಟು ಮುದ್ದಾಗಿ ಅಷ್ಟು ಚೆನ್ನಾಗಿ ಒಂದು ಪ್ರಾಕ್ಟೀಸ್ ಒಂದೇ ಒಂದು ಸರಿ ಒಂದು ದಿವಸ ಬಂದು ಪ್ರಾಕ್ಟೀಸ್ ಮಾಡೋದು ಅಷ್ಟೇ, ಬಂದು ಮಾಡಿಬಿಟ್ಟು ಸ್ಪಾಟಲ್ಲಿ ಅಷ್ಟು ಅವ್ರು ನೋಡ್ದಂಗೆ ಅನ್ನಿಸ್ತಾಯಿತ್ತು ನನಗೆ ಅವ್ರ ಜೊತೆ. ಯಾಕಂದ್ರೆ ನಾನು ಮೇಡಮ್ ಪುನೀತ್ ಸರ್ ಜೊತೆ ಒಂದು 4 ಸಿನಿಮಾ ಮಾಡಿದ್ದೀನಿ, ಗೊತ್ತಿರಲಿಲ್ಲ ಅದು. ಬಟ್ ಈಗ ನಾನು ನಿಮ್ಮ ಜೊತೆ ಅದು ಹಂಚ್ಕೊತಾ ಇದ್ದೀನಿ. ಆಮೇಲೆ ಹೀರೋಯಿನ್ನು ಅಷ್ಟೇ ಮುದ್ದಾಗಿ ಕಾಣಿದ್ರು ಎಲ್ಲನೂ. ನನಗೆ ತುಂಬ ಖುಷಿ ಆಗುತ್ತೆ, ಯಾಕಂದ್ರೆ ನನಗೆ ಗೋವಿಂದ ನಮಃ ಸಿನಿಮಾ ಮಾಡಿದಾಗ ಈ ಥರ ಒಂದು ಪ್ರಶಂಸೆ ಸಿಕ್ಕಿತ್ತು. ಅದಾದಮೇಲೆ ಸಿಕ್ಕಿದೆ ತುಂಬ ಸಿನಿಮಾಗಳು, ಇಲ್ಲ ಅಂತಲ್ಲ. ಬಟ್ ಪ್ರತಿಯೊಬ್ಬರು ಈ ಮೂಮೆಂಟ್ನ ಡ್ಯಾನ್ಸ್ ಮಾಡಿ ಎಲ್ಲರೂ ಅದನ್ನು ಅದೇ ಮೂಮೆಂಟ್ನೇ ಮಾಡ್ತಾ ಇದ್ರಲ್ಲ, ಅದು ತುಂಬ ಖುಷಿ ಆಯಿತು ನನಗೆ. ತುಂಬ ಏನಂತೀರ, ಈಗ ನಮ್ಮ ಹುಡುಗರು ಎಷ್ಟೊಂದು ಜನ ಹೇಳಿದ್ರು ಮತ್ತೆ ಮಾಸ್ಟರ್ ಒಂದು 5 ವರ್ಷ ಬ್ಯುಸಿ ಆಗ್ತಾರೇನೋ ಅಂತ, ಹಂಗೆ ಹೇಳಿದ್ರು. ಓಕೆ, ಅದು ಇದರಲ್ಲಿ ಹಂಗೆ ಆಗಲಿ, ದೇವರು ಇದರಲ್ಲಿ ಆಗಲಿ ಅಂತ. ತುಂಬ ಥ್ಯಾಂಕ್ಸ್ ಎಲ್ರಿಗೂ, ತುಂಬ ಥ್ಯಾಂಕ್ಸ್ ಎಲ್ರಿಗೂ. ಈ ಸಾಂಗ್ ಸಕ್ಸಸ್ ಆಗಿದೆ. ಆನಂದ್ ಆಡಿಯೋದವ್ರಿಗೂ ಅಷ್ಟೇ, ಅವ್ರ ಜೊತೆಗೆ ಮಾಡಿರೋ ಸಿನಿಮಾಗಳು ಆಲ್ಮೋಸ್ಟ್ ತುಂಬ ಸಿನಿಮಾಗಳೆಲ್ಲ ಹಿಟ್ ಆಗಿದೆ ನನಗೆ. ಆಮೇಲೆ ನಮ್ಮ ಡೈರೆಕ್ಟ್ರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ
ನಾನು ಅವ್ರ ಜೊತೆಗೆ ತೋತಾಪುರಿಯಲ್ಲಿ ಕೆಲಸ ಮಾಡಿದ್ದೆ ನಾನು, ಬಾಗ್ಲು ಮೇರಿದೆ ಜಾನ್ ಸಾಂಗಲ್ಲಿ. ಅದರಲ್ಲಿ ಅವ್ರು ಆ್ಯಕ್ಟಿಂಗ್ ಮಾಡಿದರು ನನ್ನ ಜೊತೆಗೆ, ಅವರು ಆ ಸಿನಿಮಾದಲ್ಲಿ ಮಾಡಿದ್ರು ಅವರು. ಬಟ್ ಇಲ್ಲಿ ಹೋದ್ರೆ ಅವ್ರನ್ನ ನೋಡಿದಾಗ ಅವಾಗ ಬೇರೆ ಥರ ಕಾಣ್ತಾ ಇದ್ರು, ಆಮೇಲೆ ನನಗೆ ಪರಿಚಯ ಇದಾಗಿದ್ದು. ಬಟ್ ಈ ಕತೆಗೆ, ಈ ಸಾಂಗ್ಗೆ ಏನು ಬೇಕು ಪ್ರತಿಯೊಂದು ಸಾರ್ ನನಗೆ ಗೈಡೆನ್ಸ್ ಮಾಡಿದ್ರು. ಅಂದರೆ ಈ ಸಾಂಗಲ್ಲಿ ಸಿಚುವೇನ್ಸ್ ಇರೋದು, ಅಂದರೆ ಪ್ರತಿಯೊಂದು ವಿಷಯಗಳು ಇರುತ್ತೆ ಈ ಸಾಂಗಲ್ಲಿ. ಅಂದರೆ ಹೀರೋಯಿನ್ ಇಬ್ಬರು ಬಾಂಡಿಂಗ್ ಆಗಬೇಕು, ಹೀರೋಯಿನ್ ಬಾಂಡಿಂಗ್ ಇರಬೇಕು, ಆಮೇಲೆ ಅಣ್ಣ ತಮ್ಮಂದ್ರೆ ಅಣ್ಣ, ಆಮೇಲೆ ಹೀರೋ ಜೊತೆಗೆ ಬಾಂಡಿಂಗ್ ಆಗಬೇಕು, ಇಷ್ಟರಲ್ಲೂ ಅದನ್ನು ತೋರಿಸ್ಬೇಕು. ಇದೆಲ್ಲ ಅವ್ರ ತಲೆಯಲ್ಲಿ ತುಂಬ ಆಯಿತು. ಒಬ್ಬ ಡೈರೆಕ್ಟರ್ ಮೈಂಡಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕು ಅದನ್ನು. ನಾನು ಅದನ್ನು ಜೊತೆಗೆ ಮಾಡಿದ್ದೀನಿ ಅನಿಸುತ್ತೆ. ಡೈರೆಕ್ಟ್ರಿಗೆ ನೆಕ್ಸ್ಟ್ ಸಿನಿಮಾ ಕೊಡ್ತಾರೆ ಅಂದ್ಕೊಂಡಿದ್ದೀನಿ, ಎಲ್ಲ ಮಾಡಿಕೊಡ್ತಾರೆ. ಥ್ಯಾಂಕ್ ಯು, ಎಲ್ರಿಗೂ ಥ್ಯಾಂಕ್ ಯು. ಏನಾದರೂ ಯಾರಾದ್ರೂ ಹೆಸರು ಮರ್ತೋಗಿದ್ರೆ. ಆಮೇಲೆ ಹೆಗಡೆ ಕ್ಯಾಮ್ರಾಮ್ಯಾನ್, ನಮ್ಮ ಹೆಗಡೆ ಕ್ಯಾಮ್ರಾಮ್ಯಾನು ಬಗ್ಗೆ ಹೇಳಲೇಬೇಕು. ಯಾಕಂದರೆ ಒಬ್ಬ ಡ್ಯಾನ್ಸ್ ಮಾಸ್ಟ್ರು ಕೆಲಸ ಮಾಡಬೇಕು ಅಂದರೆ ಒಂದು ಕ್ಯಾಮ್ರಾಮ್ಯಾನ್ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಅವ್ರ ಜೊತೆಗೆ ಅವರಿಬ್ಬರು ಜೆಲ್ ಇದ್ರೇ ಆ ಸಾಂಗ್ ಚೆನ್ನಾಗಿ ಬರೋಕ್ಕೆ ಕಾರಣ. ಆಮೇಲೆ ಹಾರ್ಟ್ ಡೈರೆಕ್ಟ್ರು, ಅವರು ಆ ಸಾಂಗ್ ತಕ್ಕಂತೆ ಎಷ್ಟೆಷ್ಟು ಬೇಕು, ಏನೇನು ಬೇಕೋ ಎಲ್ಲ ಆ ಡೈರೆಕ್ಟ್ರು ನಮಗೆ ಎಲ್ಲ ಅದನ್ನು ಮಾಡಿಕೊಟ್ರು. ಈ ಟೀಮಲ್ಲಿ ಎಲ್ಲರೂ ಅಷ್ಟೇ, ಎಲ್ಲರೂ ಒಳ್ಳೊಳ್ಳೆ ಇದು ಮಾಡಿದ್ದಾರೆ. ಎಲ್ಲರೂ ಕೆಲಸ ಮಾಡಿದ್ರೆ ಈ ಥರ ಒಂದು ಸಾಂಗ್ ಬರೋಕ್ಕೆ ಚಾನ್ಸ್ ಒಬ್ಬರಿಂದ ಏನಿಲ್ಲ, ಎಲ್ಲ ಪ್ರತಿಯೊಬ್ಬರು ಮಾಡಿದ್ರೆ ಈ ಥರ ಒಂದು ಒಳ್ಳೆ ಸಾಂಗ್ ಬರುತ್ತೆ. ಸೂಪರ್. ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳೋಂಗೇ ಇಲ್ಲ ಸರ್. ಅವ್ರ ಜೊತೆಗೆ ಅವ್ರದ್ದೇ ರಾಜಿಸ್ತಾ ಇರೋದು. ಅವ್ರದ್ದೇ ನಾವೆಲ್ಲ ಒಂದು ಸಣ್ಣ ಇದಷ್ಟೇ. ಸಿಂಗರ್ ಅಷ್ಟೇ, ಒಳ್ಳೆ ಸಿಂಗರು. ಅವ್ರ ವಾಯ್ಸ್ ಬಿದ್ದ ಮೇಲೆ ಅದ್ಭುತವಾದ ಸಾಂಗ್ ಆಗಿದೆ ಇದು. ಪ್ರತಿಯೊಬ್ಬರ ಒಂದು ಶ್ರಮ ಇದೆ ಈ ಸಾಂಗಲ್ಲಿ. ಥ್ಯಾಂಕ್ ಯು ಮಾಸ್ಟರ್. ಸೊ ಹಾಡು ಮತ್ತಷ್ಟು ಎಲ್ಲರ ಹೃದಯ ತಟ್ತಾ ಇರಲಿ, ಡಾನ್ಸ್ ಎಲ್ಲರೂ ಮಾಡೋ ಹಾಗಾಗಲಿ. ನೀವು ಹೇಳ್ದಂಗೆ 5 ವರ್ಷ ಅಲ್ಲ, ಹಾಗೆ 10-15 ವರ್ಷ ಬ್ಯುಸಿ ಆಗೋಗಾಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇಲ್ಲ, ತುಂಬಾ ಖುಷಿ ಆಗುತ್ತೆ. ಯಾಕಂದರೆ ನಾನು ಪುನೀತ್ ಸರ್ದು ಸುಮಾರು ಒಂದು 9 ಸಿನಿಮಾ ಮಾಡಿದ್ದೀನಿ. ಅವರು ಎಷ್ಟು ಪವರ್ಫುಲ್ಲಾಗಿ ಮಾಡ್ತಾಯಿದ್ರು ಅಂದರೆ ಅಷ್ಟು ಎನರ್ಜಿಗೆ ಅದು ನಮ್ಮ ಯುವ ಸಾರ್ಗಿದೆ ನಿಜವಾಗ್ಲೂ. ಯಾಕಂದರೆ ತುಂಬಾ ಅವರು ಕಾಶಿಯಲ್ಲಿ ನಾನು ಕೆಲವೊಂದು ರನ್ನಿಂಗ್ ಶಾಟ್ಸು ಅವೆಲ್ಲ ಈಗ ಜಂಪ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಯಾವುದೂ ಕೂಡ ಆಗಲ್ಲ ಅನ್ನಿಲ್ಲ ಅವರು. ನಿಜವಾಗ್ಲು ಎಷ್ಟು ಹಾರ್ಡ್ ವರ್ಕು, ತುಂಬಾ ಚೆನ್ನಾಗಿ ಮಾಡಿದ್ರು. ಆಮೇಲೆ ಆ ಬೋಟ್ ಓಡ್ತಾ ಇರಲಿಲ್ಲ, ಹಂಗೂ ಮಾಸ್ಟರ್ ಇನ್ನೆಷ್ಟು ಓಡಿಸ್ಬೇಕು, ಇಲ್ಲ ಓಡಿಸಿ ಸರ್, ಏನು ಕಿಲೋಮೀಟ್ರ್ ಗಟ್ಟಲೆ ಎಲ್ಲ ಓಡಿಸಿ ತುಂಬಾ ಚೆನ್ನಾಗಿ ಮಾಡಿದ್ರು. ತುಂಬಾ ಕಾಶಿಯಲ್ಲಿ ನಾವು ಹೆಂಗೆ ಟೈಮ್ ಪಾಸ್ ಮಾಡೋದು ಅನ್ನೋದೇ ಗೊತ್ತಿಲ್ಲ. ತುಂಬಾ ಡೈರೆಕ್ಟ್ರ್ ಅಂತೂ ಆವಾಗ ಲಸ್ಸಿ ಎಲ್ಲ ಕೊಡಿಸಿ ನಮಗೆಲ್ಲ ತುಂಬ ಎನರ್ಜಿ ಎಲ್ಲ ತುಂಬಿಸ್ತಾ ಇದ್ರು. ತುಂಬಾ ನಮ್ಮ ಜಯಣ್ಣವರು ಮತ್ತು ಯೋಗಿ ಸರು ಎಲ್ಲರೂ ಒಂಥರ ಅಲ್ಲಿ ಕೂತ್ಕೊಂಡು ನಾವು ಹೆಂಗೆ ವರ್ಕ್ ಮಾಡೋದು ಅನ್ನೋದೇ ನಮಗೆ ಗೊತ್ತಾಗಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ರು ನಿಜವಾಗ್ಲೂ. ಆಮೇಲೆ ಸತ್ಯ ಸಾರು ಅವ್ರ ವರ್ಕಿಗೆ ಗೊತ್ತಿದ್ದಿಲ್ಲ, ತುಂಬಾ ಚೆನ್ನಾಗಿ. ಮತ್ತು ನಮ್ಮ ಸೇಫ್ಟಿ ಕ್ಯಾಮ್ರಾಮ್ಯಾನು ಮತ್ತು ಸಂತೋಷ್ ಸರ್ ಡ್ರೋನ್ ಅವರು ಎಲ್ಲರೂ ವರ್ಕು ತುಂಬ ಚೆನ್ನಾಗಿತ್ತು. ಇವತ್ತು ಸಕ್ಸಸ್ ಆಗಿದೆ. ಎಕ್ಕ ಗೆದ್ದಿದೆ ಪಕ್ಕ. ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಡ್ಯಾನಿ ಮಾಸ್ಟರ್, ನೀವಲ್ಲಿ ಕಾಶಿ ಅಂತ ಹೇಳಿದ ತಕ್ಷಣ ಟೀಮ್ ಕಡೆಯಿಂದ ಒಂದು ಜೋರಾಗಿ ಸ್ಮೈಲು, ಲಾಫು ಎಲ್ಲ ಬರ್ತಾ ಇತ್ತು. ಅದ್ರ ಕತೆ ನನಗೆ ಗೊತ್ತು, ಇಲ್ಲಿರೋರ್ಗೆ ಗೊತ್ತಿಲ್ಲ. ಹೆಂಗಿತ್ತು ಸರ್ ಆ ಶೂಟಿಂಗು ಕಾಶಿಯಲ್ಲಿ? ಕಾಶಿಯಲ್ಲಿ ಅಷ್ಟು ಜನ ಇದ್ದಾರೆ ಮೇಡಮ್, ಅಷ್ಟು ಜನ ಇದ್ದಾರೆ. ಆ ಜನಲ್ಲಿ ನಾವು ಎಲ್ಲಿ ಕ್ಯಾಮ್ರಾ ಇಡ್ತೀವಿ ಏನು ಅಂತ ಯಾರಿಗೂ ಗೊತ್ತಾಗಬಾರ್ದು. ಅಲ್ಲಿ ನೋಡಿ ಚೇಸಿಂಗಲ್ಲಿ ಎಲ್ಲಿ ನಾವು ಕ್ಯಾಮ್ರಾಗಳು ಎಲ್ಲೆಲ್ಲಿ ಇಡ್ತೀವಿ ಯಾರಿಗೂ ಗೊತ್ತಿರಲ್ಲ. ಅಷ್ಟು ಜನದಲ್ಲಿ ನಾವು ಅಷ್ಟು ರಿಸ್ಕ್ ತಗೊಂಡು ಹಂಗೆ ಮಾಡಿದ್ದೀವಿ. ನಿಜವಾಗ್ಲೂ ಸತ್ಯ ಹೆಗಡೆ ಅವ್ರು ಸಾರು ಪ್ರತಿಯೊಂದನ್ನು ಮಸ್ತಾಗಿ ಜನಗಳು ನೋಡ್ತಾರೆ, ಅಲ್ಲಿ ಹೋಗ್ಬಣ್ಣ ಇಲ್ಲಿ ಹೋಗ್ಬಣ್ಣ ಅಲ್ಲಿಗೆ ಅಂತ ತುಂಬಾ ಚೆನ್ನಾಗಿ ಮಾಡಿದ್ರು. ಮತ್ತು ನಮ್ಮ ಎನರ್ಜಿ ಕೊಡೋಕ್ಕೆ ನಮ್ಮ ಡೈರೆಕ್ಟ್ರ್ ಇದ್ದಾರಲ್ಲ ಅವ್ರು ನಿಜವಾಗ್ಲೂ ಮೇಡಮ್ ಎಲ್ಲೆಲ್ಲಿ ಏನೇನು ಸಿಗುತ್ತೆ, ಅಲ್ಲಿ 84 ಇದಿದೆ ಘಾಟ್ಗಳು, ಎಲ್ಲೆಲ್ಲಿ ಏನೇನು ಸಿಗುತ್ತೆ ಎಲ್ಲ ಗೊತ್ತಿದೆ ಅವ್ರಿಗೆ. ಎಲ್ಲ ಕರ್ಕೊಂಡು ಬನ್ನಿ ಮಸ್ ಹಿಂಗೆ ಹೋಗಿ ಟಕ್ ಅಂತ ಬರ್ತಾರೆ, ಇದು ಮಾಡ್ತಾರೆ, ಅಲ್ಲಿ ಏನೇನು ತುಂಬ್ತಾರೆ ಟಕ್ ಅಂತ ನೋಡಿ ಶೂಟಿಂಗ್ ಹೆಂಗೆ ಎಷ್ಟು ಖುಷಿಯಾಗಿ ಮಾಡೋದು ಅಂದರೆ ತುಂಬಾ ಚೆನ್ನಾಗಿತ್ತು. ಆ ಚೇಸಿಂಗಲ್ಲಿ ಎಲ್ಲೆಲ್ಲಿ ಏನೇನು ಸಿಗುತ್ತೆ ಅಂದಾಗ ಒಂದು ನಾಯಿ ಬಂದು ಕಚ್ಬಿಡುತ್ತಂತೆ. ಹೌದು ನಮ್ಮ ಫೈಟರ್ಸ್ಗೆ ನಮ್ಮ ಅಸ್ಟೆಂಟು ರಾಜು ಅವ್ರಿಗೆ ಓಡ್ತಾ ನಾಯಿ ಕಚ್ಬಿಟ್ಟು ಪಾಪ ಅವ್ನು ಇಂಜೆಕ್ಷನ್ ಹಾಕ್ಸ್ಕೊಂಡು ಹಂಗೆ ಬಂದ್ಬಿಟ್ಟು ಪಾಪ ಕೆಲಸ ಮಾಡ್ತಾ ಇದ್ದ. ಏನ್ ಸರ್ ನೀವು ಎಷ್ಟು ಆರಾಮಾಗಿ ಹೇಳ್ತಾ ಇದ್ದಾರೆ ಅವರು. ನಾನು ಏನು ರಾಜು ಒಂದು ಇಲ್ಲ ಮಾಸ್ಟರ್ ನಾಯಿ ಕಚ್ಬಿಡ್ತಾವ ನನಗೆ ಇಂಜೆಕ್ಷನ್ ಹಾಕ್ಸ್ಕೊಂಡು ರೆಡಿ ಮಾಸ್ಟರ್ ಏನಿಲ್ಲ ಅಂತ ಅಂದ. ಅಲ್ಲಿ ಒಂದು ಚೇಸಿಂಗು ಹಿಂಗೆ ಓಡ್ ಬರ್ತಾರುವಾಗ ಅವ್ನು ಪಾಪ ಅಡ್ಡ ನುಗ್ಬಿಡ್ತು ಹಿಂಗೆ. ಆಮೇಲೆ ಒಬ್ಬಮ್ಮ ಬೇರೆ ಅಡ್ಡ ಬಿಟ್ರು, ದಡ ಅಂತ ಬಿದ್ಬಿಟ್ಟು ಪಾಪ ಅಲ್ಲಿ ಇದು ಸ್ವಲ್ಪ ಏಟ್ ಆಯ್ತಲ್ಲ ಅವ್ರಿಗೆ. ಅದು ಯಾಕಂದರೆ ಅಂಥ ಅಷ್ಟು ಜನ ರಶಲ್ಲಿ ನಾವು ತುಂಬ ರಿಯಾಲಿಟಿಗೆ ಮಾಡ್ತಿರುವಾಗ ಕೆಲವೊಂದು ಅದು ಅನ್ಎಕ್ಸ್ಪೆಕ್ಟೆಡ್ ಆಯ್ತು ಅದಷ್ಟೇ. ಹೊಡಿಸಿ ಬಿಡೋಣ ಸರ್, ನೆಕ್ಸ್ಟ್ ಹೊಡಿಸೋದೇನೆ. ಪಾರ್ಟಿ ಅಂತ ಹೇಳ್ಬಿಟ್ಟು ಕರೆದ್ರು, ಅದಕ್ಕೆ ಬಂದೆ. ಮೈಕ್ ಇಡಿಸ್ಬಿಟ್ಟವ್ರೆ, ನನಗೆ ಜಾಸ್ತಿ ಮಾತಾಡಕ್ಕೆ ಬರಲ್ಲ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಏನ್ ಸರ್ ಇದು? ಅಲ್ಲ ನೋಡಿ ಅರ್ಜುನ್ ಅವರೇ, ಇಲ್ಲಿ ಮೇಡಮ್ ಕೂತಿದ್ದಾರೆ ಅಶ್ವಿನಿ ಅಕ್ಕ ಅವರು, ಅವ್ರಿಗಿಂತ ನೀವು ಕಮ್ಮಿ ಮಾತಾಡೋಂಗಿಲ್ಲ, ಚಾನ್ಸೇ ಇಲ್ಲ. ಫಸ್ಟ್ ಆಫ್ ಆಲ್ ಇಂಟರ್ವೆಲ್ ಸೀಕ್ವೆನ್ಸ್ ಒಂದು ಬರುತ್ತೆ,
ಕ್ಲೈಮ್ಯಾಕ್ಸ್ ಸೀಕ್ವೆನ್ಸಲ್ಲಿ ಒಂದು ಫೈಟ್ ಬರುತ್ತೆ, ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಅದ್ರ ಬಗ್ಗೆ ಒಂದೆರಡು ಮಾತು ಹೇಳಿ ಸರ್. ಬನ್ನಿ ಮುಂದೆ ಬನ್ನಿ. ಕ್ಲೈಮ್ಯಾಕ್ಸ್ ಆ್ಯಕ್ಷನ್ ಸೀಕ್ವೆನ್ಸು ಕ್ಲೈಮ್ಯಾಕ್ಸ್ ಮಾಡಿದೆ. ಅಪ್ಪಾಜಿ ಸ್ವಲ್ಪ ಅದು ಖರ್ಚು ಜಾಸ್ತಿ ಮಾಡಿಸಿದ್ದೀನಿ, ರಿಕವರ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಓಕೆ. ಮತ್ತು ಒಂದು ರೌಂಡ್ ಟೇಬಲ್ ಮೀಟಿಂಗ್ ಇರುತ್ತೆ ಯಾವಾಗಲೂ ಫೈಟ್ ಆಗೋಕ್ಕಿಂತ ಮುಂಚೆ. ಅದು ಹೇಳ್ಬೋದಾ ಅಪ್ಪಾಜಿ? ಹೇಳ್ತೀನಿ. ಇದು ನಾನು ಸಿನಿಮಾಗೆ ಬಂದಿದ್ದೆ ಈ ಕಾರ್ಪೊರೇಟಲ್ಲಿ ಆ ಕೆಲಸ ಎಲ್ಲ ಮಾಡಬಾರ್ದು, ತುಂಬ ಹೆವಿ ಕ್ವಶನ್ಸ್ ಕೇಳ್ತಾರೆ ಅಂತಲೇ ಸಿನಿಮಾಗೆ ಬಂದೆ, ಫ್ರೀಡಮ್ ಆಗಿರ್ಬೋದು ಅಂತ. ಬಟ್ ಈ ಸಿನಿಮಾದಲ್ಲಿ ರೌಂಡ್ ಟೇಬಲ್ ಹಾಕಿ ಈ ಕ್ಯಾಮ್ರಾ ಯಾಕಪ್ಪ ಬೇಕು, ಆ ಲೈಟ್ ಏನಕ್ಕಪ್ಪ ಬೇಕು, ಇಷ್ಟು ದಿನ ಏನಕ್ಕಪ್ಪ ಬೇಕು, ಇದೆಲ್ಲ ಹೆವಿ ಕ್ವಶನ್ಸ್ಗಳು. ಬಟ್ ಎಲ್ಲ ಕೊಟ್ಟರು, ಅದಕ್ಕಿಂತ ಜಾಸ್ತಿನೇ ಕೊಟ್ಟರು. ಅಪ್ಪಾಜಿ ಆ್ಯಕ್ಚುಲಿ ಮರ್ತೋಗಿದ್ರು, ಒಂದಿನ ಎಕ್ಸ್ಟ್ರಾ ಕೊಟ್ಟರು. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿ ಬಂದಿದೆ ಅನಿಸುತ್ತೆ. ನಂದು ಹೋಮ್ ಬ್ಯಾನರ್ KRGಗೆ ಥ್ಯಾಂಕ್ ಯು ಸೋ ಮಚ್. ಜಯಣ್ಣ ಫಿಲ್ಮ್ಸು, PRK ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಯುವ ಸರ್ ಸೂಪರ್, ಹಿಂಗೆ ಇರುತ್ತೆ ಜರ್ನಿ. ಥ್ಯಾಂಕ್ ಯು ಸೋ ಮಚ್. ಡೈರೆಕ್ಟರ್ ಸರ್ ಐ ಲವ್ ಯು. ಕ್ಯಾಮ್ರಾಮನ್ ಸರ್, ಅಯ್ಯೋ ಸರ್ ಸಾರಿ ಸರ್. ನಮ್ಮ DOP ಸರು ನಾನು ತುಂಬ ವಿಷಯದಲ್ಲಿ ಹೆಲ್ಪ್ ಮಾಡಿದವರು. ಯಾಕಂದರೆ ತುಂಬ ಏನೇನೋ ಒಂಥರ ಏನಾದ್ರು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀನಿ, ಅದಕ್ಕೆಲ್ಲ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ರು. ಒಂದು 360 ರಿಗ್ ಆಗಲಿ, ಮತ್ತು ಒಂದು ಬಾರ್ ಫೈಟ್ ಮಾಡಿದ್ವಿ. ಅದರಲ್ಲೂ ಕೆಲವೊಂದೆಲ್ಲ ನಾನು ಕೊರಿಯೋಗ್ರಾಫ್ ಮಾಡಿಬಿಟ್ಟು ಸರ್ ನೀವೇ ಏನೋ ಒಂದು ಫ್ರೇಮ್ ಇಟ್ಕೊಟ್ಬಿಡಿ ಸರ್ ಅಂತ ಹೇಳ್ತಾ ಇದ್ದೆ. ಅಲ್ಲ ತುಂಬ ಫಂಟಾಸ್ಟಿಕ್ಕಾಗಿ ಬಂದಿದೆ. ಮತ್ತು ನಮ್ಮ ಆರ್ಟ್ ಡೈರೆಕ್ಟ್ರು ಅಮರ್, ಸೂಪರ್ ಸರ್. ಅಮರ್ ಸರ್ ನಿಮ್ಮದು ವರ್ಕ್ ತುಂಬ ಚೆನ್ನಾಗಿ, ತುಂಬ ನ್ಯಾಚುರಲ್ ಆಗಿತ್ತು, ಕಾಣಿಸ್ತಾ ಇಲ್ಲ. ನಮ್ಮ ವಿಲನು ಪುನೀತ್ ಸರ್, ನಿಮ್ಮದು ಫಂಟಾಸ್ಟಿಕ್. ಅವ್ರು ಸಿಕ್ಕಾಪಟ್ಟೆ ಕಾಟ ಕೊಟ್ಟಿದ್ದೆ, ಅದಕ್ಕೆಲ್ಲ ಕ್ಷಮೆ ಇರಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಎಲ್ಲರಿಗೂ ಹೆಸರು ಅಂತ ಗೊತ್ತಿಲ್ಲ, ಅದಕ್ಕೆ ಎಲ್ಲರಿಗೂ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಈ ಬಂಗಾರಿಗೆ ಏನಾದರೂ ಬ್ಯಾಂಗಲ್ ಬಂಗಾರಿ ಹಾಡು ಹೇಳೋಕೆ ಬರುತ್ತಾ? ಬ್ಯಾಂಗಲ್ ಬಂಗಾರಿ ಪಾಠ ಬರುತ್ತಾ? ಹಾಂ ಹೇಳಿ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಚಾಕ್ಲೇಟ್ ಕಣ್ಣೆಲ್ಲ ಹೊಡ್ಕೂಲ ಗೋರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಹೊಡಕೇಲಗಾರಿ ಫೀಲಿಂಗ್ ಅದ್ದೂರಿ ಗೋಲ್ಡನ್ ಲಮ್ಮಾರಿಗ ಟಿಂಗ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ. ಹೌದು, ಇವತ್ತು ಸಕ್ಸಸ್ ಮೀಟ್ಗೆ ಅಮ್ಮ ಏನಾದರೂ ಸ್ಪೀಚ್ ರೆಡಿ ಮಾಡಿಕೊಟ್ಟಿದ್ದಾರಾ ಸ್ಟೇಜ್ ಮೇಲೆ ಹೋಗಿ ಹೀಗೆಲ್ಲ ಹೇಳಬೇಕು ಅಂತ? ಏನಿಲ್ಲ, ಏನಿದ್ರು ನಿಮ್ಮದೇ ಡೈಲಾಗ್ಸು. ಓ, ಅವರು ಪಾರ್ಟಿ ಅಂತ ಬಂದಿರೋದು. ಓಕೆ, ಫುಲ್ ಚಾಕ್ಲೇಟ್ಸು ಐಸ್ ಕ್ರೀಮ್ಸ್ ಎಲ್ಲ ಆಮೇಲೆ ಕೊಡ್ತಾರೆ. ಓಕೆ ಆರ್ಯ, ಕಂಗ್ರ್ಯಾಚುಲೇಷನ್ಸ್ ವಿಡಿ. ಓಕೆ, ಎಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕಷ್ಟೇ. ಅವರು 3 ಪ್ರೊಡ್ಯೂಸರ್ಸು ನನಗೆ ಚಾನ್ಸ್ ಕೊಟ್ಟಿದ್ದಾರೆ. The hard work is there, everyone's hard work. All of them have put in maximum effort and finished the film within 6 months. I think that itself is a miracle, and I just want to thank everyone for this opportunity. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ರೋಹಿತ್ ಸರ್. ಆ್ಯಕ್ಚುಲಿ ನಾನು ಗುರು ಇಬ್ಬರು ಜೊತೆಲೇ ನಡೆಸ್ತೀವಿ ಅಂತಲೇ ಅಂದ್ಕೊಂಡಿರಲಿಲ್ಲ ನಾನು. ಸೊ ಲೈಕ್ ದಟ್ ವಾಸ್ ಫಸ್ಟ್ ಆಫ್ ಆಲ್ ದಟ್ ವಾಸ್ ಅ ಸರ್ಪ್ರೈಸ್ ಬೇಸಿಕ್ಲಿ. ಸೊ ಆಮೇಲೆ ಅದು ಯಾವಾಗ ಹೇಳಿದ್ರು ನಾನು ಕತೆನೂ ಕೇಳಲಿಲ್ಲ, ಪಾತ್ರದ ಬಗ್ಗೆನೂ ಕೇಳಲಿಲ್ಲ. ಅವ್ರು ಜಸ್ಟ್ ಎಕ್ಸ್ಪ್ಲೇನ್ ಮಾಡಿದ್ರು, ನಾನು ಆ್ಯಕ್ಟ್ ಮಾಡಿದೆ ಅಷ್ಟೇ. ಏನಾದರೂ ಒಂದು ಹ್ಯಾಪಿ ಮೂಮೆಂಟ್ ಈ ಸಕ್ಸಸ್ ಮೀಟ್ನಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀರಾ? ಡೆಫಿನೆಟ್ಲಿ. ಐ ಮೀನ್ ಲೈಕ್ ಡೂಯಿಂಗ್ ದಿಸ್ ಸಿನಿಮಾ ವಿತ್ ದಿಸ್ ಎಂಟೈರ್ ಟೀಮ್, ಅದು ಪ್ರತಿಯೊಂದು ವಿಷಯನೂ ಎಷ್ಟು ಪ್ರಿಪೇರ್ ಆಗಿದ್ರು ಅಂತಂದರೆ, ಆ್ಯಂಡ್ ಫಸ್ಟ್ ಆಫ್ ಆಲ್ 3 ಪ್ರೊಡಕ್ಷನ್ ಹೌಸಸ್ಸು ಆ್ಯಕ್ಚುಲಿ ಕೊಲಾಬ್ರೇಟ್ ಆಗಿ ಒಂದು ಸಿನಿಮಾ ಮಾಡೋದೇ ದೊಡ್ಡ ವಿಚಾರ ಆ್ಯಕ್ಚುಲಿ. ದಟ್ ಈಸ್ ಬೇಸಿಕ್ಲಿ ಲೈಕ್ ಇಟ್ ಆ್ಯಕ್ಚುಲಿ ಬೇಸಿಸ್ ಆನ್ ಟ್ರಸ್ಟ್ ಬೇಸಿಕ್ಲಿ. ಸೊ ಆ್ಯಕ್ಚುಲಿ ಲೈಕ್ ಸುಮಾರು ಜನ ಪ್ರೊಡ್ಯೂಸರ್ಸು ಹೊಸಬರು ಬರ್ತಾ ಇದ್ದಾರೆ ಆ್ಯಕ್ಚುಲಿ ಇಂಡಸ್ಟ್ರಿಗೆ. ಯಾರ್ಯಾರ್ದೋ ಮಾತು ಕೇಳ್ಕೊಂಡು ದುಡ್ಡು ಕಳ್ಕೊತಾ ಇದ್ದಾರೆ ಆ್ಯಕ್ಚುಲಿ. ಸೊ ಬಟ್ ಬೇಸಿಕ್ಲಿ ಲೈಕ್ ವೆನ್ ಯು ಸಿ ದಿಸ್ ಸ್ಪೆಸಿಫಿಕ್ ಪ್ರೊಡಕ್ಷನ್ ಟೀಮ್ ವಿಚ್ ಇಸ್ ಆ್ಯಕ್ಚುಲಿ ವರ್ಕ್ ಟುಗೆದರ್, ಅಂದರೆ ಪ್ರತಿಯೊಂದು ಇನ್ ಹೌಸ್ ಪ್ರಿಪರೇಷನ್ ಇತ್ತು ಅವ್ರಿಗೆ. ಸೊ ಲೈಕ್ ಯಾರ್ದು ಅವರು ಲೈಕ್ ಒಪಿನಿಯನ್ ಆಗಲಿ ಇದು ತಗೊಳ್ಳೋ ಲೈಕ್ ಇರಲ್ಲ. ಸಿನ್ಸ್ ಆಲ್ 3 people were actually very experts like in terms of making cinema and releasing the cinema. First of all, ಸಿನಿಮಾ ಆದಮೇಲೆ ಲೈಕ್ ಪೋಸ್ಟ್ ರಿಲೀಸ್ ಬೇಸಿಕ್ಲಿ ಲೈಕ್ ಬಿಸ್ನೆಸ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದಕ್ಕೆ ತುಂಬ ತಲೆಬೇಕು. ಸೊ ಹಾಗಾಗಿ whoever's actually coming like ಹೊಸ ಪ್ರೊಡ್ಯೂಸರ್ಸ್ ಯಾರ್ಯಾರು ಬರ್ತಾರೆ, ಧೈರ್ಯವಾಗಿ ಬಂದು like if there is a chance, I think all 3 production houses are open for everyone. ಅವ್ರನ್ನ ಅಪ್ರೋಚ್ ಮಾಡಿ ಒಂದು ಒಪಿನಿಯನ್ ತೊಗೊಂಡು ಮುಂದುವರೆದ್ರೆ ಲೈಕ್ ಕನ್ನಡಲ್ಲಿ ಲೈಕ್ you'll actually get more successful cinemas ಅಂತ ನನ್ನ ಅನಿಸಿಕೆ.
ಅದು ಬಿಟ್ಟು ಸಿನಿಮಾದಲ್ಲಿ ಕೆಲಸ ಮಾಡಿದೆ ಇಟ್ ವಾಸ್ ಟೋಟಲ್ ಫನ್ ಯುನೋ ಲೈಕ್ ನಂದೊಂದು ಫ್ಯಾಮಿಲಿ ಇತ್ತು ಸಿನಿಮಾದಲ್ಲಿ. ಸಂಜನಾ, ನನ್ನ ತಂಗಿ, ದೊಡ್ಡ ತಂಗಿ ರಶ್ಮಿ, ಯುನೋ ಒಂದು ತಾಯಿ. ಆ್ಯಕ್ಚುಲಿ ಲೈಕ್ ಆ್ಯಕ್ಚುಲಿ ನಾನು ಆ ಥರ ಒಂದು ಪಾತ್ರ ನಾನು ಮಾಡಿರಲಿಲ್ಲ. ಸೊ ಥ್ಯಾಂಕ್ ಯು ರೋಹಿತ್ ಸರ್ ಫಾರ್ ಗಿವಿಂಗ್ ಮೀ ದಟ್ ಆಪರ್ಚುನಿಟಿ. ಆ್ಯಂಡ್ ಕಾರ್ತಿಕ್ ಸರ್, ಜಯಣ್ಣ, PRK, ಆಲ್ ದೀಸ್ ಪೀಪಲ್ ನಾನು ಶುರು ಮಾಡಿದಾಗಿಂದ ಅವ್ರ ಜೊತೆಲಿದ್ದಾರೆ. ನನ್ನ ಫಸ್ಟ್ ಸಿನಿಮಾಗೂ ಲೈಕ್ ಒಂದು ಫುಲ್ ಲೀಡ್ ಕ್ಯಾರೆಕ್ಟರ್ ಕೊಟ್ಟಿದ್ದು ಜಯಣ್ಣನೇ ಫಸ್ಟು. ಸೊ ಶಿವ 143, ಧೀರೇನ್ ಜೊತೆ ಆದಮೇಲೆ ಇವಾಗ ಗುರು ಜೊತೆ. ಆ್ಯಂಡ್ PRK ಲೈಕ್ ಅಶ್ವಿನಿ ಮೇಡಮ್ ಆ್ಯಂಡ್ ಪುನೀತ್ ಸರ್ ವಾಸ್ ಆಲ್ವೇಸ್ ದೇರ್. ಶುರುವಿಂದನೂ ನಾನು ಗುರು ಕೆಲಸ ಶುರು ಮಾಡಿದಾಗ್ಲಿಂದನೂ ಅವ್ರ ಜೊತೆಲಿ ಬೆನ್ನೆಲುಬಾಗಿದ್ರು. ರಾಘಣ್ಣ, ಥ್ಯಾಂಕ್ ಯು ಆಲ್ ಆಫ್ ಯು. ಇಟ್ಸ್ ಅ ಫ್ಯಾಮಿಲಿ. ಒಂದು ಫ್ಯಾಮಿಲಿ ಜೊತೆ ಕೆಲಸ ಮಾಡ್ದಂಗೆ ನನಗೆ ಅನುಭವ ಆಗಿದ್ದು. ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ ಲೈಕ್ ದ ಸಿನಿಮಾಸ್ ಇಸ್ ಗೋಯಿಂಗ್ ವೆರಿ ಗುಡ್ ಇನ್ ಥಿಯೇಟರ್ಸ್. ಸೊ ಥ್ಯಾಂಕ್ ಯು ಫಾರ್ ದಿ ಎಂಟೈರ್ ಟೀಮ್. ಗಾಡ್ ಬ್ಲೆಸ್ ಆಲ್ ಆಫ್ ಯು. ನಮ್ಮ ಪುನೀತ್ ರುದ್ರನಾಗ್ ಅವರು ತುಂಬ ಬಾರಿಟೋನ್ ವಾಯ್ಸ್ನಲ್ಲಿ ಸೀರಿಯಸ್ ಆಗಿ ಮಾತಾಡಿದ್ರು. ಸಿನಿಮಾ ಮುಗಿದ ಮೇಲೆ ನೀವೊಂದು ಮಾತು ಹೇಳಿದ್ರಂತೆ ರೋಹಿತ್ ಸರ್ಗೆ, ಸರ್ ಇಷ್ಟೊಂದು ಪಾತ್ರ ಇದೆಯಾ ನಂದು ಸ್ಕ್ರೀನ್ ಮೇಲೆ, ನಾನು ಯಾವುದೋ ಚಿಕ್ಕ ರೋಲ್ ಅಂತ ಅಂದ್ಕೊಂಡಿದ್ದೆ, ಇಷ್ಟು ಸ್ಕ್ರೀನ್ ಮೇಲೆ ಕಾಣಿಸ್ಕೊತೀನಿ ಅಂತ ಗೊತ್ತಿರಲಿಲ್ಲ ಅಂತ. ಹೌದು, ಡೆಫಿನೆಟ್ಲಿ. ಸೊ ಲೈಕ್ ಯಾವುದು ಕಟ್ ಮಾಡಿಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಆ್ಯಂಡ್ ರಾಹುಲ್ ದೇವ್ ಸರ್, ಬಹಳ ವರ್ಷಗಳ ನಂತರ 12th ಸಿನಿಮಾ ನಂತರ ಈಗ ನೋಡ್ತಾ ಇರೋದು ಎಕ್ಕಾದಲ್ಲಿ. ಇನ್ನೂ ಮತ್ತೆ ಹಲವಾರು ಸಿನಿಮಾಗಳಲ್ಲಿ ನಿಮ್ಮನ್ನು ನೋಡೋ ಹಾಗಾಗಲಿ ಅಂತ ಆಶಿಸ್ತಾ ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್ಸ್. ಮೊದಲನೇದಾಗಿ ಸಕ್ಸಸ್ ಬಗ್ಗೆ ತುಂಬ ಖುಷಿ ಆಗ್ತಾ ಇದೆ. PRK ಮತ್ತು KRG ಮತ್ತು ಜಯಣ್ಣ ಫಿಲಮ್ಸ್ ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಯಾಕಂದರೆ ನಾನು ಮಾತಾಡೋಕ್ಕೆ ಶುರು ಮಾಡಿದೆ. ಎಸ್, ಏನಂದರೆ ಒಂದು ಹಿಂದಿನ ಸಿನಿಮಾ ಕಂಟಿನ್ಯೂಸ್ ಶೂಟಿಂಗ್ ಮಾಡ್ತಾ 3 ವರ್ಷ ಆಗಿತ್ತು. ಅದೇ ಇದರಲ್ಲಿದ್ದು ರಿಲೀಸ್ ಆಗಿತ್ತು. ಅದಾದಮೇಲೆ 3ನೇ ದಿನಕ್ಕೆ ಒಂದು ಫೋನ್ ಬಂದ ತಕ್ಷಣ ಹೋಗಿ ಅಟೆಂಡ್ ಮಾಡಿದ್ರೆ ಈ ಥರ ಒಂದು ಪ್ರಾಜೆಕ್ಟ್ ಮಾಡ್ತಾಯಿದ್ವಿ ಅಂತ ಹೇಳಿದ್ರು. 6 months ಅಂತ ಹೇಳಿದಕ್ಕೆ ಅಲ್ಲೇ ನನಗೆ ಒಂಥರ ಖುಷಿ ಆಗೋಯ್ತು. 6 ತಿಂಗಳಲ್ಲಿ ಒಂದು ಪ್ರಾಜೆಕ್ಟ್ ಮುಗಿಸ್ತಾ ಇದ್ದೇನಲ್ಲ ಈ ಒಂದ್ಸ ಅಂಥೇಳಿ. ಅಲ್ಲಿಂದನೇ ಒಂದು ಎನರ್ಜಿ ಸ್ಟಾರ್ಟ್ ಆಯಿತು. ಸೊ ಅಲ್ಲಿಂದ ನೋಡಿದರೆ ಡೈರೆಕ್ಟರ್ ಆಫೀಸಿಗೆ ಬಂದರೆ ಎಲ್ಲರೂ 20 ವರ್ಷ ಅಂತ ಇವರು ಹುಡುಗರೇ ಒಂದು 12 ಜನ ಇದ್ರು. ಏನಪ್ಪ ಎಲ್ಲ ಹಿಂಗಿದ್ದಾರೆ ನಾನು ಅಂತ ಹೇಳ್ಬಿಟ್ಟು ಅಲ್ಲಿಂದ ಅಂದ್ಕೊಂಡೆ ಇನ್ನು ಇಲ್ಲ ಇವ್ರಿಗಿಂತ ಚಿಕ್ಕವನಾಗ್ಬೇಕಂತ ಹೇಳ್ಬಿಟ್ಟು ಅಲ್ಲೂ ಡಿಸೈಡ್ ಮಾಡಿಬಿಟ್ಟು ವರ್ಕ್ ಸ್ಟಾರ್ಟ್ ಮಾಡೋಕ್ಕೆ ಶುರು ಮಾಡಿದೆ. ಹೀಗಾಗಿ ಎನರ್ಜಿ ಅಲ್ಲೇನೂ ಜೋರಾಯಿತು. ಆಮೇಲೆ ಡೈರೆಕ್ಟ್ರು ಯೂಸಲಿ ಶೂಟಿಂಗ್ ಲೊಕೇಶನ್ ನೋಡೋಣ ಅಂದರೆ 9 ಗಂಟೆ ಗಾಡಿ ಬರುತ್ತೆ, ಕಾರ್ ತೊಗೊಂಡು ನೋಡ್ಕೊಂಡು ಮಾಡ್ತಿದ್ವಿ. ಯೂಸಲಿ ಎಲ್ಲ ಸಿನಿಮಾದಲ್ಲಿ ಲೊಕೇಶನ್ ನೋಡೋದು ಆ ಥರ. ಇವರು 5:30ಗೆ ಬಂದುಬಿಡಿ ಮನೆ ಆಫೀಸ್ ಹತ್ರ ಅನ್ನೋರು. 5:30ಗೆ ಬಂದರೆ ನೋಡಿದರೆ ಕಾರ್ ಇಲ್ಲ ಏನಿಲ್ಲ, ನೋಡಿದರೆ 2 ವೀಲರ್ ಇಟ್ಕೊಂಡು ಬಂದುಬಿಟ್ಟು ಬನ್ನಿ ಲೊಕೇಶನ್ ನೋಡೋಕೆ ಹೋಗೋಣ ಅನ್ನೋರು. ಅಲ್ಲೂ ಖುಷಿ ಆಯಿತು, ಈ ಥರ ಎಲ್ಲ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು. ಹೀಗಾಗಿ ಅಲ್ಲೇ ನನಗೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗೋಕ್ಕೆ ಶುರು ಆಯಿತು. ಸೊ ಅದು ಇಲ್ಲಿವರೆಗೂ ಕರ್ಕೊಂಡು ಬಂದುಬಿಟ್ಟಿದೆ. ಜಸ್ಟ್ ಇನ್ನೂ ತುಂಬ ವಿಷಯಗಳಿದೆ, ಬಟ್ ಈ ಥರ ನನಗೆ ಲೀಡ್ ಹೇಳ್ತಾ ಇರೋದು ಹಿಂಗಾಗಿದೆ ಅಂತೇಳಿ. ಸೊ ಎಲ್ರಿಗೂ ಥ್ಯಾಂಕ್ಸ್. ತುಂಬ ಚೆನ್ನಾಗಿ ಎಲ್ಲರೂ ಅಂದರೆ ಈ ಕೆಲಸ ಜೊತೆಗೆ ಎಲ್ಲರೂ ನನಗೆ ಸಾಥ್ ಕೊಟ್ಟಿದ್ದಕ್ಕೆ, ಎಸ್ಪೆಷಲಿ ನಮ್ಮ ಎಂಟೈರ್ ಡೈರೆಕ್ಷನ್ ಟೀಮ್, ಅಸಿಸ್ಟೆಂಟ್ ಡೈರೆಕ್ಟರ್ಗಳು, ಹೀರೋ ಬಗ್ಗೆ ಸಪ್ರೇಟಾಗಿ ಏನು ಹೇಳೋಂಗಿಲ್ಲ. ಯಾಕಂದರೆ ಅಷ್ಟು ಎಲ್ಲರೂ ಈ ಸಿನಿಮಾಗೆ ಇದು ಮಾಡಿದ್ದಾರೆ. ಆಮೇಲೆ ನಮ್ಮ ಅಸಿಸ್ಟೆಂಟ್ಸ್ ಆಗಲಿ, ಕಲರಿಸ್ಟು ನಮ್ಮ ಆಶಿಕು, ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ಥ್ಯಾಂಕ್ ಯು. ಏನು ಹೇಳಬೇಕು? ಶುಗರ್ಲೆಸ್ ಡ್ಯಾಡಿ. ಶುಗರ್ಲೆಸ್ ಡ್ಯಾಡಿ. ಅವ್ರಿಗೆಲ್ಲ ಗೊತ್ತಾಗೋಗ್ತಾ ಇದೆ, ಸಾರಿ. ನಂಗೂ ಸ್ವಲ್ಪ ಲೇಟಾಗಿ ರಿಯಲೈಸ್ ಆಯಿತು. ಸರ್ ಸ್ವಾಗತ, ಕಂಗ್ರ್ಯಾಚುಲೇಷನ್ಸ್ ತಮಗೂ ಕೂಡ. ಆ್ಯಂಡ್ ಜಾಕ್ ಜಾಲಿ ಅವರು ತಮಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಪೂರ್ಣಚಂದ್ರ ಅವರು ಅಯ್ಯಯ್ಯೋ ಅಲ್ಲ, ಪೂರ್ಣಚಂದ್ರ ಅವರು ಈ ಪಾತ್ರ ಹಾಗೂ ಬಹಳ ವಿಶೇಷವಾದಂಥ ಒಂದು ಸಿನಿಮಾದ ಸಕ್ಸಸ್ ಮೀಟಿಗೆ ಸೇರೋವಾಗ ಆಗುವಂಥ ಖುಷಿ ಬಗ್ಗೆ, ಹಾಗೂ ಪಕ್ಕದಲ್ಲಿ ಬಿರಾದರ್ ಸರ್ ಆಲ್ರೆಡಿ ಮೈಕ್ ಇಟ್ಕೊಂಡು ರೆಡಿ ಆಗಿಬಿಟ್ಟಿದ್ದಾರೆ. ಫಸ್ಟ್ ಅವ್ರನ್ನೇ ಮಾತಾಡ್ಸ್ಬಿಡ್ತೀನಿ ಸರ್, ಆಮೇಲೆ ನೋಡೋಣ. ಸರ್, ಈ ಪಾತ್ರಕ್ಕೆ ನೀವು ಆಯ್ಕೆ ಆಗಿದ್ದಕ್ಕೆ ಒಂದು ಮುಖ್ಯ ಕಾರಣ ಇದೆ. ಅದು ನಂಗೊತ್ತು ರೋಹಿತ್ ಸರ್ ಹೇಳಿದ್ದಾರೆ. ನಿಮಗೇನಾದರೂ ಹೇಳಿದ್ರ ಆಯ್ಕೆ ಮಾಡುವಾಗ ನೀವು ಬರಬೇಕು ಸರ್ ಸಿನಿಮಾದಲ್ಲಿ ಪಾತ್ರ ಮಾಡಬೇಕು ಅಂದಾಗ? ಇಲ್ಲ ಮೇಡಮ್, ನಾನು ಅವತ್ತು ಮಲ್ಲಿಕಾರ್ಜುನ್ ಅವ್ರು ಫೋನ್ ಮಾಡಿದರು. ನಾನು ಬೀದರಲ್ಲಿದ್ದೆ. ಈಗ ಒಂದು ಸಾಂಗ್ ಇದೆ ಎಕ್ಕದಲ್ಲಿ, ತಾವು ಬರಬೇಕು ಅಂತ ಅಶ್ವಿನಿ ಮೇಡಮ್ ಅವ್ರು ಹೇಳಿದ್ದಾರೆ ಅಂತಂದರು. ಬಟ್ ನಾನು 4 ದಿವಸ ಬಿಟ್ಟು ಬರಬೇಕಾಗಿತ್ತು.
ಅಶ್ವಿನಿ ಮೇಡಮ್ ಅವರು ಹೇಳಿದ್ದಾರೆ ದಯವಿಟ್ಟು ತಾವು ಪಾತ್ರ ಮಾಡಬೇಕಂದ್ರೆ ಬಂದು ಪಾತ್ರ ಮಾಡಿದೆ. ಮತ್ತು ನನಗೆ ಇನ್ನೊಂದೇನು ಖುಷಿ ಆಗುತ್ತಂದರೆ, ನಾನು ರಂಗಭೂಮಿ ಮತ್ತು ಚಲನಚಿತ್ರ ಬರಲಿಕ್ಕೆ ಅಣ್ಣವರೇ ಕಾರಣ, ರಾಜ್ಕುಮಾರ್ ಅವರು. ಯಾಕಂದ್ರೆ ನಾನು ಬಂಗಾರದ ಮನುಷ್ಯ ಸಿನಿಮಾ ನೋಡಿ ಊರು ಬಿಟ್ಟಿದ್ದೀನಿ. ಅವ್ರದ್ದೊಂದು ಕಥಾನಾಯಕನ ಕಥೆ ಅಂತೇಳಿ ಒಂದು ಬುಕ್ ಬರೆದ, ಪ್ರಜಾಮತ ಮತ್ತು ವಿಜಯ ಚಿತ್ರದ ಒಂದು ಲೇಖನ ಬಂದಿತ್ತು. ಅದನ್ನು ನೋಡಿ ನಾನು ರಂಗಭೂಮಿಗೆ ಸೇರಿದೆ. ಆಮೇಲೆ ತಾಯಿಗೆ ತಕ್ಕ ಮಗ ಶೂಟಿಂಗ್ ಇದ್ದಾಗ ಹೋಗಿ ಮಡ್ರಾಸಿಗೆ ಹೋಗಿ ಅಣ್ಣವ್ರನ್ನ ಭೇಟಿ ಮಾಡಿದೆ. ಭೇಟಿ ಮಾಡಿದಾಗ ಹೇಳಿದೆ, ನಾನು ಇಲ್ಲಿ ಬೀದರ್ ಅಂದ್ರೆ ಗುರುತು ಇಡ್ತೇವೆ ಅಣ್ಣವ್ರು ಅಂತೇಳಿ ನಾನು ಬೆಂಗಳೂರು ಅಂದೆ. ಸರಿ ಏನು ಮಾಡ್ತೀರಾ ತಾವು? ಅಣ್ಣ ನಿಮ್ಮ ಮನೆಯಲ್ಲಿ ನಾನು ಕೆಲಸ ಮಾಡಬೇಕು ಅಂದೆ. ಕೆಲಸ ಮಾಡ್ತೀರಾ? ನಿಮ್ಮ ಕಾರ್ ಓಡ್ಸೋಕೆ ಬರುತ್ತಾ ಅಂದರು. ಇಲ್ಲ ಅಣ್ಣ ಕಾರ್ ಓಡ್ಸೋಕೆ ಬರಲ್ಲ. ಮತ್ತು ಏನು ಕೆಲಸ ಮಾಡ್ತಾ? ಅಣ್ಣ ನಾನು ರಂಗಭೂಮಿಯಲ್ಲಿ ಪಾತ್ರ ಮಾಡ್ತೀನಿ. ಓಹೋ, ರಂಗಭೂಮಿಯಲ್ಲಿ ಪಾತ್ರ ಮಾಡಬೇಕು, ಮನೇಲಿ ಕೆಲಸ ಮಾಡಬಾರ್ದು ಅಂತಂದರು. ಆಮೇಲೆ ಅಣ್ಣ ಒಂದು ಚಾನ್ಸು ಅಂದ್ರೆ, ತಾಯಿಗೆ ತಕ್ಕ ಮಗ ಶೂಟಿಂಗ್ ನಡೀತದೆ, ಕಂಠೀರವ ಸ್ಟುಡಿಯೋಗೆ ಬನ್ನಿ ಅಂದರು. ಇಲ್ಲಿ ಬಂದೆ, ಕಂಠೀರವ ಸ್ಟುಡಿಯೋ ನನಗೆ ಸಿಗಲಿಲ್ಲ. ಆಮೇಲೆ ಅದಿರುತ್ತೆ ಹಂಗೆ ಮತ್ತೆ ಮಧ್ಯೆ ಗ್ಯಾಪ್ ಆಗೋಯ್ತು. ತದನಂತರ ನಾನು ಅಣ್ಣವ್ರ ಜೊತೆ ಒಂದು ಭಾಗ್ಯದ ಲಕ್ಷ್ಮಿ ಬಾರಮ್ಮದ ಒಂದು ಚಿಕ್ಕ ಪಾತ್ರ ಮಾಡಿದೆ. ಆನಂತರ ಶಿವಣ್ಣವ್ರ ಜೊತೆ ಒಂದು 8-10 ಸಿನಿಮಾ ಮಾಡಿದೆ. ಆಮೇಲೆ ರಾಘವೇಂದ್ರ ರಾಜ್ಕುಮಾರ್ ಜೊತೆ ಸ್ವಸ್ತಿಕ್ ಮಾಡಿದೆ. ಮತ್ತು ಪುನೀತ್ ಸರ್ ಜೊತೆ ಒಂದು 3-4 ಮಾಡಿದೆ. ಮಾಡಿ ನೋಡಿ, ಈಗ ನಾನು 3ನೇ ತಲೆಮಾರು ಜೊತೆ ನಾನು ಕೆಲಸ ಮಾಡಿ ನಾನು ಸುದೈವ ಅಂತ ನಾನು ಅನ್ಸ್ಕೊತೀನಿ. ಆಮೇಲೆ ಇದು ಜಯಣ್ಣವ್ರದ್ದು ನಾನು ಮಾರುತಿ 800 ಅದರಲ್ಲೂ ಸಾಂಗಲೆ ಮಾಡಿದ್ದೀನಿ, ಇದರಲ್ಲೂ ಸಾಂಗಲೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪಾತ್ರ ಕೊಡಲೇಬೇಕು ನೀವು ಅಷ್ಟೇ. ಹೌದು, ಆಯಿತು. ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ಎಲ್ಲಿಂದ ಎಲ್ಲಿಗೆ ರಂಗಭೂಮಿಯಿಂದ ಇಲ್ಲಿ ಅಣ್ಣವ್ರು ಭೇಟಿ ಮಾಡಿ, ಶಿವಣ್ಣವರು, ರಾಘವೇಂದ್ರ ರಾಜ್ಕುಮಾರ್ ಅವರು, ಇಲ್ಲಿ ಮುಂದೆ ಯುವವ್ರ ಜೊತೆ ನಾನು ಪಾತ್ರ ಮಾಡಿದಲ್ಲ, ಇದರ ಸುದೈವ ಅಂತ ಹೇಳ್ತಾ ಎಲ್ಲರಿಗೂ ನಾನು ವಂದನೆಗಳು ತಿಳಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸೂಪರ್ ಸರ್, ಎಷ್ಟು ವರ್ಷಗಳ ಅನುಭವ ಅವರ ಪಾತ್ರದ ಮೂಲಕ ಕನ್ನಡಿಗರ ಮನಸ್ಸನ್ನು ಗೆದ್ದಿರೋದು. ಬಿರಾದರ್ ಸರ್, ಒಂದು ವಿಷಯ ಈ ವೇದಿಕೆಯಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀವಿ. ರೋಹಿತ್ ಸರ್ ಒಂದು ಮಾತು ಹೇಳಿದ್ರು, ಅವರ ಹಿಂದಿನ ಸಿನಿಮಾದಲ್ಲಿ ನೀವು ಅಭಿನಯಿಸಿದ್ರಿ, ರತ್ನನ್ ಪ್ರಪಂಚ ಅಲ್ವಾ? ರತ್ನನ್ ಪ್ರಪಂಚದಲ್ಲಿ ಬಿರಾದರ್ ಸರ್ ಬಂದಿದ್ರು. ಆ ಸಿನಿಮಾ ಎಲ್ರಿಗೂ ತಲುಪ್ತು. ನನ್ನ ಲಕ್ಕಿ ಚಾರ್ಮ್ ಬಿರಾದರ್ ಸರ್, ಅದಕ್ಕೆ ಎಕ್ಕಾದಲ್ಲಿ ಇರಲೇಬೇಕು ಅಂತ ಅವ್ರು ಆಸೆ ಪಟ್ಟಿದ್ದು. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಸ್ ಲಕ್ಕಿ ಚಾರ್ಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈ ವಿಷಯ ನನಗೆ ಗೊತ್ತಿರಲಿಲ್ಲ, ಕ್ಷಮಿಸಬೇಕು. ಥ್ಯಾಂಕ್ ಯು. ಓಕೆ, ನೋಡೋದು ಅಂದ್ರೆ ಈ ಖುಷಿ ಏನಿದೆಯಲ್ಲ, ಈ ಸಂಭ್ರಮ ಆಗೋದಕ್ಕೆ ಆ ಸಕ್ಸಸ್ ಬಹಳ ಇಂಪಾರ್ಟೆಂಟ್ ಅಲ್ಲ. ಸೊ ಥ್ಯಾಂಕ್ ಯು ಫಾರ್ ದ ಎಂಟೈರ್ ಟೀಮ್, ಅಶ್ವಿನಿ ಮೇಡಮ್, ಜಯಣ್ಣ, ಆಮೇಲೆ ಕಾರ್ತಿಕ್ ಅಂಡ್ ಯೋಗಿ ಸರ್. ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಭಾಳ ಖುಷಿ ಆಗುತ್ತೆ. ನಾನು ರೋಹಿತ್ ಅವ್ರ ಜೊತೆ ಇದು 2ನೇ ಸಿನಿಮಾ, ಅವ್ರ ಮೊದಲನೇ ಸಿನಿಮಾಲ್ ಕೂಡ ವರ್ಕ್ ಮಾಡಿದ್ದೆ. ಬಟ್ 6 ತಿಂಗಳಲ್ಲಿ ಮುಗಿಸ್ಬೇಕು ಅಂತ ಅವ್ರು ಪ್ಲ್ಯಾನ್ ಮಾಡ್ಕೊಂಡಿದ್ದು ನನಗೆ ಭಾಳ ಇಷ್ಟ ಆಯಿತು. ಯೂಶಲಿ ನಾನು ಮಾಡೋ ಎಷ್ಟೊಂದು ಸಿನಿಮಾಗಳು 6 ತಿಂಗಳಲ್ಲೇ ಮುಗಿಸ್ತಾರೆ, ಯಾಕೆಂದರೆ ಲೋ ಬಡ್ಜೆಟ್ ಸಿನಿಮಾಗಳು ಇರ್ತಿತ್ತು. ಬಟ್ ಈ ಥರ ಒಂದು ಮಾಸ್ ಆ್ಯಂಡ್ ಹೈ ಬಡ್ಜೆಟ್ ಸಿನಿಮಾ 6 ತಿಂಗಳಲ್ಲಿ ಹೆಂಗೆ ಅಚೀವ್ ಮಾಡೋದು ಅನ್ನೋದ್ರೆ ಅದಕ್ಕೆ ಬೇಕಾಗಿರೋ ಮೇನ್ ಆಯುಧ ಕ್ಯಾಮ್ರಾಮ್ಯಾನ್. ಸೊ ಸತ್ಯ ಹೆಗ್ಡೆ ಸರ್ ವಾಸ್ ಅಮೇಝಿಂಗ್. ಯಾಕಂದರೆ ನಮಗೆ ಯೂಶಲಿ ನಾನು ದೊಡ್ಡ ಸಿನಿಮಾ ಮಾಡಬೇಕಾದ್ರೆ ಏನಾಗ್ತದೆ ಅಂದರೆ ಸುಮ್ಮನೆ ಒಂದಷ್ಟೊತ್ತು ಕಾಯಬೇಕಾಗಿರ್ತದೆ ಲೈಟಿಂಗ್ ಆಗೋದಕ್ಕೆ. ಬಟ್ ಇಲ್ಲಿ ಸತ್ಯ ಹೆಗ್ಡೆ ಸರ್ ಎಷ್ಟು ಪಟ್ ಅಂತ ತಿರುಗಿಸ್ತಾ ಇದ್ರೆ ಕ್ಯಾಮ್ರಾ ಅಂದರೆ, ಅದಾದ್ಮೇಲೆ ನಮ್ಗೆ ಆ್ಯಕ್ಟರ್ಗಳಿಗೆ ಅದು ಈಸಿ ಆಗುತ್ತೆ ಅವಾಗ. ಸೊ ನಾವು ಆ ಝೋನಲ್ಲೇ ಇರ್ತೀವಿ, ಸೊ ಆ ಮೂಡಲ್ಲಿ ಇರೋಕ್ಕೆ ಸಾಧ್ಯ ಆಗುತ್ತೆ. ಸೊ ಅದಕ್ಕೆ ಸತ್ಯ ಹೆಗ್ಡೆ ಸರ್ಗೆ ಭಾಳ ಥ್ಯಾಂಕ್ ಯು. ಅದಾದ್ಮೇಲೆ ಪ್ರತಿ ಶಾರ್ಟ್ ಆದ್ಮೇಲೂ ಹಿಂಗೆ ತಿರುಗಿ ನೋಡಿದಾಗ ಅವ್ರ ಕಡೆಯಿಂದ ಒಂದು ಓಕೆ ಅಂತ ಬರ್ತಿತ್ತು. ರೋಹಿತ್ ಅವ್ರು ಓಕೆಗಿಂತ ಮುಂಚೆ ನನಗೆ ನೋಡಿದಾಗ ಅವರು ಹಿಂಗೆ ಅನ್ಬಿಟ್ಟು ಹಿಂಗೆ ತಿರ್ಕೊಳ್ಳೋರು, ಆದರೆ ಜಾಸ್ತಿ ರಿಯಾಕ್ಷನ್ ಕೊಡಲ್ಲ ಅವರು. ಅಷ್ಟಲ್ಲೇ ನಾನು ಸೆಟ್ಲಾಗಿ ಅರ್ಥ ಮಾಡ್ಕೊಡ್ಬೇಕಿತ್ತು. ಸೊ ಅದಾದಮೇಲೆ ಎಂಟೈರ್ ಟೀಮ್ ಜೊತೆ ವರ್ಕ್ ಮಾಡೋ ಪ್ರಾಸೆಸ್ ಭಾಳ ಮಜಾ ಆಯಿತು ನನಗೆ. ನನ್ನ ಗ್ಯಾಂಗ್ ಬಾಯ್ಸ್ ಇರ್ಬೋದು, ಅಣ್ಣ ಹೇಳಿ ಅಣ್ಣ ಏನಾದ್ರು ಮಾಡ್ಬೇಕನ್ನೋ, ನನಗೆ ಗೊತ್ತಿಲ್ಲ ಡೈರೆಕ್ಟರ್ ಕೇಳ್ರೋ ಅಂದರೆ, ಇಲ್ಲ ಅಣ್ಣ ನೀವು ನಮ್ಮ ಬಾಸು, ನೀವೇನಾದ್ರು ಹೇಳಿ ನಮಗೆ ಅಂತ. ಸೊ ನಾನು ಮಜಾ ಮಾಡ್ತಿರೋದು ನೋಡಿ ಅವ್ರಿಗೂ ಇಷ್ಟ ಆಗ್ತಾಯಿತ್ತು. ಸೊ ನಾವೇನಾದ್ರು ಎಕ್ಸ್ಟ್ರಾ ಮಾಡೋಣ ಅಂತ. ಸೊ ಅದಾದಮೇಲೆ ಯುವ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು ಭಾಳ ಖುಷಿ ಕೊಡುತ್ತೆ. ಅವರು ನಾನು ನಿಜ ಹತ್ರದಿಂದ ನೋಡಿದ್ದೀನಿ, ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿ ತುಂಬ ಹಾನೆಸ್ಟ್ ಆಗಿ ತುಂಬ ಪ್ರೀತಿಯಿಂದ ಈ ಸಿನಿಮಾ ಮಾಡಿದ್ದಾರೆ. ಅವ್ರು ಇವಾಗ ಎಷ್ಟು ಚೆನ್ನಾಗಿ ನಗ್ತಾ ಇದ್ದಾರೆ, ಸಿನಿಮಾದಲ್ಲೂ ಅಷ್ಟೇ ಮುಗ್ಧವಾಗಿ ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಆನ್ ದಿಸ್ ಹ್ಯೂಜ್ ಸಕ್ಸಸ್. ಆಮೇಲೆ ಇಡೀ ಟೀಮ್ಗೆ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಆಗ್ಬಿಡ್ತಲ್ಲ ಸರ್, ಸಕ್ಸಸ್ ಆಗ್ಬಿಡ್ತು. ನೀವು ಹೇಳ್ದಂಗೆ ಎಲ್ಲ ಆಗಲಿ ಏನೇನಾಗುತ್ತಾಗಲಿ ಅಂತ ಎಲ್ಲ ಆಗ್ಬಿಡ್ತು. ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಯಿತು. ಎಲ್ರಿಗೂ ನಮಸ್ಕಾರ. ಈ ಪಿಕ್ಚರ್ ನನಗೆ ಚಾನ್ಸ್ ಕೊಟ್ಟಂತ ನಮ್ಮ 3 ದೊಡ್ಡ ಕಂಪ್ನಿಗಳು, ಅದು ನನಗೊಂದು ದೊಡ್ಡ ಭಾಗ್ಯ. ಇಲ್ಲೇ ಶವರ್ ಗಡಗಡ ನಡುಗ್ತಾ ಇದೆ. ಪಿಕ್ಚರಲ್ಲಿ ಹೋದರೆ ಏನೂ ಕಾಣೋದಿಲ್ಲ. ಬಟ್ ಎಲ್ಲ 3 ಕಂಪ್ನಿ ಇವರು ನನಗೆ ಹೇಳಕ್ಕೆ ಬರ್ತಾಯಿಲ್ಲ, ಅಷ್ಟೊಂದು ಸಂತೋಷ ಆಗ್ತಾಯಿದೆ. ಯಾಕಂದರೆ ಅಷ್ಟು ದೊಡ್ಡ ಕಂಪ್ನಿಗಳು. ನಾನು ಮೊದಲು ಫಸ್ಟ್ ಪಿಕ್ಚರು ನನಗೆ ಚಾನ್ಸ್ ಕೊಟ್ಟಿದ್ದಂಥ ಶಿವಣ್ಣ ಪಿಕ್ಚರ್ ನಾನು ಮೊದಲು ಮಾಡಿದ್ದು ಟಗರು, 2ನೇದು ತಲಗ, 3ನೇದು ಭೀಮ, 4ನೇದು ಯಾಕ. ನಾನು ಮಾಡೋಗ್ಲೇ ಫಸ್ಟು ಪಿಕ್ಚರು ಸ್ಟಾರ್ಟ್ ಆಗೋಗ್ಲೇ ನನಗೆ ಇಂಟರ್ವ್ಯೂ ಒಬ್ರು ಕೇಳೋವಾಗ ನಾನು ಹೇಳಿದೆ,
ನಮ್ಮ ತಾಯಿ ಸೊತ್ತಗಳು ಇದು ಸಕ್ಸಸ್ಸು ಬ್ಲ್ಯಾಕ್ ಬಸ್ಟರ್ ಮಾಡುತ್ತೆ ಅಂತ ನಮ್ಮ ತಾಯಿ ಮೇಲೆ ಸತ್ಯ ಮಾಡಿ ಹೇಳಿದೆ. ಅದೇ ಥರ ಆಯಿತು. ನನಗೇನಂದರೆ ಇದು 4ನೇ ಪಿಕ್ಚರು. 4ನೇ ಪಿಕ್ಚರಲ್ಲಿ ನಾವು ಒಂದು 3 ಜೋಡಿ ಇದ್ದೀವಿ. ಚರಣ್ ಸರು, ಮಾಸ್ತಿ ಸರು, ನಾವು 4 ಜನನೂ ಈ ಲೈನಾಗಿ ಹಂಗೆ ಬಂದಿದ್ವಿ. 4 ಪಿಕ್ಚರು ಸೂಪರ್ ಡೂಪರ್ ಹಿಟ್ಟು. ಅದರಿಂದ ನಮ್ಮ ರೋಹಿತ್ ಸರು ಈ ಪಿಕ್ಚರ್ಗೆ ನನಗೆ ಕರೆದು ಹೇಳಿದ್ರು, ಜಾಕ್ ಈ ಥರ ನಿನಗೆ ಪಳನಿ ಅಂತ ಒಂದು ಕ್ಯಾರೆಕ್ಟರ್ ಇದೆ ಮಾಡಬೇಕಂತ. ಆದರೆ ನನ್ನ ನಿಜವಾದ ಹೆಸರು ಪಳನಿನೇ. ನಮ್ಮ ತಂದೆ ತಾಯಿ ಹೆಸರಿಕ್ಕಿದ್ದು ನನಗೆ ಪಳನಿ ಅಂತಲೇ ಇಕ್ಕಿದ್ರು. ಅದನ್ನು ನಾನು ಅನ್ಸ್ಕೊಂಡೆ, ನೋಡು ಹೆಂಗೆ ಹುಡ್ಕೊಂಡು ಬರುತ್ತೆ ನನ್ನ ಹೆಸರು ಅಂತ. ಅದಕ್ಕೂ ಫಸ್ಟು ರೋಹಿತ್ ಸರ್ಗೂ ಮತ್ತು ಯುವ ಸರು ನಾನು ಶಿವಣ್ಣ ಜೊತೆಲಿ ಮಾಡಿದ್ದೀನಿ. ಆಮೇಲೆ ವಿನಯ್ ಸರ್ ಜೊತೆಲೂ ಸಿಟಿ ಲೈಟಲ್ಲಿ ಮಾಡ್ತಾಯಿದ್ದೀನಿ. ಮತ್ತು ನಮ್ಮ ಪುನೀತ್ ಸರ್ ಜೊತೆಲಿ ಇತ್ತು, ಅದು ಮಿಸ್ ಆಯಿತು. ಅದು ಮತ್ತು ಏನಂದರೆ ಈ ದೊಡ್ಡ ಮನೆ ಫ್ಯಾಮಿಲಿಯಲ್ಲೇ ಸುತ್ತಿ ರೌಂಡ್ ಹೊಡಿತಾ ಇದ್ದೀನಿ ನಾನು. ಯಾರು ವಿಜಯ್ ಸರ್ ಜೊತೆಲಿ 2 ಪಿಕ್ಚರ್ ಮಾಡಿದೆ, ಮತ್ತು ಇವ್ರ ಜೊತೆಲೇ ಇದ್ದೀನಿ. ಬೇರೆ ಪಿಕ್ಚರ್ ಯಾವುದು ಚಾನ್ಸ್ ಸಿಕ್ಕಿಲ್ಲ. ಅದರಿಂದ ಅವರು ನಮ್ಮ ರಾಜಣ್ಣ ವಂಶದ ಇವ್ರಿಗೂ ನನ್ನ ಕಡೆಯಿಂದ ದೊಡ್ಡ ಥ್ಯಾಂಕ್ಸ್ ಹೇಳ್ಕೊತೀನಿ. ಮತ್ತು ನನಗೆ ಜಾಲಿ ಅಂತ ಕರ್ನಾಟಕ ಫುಲ್ಲ ಒಂದು ಹವಾ ಕ್ರಿಯೇಟ್ ಆಗಿತ್ತು. ಈ ಪಿಕ್ಚರಲ್ಲಿ ರೋಹಿತ್ ಸರು ಅದು ಸ್ವಲ್ಪ ಕಡಿಮೆ ಆಗಲಿ ಅದು ಏನಾಗುತ್ತೆ ಆಗಲಿ, ಬರಲಿ ಅದು ಏನು ಬರುತ್ತೆ ಬರಲಿ, ಫೇಸ್ ಟು ಫೇಸ್ ಅಂತ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ರೀಚ್ ಆಯಿತು. ಕೆಲವು ನೋಡಿ ಇವತ್ತು ಕೂಡ ನನಗೊಂದು ದೊಡ್ಡ ಒಂದು ಫೀಲ್ ಆಗಿತ್ತು. ನನ್ನ ಪಕ್ಕದಲ್ಲಿ ಇರೋ ಒಂದು ಊರ್ವಶಿ ಥಿಯೇಟ್ರಲ್ಲಿ ನನಗೆ ಪಿಕ್ಚರ್ ಕೊಟ್ಟಿಲ್ಲ ಅಂತ ಜಯಣ್ಣ ಸರ್ನ ಯೋಗಿ ನಮ್ಮ ಇವರು ಎಲ್ಲರನ್ನೂ ಕೇಳ್ಕೊಂಡೆ, ಎಲ್ಲರನ್ನೂ ಕೇಳ್ಕೊಂಡೆ. ಯಾಕಂದ್ರೆ ಸರ್ ಅಲ್ಲಿ ಬಂದಿದ್ರೆ ಆ ಸುತ್ತಲಿರೋ ಎಲ್ಲ 3 ದಿನ ಫುಲ್ಲಾಗಿರೋದು. ನಿಜ ಸುಳ್ಳು ಹೇಳಿಲ್ಲ ಸರ್. ಟಗ್ರೂ 3 ದಿನ ಫುಲ್ ಮಾಡಿಸಿದ್ವಿ. ಸಲಗ ಇಲ್ಲ ಇದು ಭೀಮಾನು 3 ದಿನ ಫುಲ್ ಮಾಡಿಸಿದ್ವಿ. ಇದನ್ನು ಫುಲ್ ಮಾಡಿಸ್ತಾ ಇದ್ವಿ. ಅದು ಒಂದು ಬೇಜಾರು. ನಮ್ಮ ಆ ಕಡೆ ಇರೋರು ನಮ್ಮನ್ನ ನೋಡೋಕ್ಕಾಗಿಲ್ಲ ಸರ್. ಇವತ್ತು 50 ಟಿಕೆಟು ಈ ಟಮಲಲ್ಲಿ ನಮ್ಮ ಫ್ಯಾಮ್ಲಿನೇ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದೆ. 50 ಟಿಕೆಟ್ ಸರ್. ಎಲ್ಲರನ್ನೂ ಅವ್ರನ್ನ ಕರ್ಕೊಂಡು ಹೋಗೋದು ದೊಡ್ಡ ವಿಷಯ ಇಲ್ಲ. ಒಬ್ಬೊಬ್ಬರು ಒಂದೊಂದು ದಾರಿ ಹೋಗ್ಬಿಟ್ಟಿದ್ದಾರೆ ಅಡ್ರೆಸ್ ಗೊತ್ತಿಲ್ಲದೆ. ಅವ್ರನ್ನೆಲ್ಲ ಹುಡುಕಿ ಎತ್ಕೊಂಡು ಹೋಗಿ ಬಿಟ್ಟು ನಾನು 4 ಗಂಟೆ ಶೋ 4:50 ನಾನು ಕೆಳಗಡೆ ಬರೋಷ್ಟಲ್ಲಿಗೆ ಒಬ್ಬೊಬ್ಬ ತಿರ್ಕೊಂಡು ನೋಡ್ತಾರೆ ನಾನು ನೋಡಿಲ್ಲ, ನೋಡಿಲ್ಲ, ತಿರ್ಗಾ ಒಂದೊಂದ್ಸಲಿ ಕರ್ಕೊಂಡು ಹೋಗ್ಬೇಕು. ನಮಗೆ ಊರ್ವಶಿಯಾಗಿ ಇದ್ಬಿಟ್ಟಿದ್ರೆ ನನಗೇನು ಫೀಲೇ ಇಲ್ಲ. ನಾವು ಯಾವಾಗ ನೋಡಿದ್ರು ಕರ್ಕೊಂಡೋಗಿ ನಮ್ಮ ಥಿಯೇಟ್ರ್ ಅದು ಹಂಗೆ ನುಗ್ಬಿಟ್ಟಿರೋರು. ಈಗ ಯಾರನ್ನೂ ಕೇಳೋಂಗೇ ಇಲ್ಲ ಅಲ್ಲಿ. ಅದೊಂದು ಫೀಲ್ ಆಯಿತು. ನಾನು ಕೇಳ್ಕೊಂಡೆ ಸರ್ 2 ಶೋ ಸರ್ ಅಂದೆ. ಮಿಸ್ ಮಾಡಿಕೊಂಡೆ. ಯಾಕಂದರೆ ಅಲ್ಲಿರೋರೆಲ್ಲ ನೋಡಿರುತ್ತಾರೆ ಸರ್. ಇಂಥ ಒಂದು ಸಕ್ಸಸ್ನ ಅವ್ರು ನೋಡಿಲ್ಲ ಅಂದರೆ ನಮ್ಗೆ ಫೀಲ್ ಆಗಲ್ವಾ ಇಲ್ವಾ ಸರ್? ಒಂದು ಪಿಕ್ಚರ್ ಫ್ಲಾಪ್ ಆಗೋ ಪಿಕ್ಚರ್ ಸರ್ ಫ್ಲಾಪ್ ಆಗೋ ಪಿಕ್ಚರ್ ಮಿಸ್ ಆದರೆ ಬೇಜಾರಾಗಲ್ಲ. ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಿರೋ ಪಿಕ್ಚರ್ ನೋಡಿಲ್ಲ ಅಂದರೆ ಜನ ಬೇಜಾರಾಗುತ್ತೆ. ಅದು ನಾನು ಈ ಪಿಕ್ಚರಲ್ಲಿ ಮಾಡಿದ್ದೀನಿ. ನನಗೋಸ್ಕರ ಆದವ್ರು ನೋಡ್ಬೇಕನ್ನೋ ಒಂದು ನನಗೋಸ್ಕರ ಆದರೆ ಒಂದು ಪಿಕ್ಚರ್ ನೋಡಬೇಕು ಜನ ಅಂತ ಒಂದು ಮೈಂಡಲ್ಲಿ ಇರುತ್ತೆ ಸರ್ ನಮಗೆ. ಯಾರು ನೋಡ್ತಾರೋ ಬಿಡ್ತಾರಪ್ಪ, ಬಂದು ನೋಡಲಿ ಅವರು. ನಾನು ಆ ಪಿಕ್ಚರಲ್ಲಿ ವಿಲನ್ ಬೇರೆ ಮಾಡಿದ್ದೀನಿ. ಅರ್ಧ ಪಿಕ್ಚರ್ ನನ್ನ ಮೇಲೆ ಓಡುತ್ತೆ. ಪಳ್ಳಿನ ಹೊಡಿಬೇಕು. ಕೊನೆಯಲ್ಲಿ ಒಂದು ಮಾಡಿದ್ರು ನಾನು ಓಡಿಸಿಲ್ಲ. ಪೂಜೆ ಟೈಮಲ್ಲಿ ನಮಗೆ ಯುವ ಸರ್ ಹೇಳಿದ್ರು, ಪೂಜೆ ನಡೀತಾ ಇರೋಗ್ಲೆ ಈ ಪಿಕ್ಚರಲ್ಲಿ ನೀನೇ ನನ್ನ ಕೈಯಲ್ಲಿ ಮಡ್ರಾಗೋದಂತ. ಕೊನೆವರೆಗೂ ನೋಡ್ತೀನಿ, ನನ್ನ ಮಲ್ರೆ ಮಾಡಿಲ್ಲ ಅವರು. ಕೊನೆವರೆಗೂ ಮಲ್ರೆ ಮಾಡಿಲ್ಲ. ಲಾಸ್ಟಲ್ಲಿ ರೋಹಿತ್ ಸರ್ ಸರ್ ಅದೇ ನಮ್ಮ ತಾಯಿ ಸೊತ್ತಗಳು ಒಬ್ಬರ ಹತ್ರ ಹೇಳಿದೆ, ನನ್ನ ಬಚ್ಚಿಗೆ ಬಿಟ್ಟಿದ್ರು 2ನೇ ಬಾಟಲ್ ಬರ್ತೀನಿ ನಾನು. ಅದೆಲ್ಲ ಕೂಡ ಪರವಾಗಿಲ್ಲ ಸರ್. ರೋಹಿತ್ ಸರ್ ಕೊನೆಗೆ ನನ್ನ ಪರ್ಕೆಲ್ಲಿ ಓಡಿಸ್ಬಿಟ್ರಲ್ಲ. ಎಲ್ಲರನ್ನೂ ಗಣ್ಣಲ್ಲಿ ಓಡಿಸಿ ನನ್ನ ಮಾತ್ರ ಪರ್ಕೆಲ್ಲಿ ಓಡಿಸ್ಬಿಟ್ರಿ. ನಾನು ಅದನ್ನು ಹಂಗೆ ಹೇಳಿದೆ. ನೋಡು, ಕೊನೆಯಲ್ಲಿ ನಮ್ಮ ಆದಿತ್ಯ ಸರ್ ಒಂದು ಡೈಲಾಗ್ ಕೇಳ್ತಾರೆ. ಇವರು ಯುವ ಸರ್ ಆದಿತ್ಯ ಸರ್ನ ಕೇಳ್ತಾರೆ, ಕರೆಕ್ಟಾಗಿ ಹೇಳಿ ಅವರು ಮಸ್ತಾನ್ ಬೈನ ಯಾರು ಹೊಡೆದಿದ್ದಾನಾಗ ಅವ್ರು ಹೇಳ್ತಾರೆ, ಅದನ್ನು ಕೇಳೋಕೆ ಹೋಗ್ಬೇಡ, ತಿರ್ಗಂಡು ನೀನು ಟೆನ್ಷನ್ ಆಗ್ಬಿಡ್ತಿ ಅಂತ. ನಾನು ಅದಕ್ಕೊಂದು ಸುಳ್ಳು ಹೇಳಿದೆ. ಕೇಳಿದ ಸೀನು ನನ್ನ ಬಚ್ಚಿಕ್ಕಿದ್ದಾರೆ. 2ನೇ ಪಾರ್ಟಲ್ಲಿ ಆ ಮಲ್ಡ್ರ್ ನಾನೇ ಮಾಡಿದಂತ ರಿಲೀವ್ ಮಾಡ್ತಾರೆ. ಅದೆಲ್ಲ ಈ ಮಲ್ಡ್ರೆಲ್ಲ ಮಾಡಿದ್ದು ನಾನೇ ಅಂತ ಹೇಳ್ತಾರೆ ಅಂದ್ಬಿಟ್ಟು ನಾನು ಸುಳ್ಳು ಹೇಳಿದೆ ಸರ್. ಯಾಕಂದರೆ ಆ ಪಿಕ್ಚರಲ್ಲಿ ಫಸ್ಟು ಮಲ್ಡ್ರ್ ಮಾಡಿ ಸೆಕೆಂಡ್ ಹಾಫಲ್ಲಿ ಮಲ್ಡ್ರ್ ನಾನೇ ಆಗಬೇಕು. ಕೊನೆಗೂ ಮಾಡಲೇ ಇಲ್ವಲ್ಲ, ನಾನು ಏನು ಹೇಳಿದೆ ಅವ್ರಿಗೆ?
ಸರ್ ಮರ್ಡರ್ ಆಗಿಲ್ಲ ಅಂತ ಬೇಜಾರು ಮಾಡ್ಕೋತಿರೋ ಮೊದಲನೇ ಜೀವ ಇದೆ ಸರ್. ನಿಜದಲ್ಲಿ ಎದುರು ಭಯ ಪಟ್ಕೊಂಡು ನೋಡ್ಬೋದು ಪಿಕ್ಚರ್ದಲ್ಲೇ ಮೇಡಮ್. ನಾವು ನಮ್ಮ ಇದರಲ್ಲಿ ಎಷ್ಟೋ ಮರ್ಡರ್ಗಳು ಕಣ್ಣಾರ ನೋಡ್ಬಿಟ್ಟಿದೀವಿ. ಆದ್ರೆ ಅದು ಬೇಡ ಸರ್, ಎಕ್ಕ ಬಗ್ಗೆ ಮಾತ್ರ ಮಾತಾಡಿ. ನಾನು ರೌಡಿ ಇಲ್ಲ ಮೇಡಮ್. ಅಲ್ಲ ನಾನು ಇವತ್ತವರೆಗೂ ಯಾವುದೋ ಒಂದು ಬಿಟ್ಟಿ ಕೇಸ್ ಕೂಡ ಹಾಕೊಂಡಿಲ್ಲ. ಆ ಥರ ಕ್ಯಾರೆಕ್ಟರ್ ನಮ್ದು. ಅರ್ಥ ಆಯ್ತಾ? ನಾವು ಆ ಥರ ಇಲ್ಲ. ರೋಡಲ್ಲಿ ಹೋಗುವಾಗ ಅಲ್ಲಿ ಇಲ್ಲಿ ಏನೋ ಮರ್ಡರ್ಗಳಾಗುತ್ತಲ್ಲ ಅದು ನೋಡಿದೆ ಅಂತ ಹೇಳಿದೆ, ನಾನು ಬೇರೆ ಏನು ಹೇಳಿಲ್ಲ. ಆಯ್ತಾಯ್ತು ಸರ್. ಹಂಗಾಗಿ ಈ ಪಿಕ್ಚರಲ್ಲಿ ಸುಮಾರು ವಿಷಯಗಳು, ಎಲ್ಲ ಪಿಕ್ಚರಲ್ಲಿ ಊಟ ಒಂಥರ ವೆರೈಟಿ ಆಗಿದ್ರು. ಈ ಪಿಕ್ಚರಲ್ಲಿ ಸೂಪರ್ ಊಟ. ಮಧ್ಯಾಹ್ನ ಬೆಳಗ್ಗೆ ನಾಷ್ಟ, ಮಧ್ಯಾಹ್ನ ಊಟ, ಸ್ವಲ್ಪ ಲೇಟ್ ಆದರೆ ಸಾಕು 6 ಗಂಟೆ ಮೇಲೆ ಏನು ಅವಲಕ್ಕಿ ಬಾತ್ ಏನೇನೋ ಬರೋದು, ಒಂದು ಖುಷಿ ಸಾಕತ್ತಾಗಿರೋದು. ಅದು ಹೇಳ್ಕೊತಾ ಇದ್ದೆ. ಅಯ್ಯೋ ಅಲ್ಲಿ ಹೋದ್ರೆ ಅಲ್ಲಿ ರಾಜರ ಥರ ಇನ್ನೊಂದು ಡೈಲಾಗ್ ಹೇಳಿದೆ, ನಮ್ಮ ಅಲ್ಲಿಗೆ ಹೋಗ್ಬಿಟ್ರೆ ನಮ್ಮ ಹೆಂಡತಿ ಮಕ್ಕಳು ಕೂಡ ಹಂಗೆ ನೋಡಲ್ಲಪ್ಪ, ಹಂಗೆ ನೋಡ್ಕೊಂತಾರೆ, ರಾಜರ ಥರ ನೋಡ್ಕೊಂತಾರೆ. ಕಾಫಿ ಬೇಕಾ, ಟೀ ಬೇಕಾ, ಊಟ ಬೇಕಾ, ಏನು ಬೇಕು ಎಲ್ಲ ಕೊಡ್ತಾನೆ ಇರ್ತಾರೆ. ಎ ಸಿಯಲ್ಲಿ ಆರಾಮಾಗಿ ಕೂತಿರ್ಬೋದು. ಹಂಗೆ ಎಲ್ಲ ಪಿಕ್ಚರ್ ನೋಡ್ತೀವಿ, ಒಂದು ಖುಷಿ. ಆ ಖುಷಿಯಲ್ಲಿ ಈ ಥರ ಒಂದು ದೊಡ್ಡ ಸಕ್ಸಸ್ಸಲ್ಲಿ ನಾವು ಇದ್ದೀವಿ ಅಂತ ಅಂದ್ಕೊಂಡ್ರೆ ಇನ್ನೂ ಖುಷಿ ಆಗ್ತಾಯಿದೆ. ಅದರಿಂದ ನಿಮ್ಮೆಲ್ರಿಗೂ ದೊಡ್ಡ ನಮಸ್ಕಾರ. ಇಷ್ಟೊತ್ತು ಮಾತಾಡಿದಲ್ಲಿ ನಾನೇನಾದರೂ ತಪ್ಪಾಗಿ ಮಾತಾಡಿದರೆ ಅದಕ್ಕೂ ಒಂದು ಕ್ಷಮೆ ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಆಮೇಲೆ ಯಾವಾಗಲೂ ಹೇಳ್ತಾ ಇರ್ತೀವಿ, ನಾವು ಜಸ್ಟ್ ಪೋಸ್ಟ್ ಮ್ಯಾನ್. ನಮಗೊಂದು ಒಳ್ಳೆ ಮ್ಯೂಸಿಕ್ ಬಂದರೆ ತಲುಪ್ಸೋ ಕೆಲಸ ನಮ್ಮದು. ಸೊ ನಾವು ಯಾವಾಗಲೂ ಲಕ್ಕಿ ಇಂಥ ಒಳ್ಳೊಳ್ಳೆ ಸಿನಿಮಾ ನಮ್ಮ ಕೈಗೆ ಬರೋದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಇಡೀ ತಂಡಕ್ಕೆ ನಮ್ಮೇಲೆ ನಂಬಿಕೆ ಇಟ್ಕೊಂಡು ಈ ಸಿನಿಮಾ ನಮಗೆ ಕೊಟ್ಟು ನಮ್ಮನ್ನು ಒಂದು ಹಿಟ್ ಸಂಸ್ಥೆಯಲ್ಲಿ ನಮ್ಮನ್ನು ಭಾಗಿ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹಾಗೆ ಈ ಸಾಂಗ್ ನಾವು ಲಾಂಚ್ ಮಾಡಿದಾಗಲೇ ಹೇಳಿದ್ದೆ, ಈ ವರ್ಷ ನಮಗಿದೊಂದು ಇನ್ನೊಂದು 100 ಮಿಲಿಯನ್ ಸಾಂಗ್ ಆಗುತ್ತೆ ಅಂತ. ಸೊ ಇವಾಗ ಆಲ್ರೆಡಿ 30 ಮಿಲಿಯನ್ ಆಗಿದೆ. ಸೊ ಡೆಫಿನೆಟ್ಲಿ ಇದು ಒಳ್ಳೆ ಮ್ಯೂಸಿಕ್ಕು, ಒಳ್ಳೆ ಆಲ್ಬಮ್ ಇದು. ಹಾಗೆ 3 ದೊಡ್ಡ ಪ್ರೊಡಕ್ಷನ್ ಹೌಸು ಕಾಂಪಿಟೇಷನ್ ಇಲ್ಲದೆ ಕೊಲ್ಯಾಬ್ರೇಷನಲ್ಲಿ ಮಾಡಿದ್ದಾರೆ. ಸೊ ಒಂಥರ ಹೋಮ್ ಬ್ಯಾನರೇ. ಇವ್ರ 2 ಬ್ಯಾನರಲ್ಲೂ ನಾನು ಸಪ್ರೇಟಾಗಿ ಫಿಲಿಮ್ಸ್ ಮಾಡಿದ್ದೀನಿ. ಮೊದಲ ಬಾರಿಗೆ PRKಯಿಂದ ಒಂದು ಫಿಲಿಮ್ ತೊಗೊಂಡಿದ್ದೀವಿ. ಅಪ್ಪು ಸರ್ದೊಂದು ಯಾವಾಗಲೂ ಕನಸಿರೋದು ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ಅಂತ. ಮ್ಯಾಮ್ ಕಂಟಿನ್ಯೂ ಮಾಡ್ತಾಯಿದ್ದೀರಾ, ಇದೇ ಥರ ಮಾಡ್ತಾಯಿರಿ. ಆಲ್ ದಿ ಬೆಸ್ಟ್ ಇಡೀ ತಂಡಕ್ಕೆ. ಆ್ಯಂಡ್ ಚರಣ್ ರಾಜ್, ನಾಗಾರ್ಜುನ್ ಶರ್ಮಾ, ಮುರಳಿ ಮಾಸ್ಟರ್ ಎಲ್ರಿಗೂ ಆಲ್ ದಿ ಬೆಸ್ಟ್. ಆ್ಯಂಡ್ ಮುಂದೆ ಇದೇ ಥರ ಒಳ್ಳೊಳ್ಳೆ ಸಂಗೀತ ಕೊಡ್ತಾಯಿರಿ. ಆ್ಯಂಡ್ ರೋಹಿತ್ ಪಡಕಿ ಅವರು ಒಂದು ಸಕ್ಸಸ್ ಆದಮೇಲೆ ಈ ಸಿನಿಮಾ ಮಾಡ್ತಾಯಿದ್ರು. ಸೊ ಸ್ಟಾರ್ಟಿಂಗಿಂದನೇ ಇದು ಎಕ್ಕ ಅಂತ ಒಂದು ನೋಡಿದಾಗಲೇ ಒಂದು ಫೈರ್ ಇದೆ ಅಂತ ಯಾವಾಗಲೂ ಅನ್ನಿಸ್ತಾ ಇತ್ತು, ಒಂದು ಸಕ್ಸಸ್ ಆಗುತ್ತೆ ಅಂತ. ಸೊ ಆಗಿದೆ ಇವತ್ತು. ಆಮೇಲೆ ಯುವ ಸರ್ ಹೊಂಬಾಳೆ ಅವ್ರದ್ದೇ ಆಡಿಯೋ ಎತ್ಬಿಟ್ಟು, ಇಲ್ಲ ಸರ್ ನಮ್ಗೆ ಬೇಕೇ ಬೇಕು, ಏನು ಬೇಕಾದ್ರೆ ಕೊಡಿ, ನಮ್ಗೆ ಆಡಿಯೋ ಬೇಕು ಅಂತ ಯುವ ತೊಗೊಂಡಿದ್ವಿ. ಅದೇ ಥರ ಸೆಕೆಂಡ್ ಫಿಲಿಮು ನಮ್ಮ ಹತ್ರನೇ ಇದೆ. ಇದೇ ಥರ ಕಂಟಿನ್ಯೂ ಆಗಲಿ ಸರ್. ಆ್ಯಂಡ್ ಈ ಸಾಂಗಲ್ಲಿ ಎಕ್ಸ್ಪ್ರೆಷನ್ ಕೊಟ್ಟಿದ್ದು ನಿಮ್ಮ ಕಾಂಬಿನೇಷನ್, ಸಂಜನಾ ಮ್ಯಾಮ್ ಆ್ಯಂಡ್ ಯುವ ಅವ್ರ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಜಯಣ್ಣ, ಭೋಗಣ್ಣ, ಕಾರ್ತಿಕ್ ಆ್ಯಂಡ್ ಯೋಗಿ ಎಲ್ರಿಗೂ ಆಲ್ ದಿ ಬೆಸ್ಟ್. ಆ್ಯಂಡ್ ನೆಕ್ಸ್ಟ್ ಸಿನಿಮಾಗೂ ಇವಾಗಲೇ ಗುಡ್ ಲಕ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಎವ್ರಿಬಡಿ. ಇದೊಂದು ಡೈರೆಕ್ಷನ್ ಇರಲೇಬೇಕಲ್ಲ. ಎಲ್ರಿಗೂ ನಮಸ್ಕಾರ. ಸಿನಿಮಾ ಒಪ್ಕೊಳ್ಳೋದಕ್ಕೆ ತುಂಬ ದೊಡ್ಡ ಕಾರಣ ಏನು ನನಗೆ ಬೇಕಾಗಿರಲಿಲ್ಲ. ಈ ಸಿನಿಮಾದಲ್ಲಿ ನನಗೆ ಪಾತ್ರ ಹೇಳೋದಕ್ಕೆ ರೋಹಿತ್ ಸರ್ ಅವರು ಕಾಲ್ ಮಾಡಿದ್ರು. ರೋಹಿತ್ ಸರ್ ಅವ್ರು ಕಾಲ್ ಮಾಡ್ತಿದ್ದಂಗೆ ಹೇಳಿದೆ, ನೀವು ಪಾತ್ರನೇ ಹೇಳಬೇಕಾಗಿಲ್ಲ, ನೀವು ಡೈರೆಕ್ಟ್ರು ಅಂತ ಗೊತ್ತಾದ್ಮೇಲೆ ಅಂತ. ಅವರ ಸಿನಿಮಾ ಡೈರೆಕ್ಷನಲ್ಲಿ ನಾನು ಅಭಿನಯಿಸಿದ್ದೀನಿ, ರತನ್ ಪ್ರಪಂಚ. ಅದಾದ ನಂತರ ನಾನು ಕೇವಲ ಕಲಾವಿದೆಯಾಗಿ ಇರಲಿಲ್ಲ, ನಾನು ಅವರ ಅಭಿಮಾನಿಯಾಗಿದ್ದೆ. ಅಂಥ ಒಳ್ಳೆಯ ನಿರ್ದೇಶಕರು ಅವರು, ರೋಹಿತ್ ಅವರು ಒಂದು ಚಿತ್ರವನ್ನು ಆರಿಸ್ಕೊಂಡಿದ್ದಾರೆ ಅಂದರೆ, ಆಮೇಲೆ ಅವ್ರದ್ದು ನನಗೆ ತುಂಬ ಇಷ್ಟವಾಗೋದು ಅವರ ಕಲ್ಪನೆಯಲ್ಲಿ ಪ್ರತಿಯೊಂದು ಪಾತ್ರಗಳಿಗೂ ಈ ಥರದ್ದೊಬ್ಬ ಪಾತ್ರಧಾರಿ ಸೂಟ್ ಆಗ್ತಾರೆ ಅಂತ ಅವ್ರು ಆಯ್ಕೆ ಮಾಡ್ತಾರಲ್ಲ, ಅದೇ ಅವ್ರ USB ಅಂತ ನನಗೆ ಅನಿಸುತ್ತೆ. ಬೇರೆ ಯಾರೂ ಕಲ್ಪನೆನೇ ಮಾಡಿರಲ್ಲ ಆ ಥರದ್ದು ಪಾತ್ರಗಳನ್ನು ಇವ್ರು ಮಾಡಬಹುದು ಅಂತ. ಆ ಥರದ ಪಾತ್ರಗಳನ್ನು ಅವ್ರು ಆಯ್ಕೆ ಮಾಡ್ತಾರೆ. ಹಾಗಾಗಿ ನಾನು ಈ ಪಾತ್ರ ಮಾಡ್ತೀನಿ ಅಂತ ನಾನು ಒಪ್ಕೊಂಡೆ. ಅದಾದಮೇಲೆ ನೆಕ್ಸ್ಟ್ ಒಂದು ಹಂತ ಇದೆ. ಡೈರೆಕ್ಟ್ರು ಕತೆ ಒಪ್ಪಿಸಿದ ಮೇಲೆ ನೆಕ್ಸ್ಟು ಒಂದು ಸ್ಟೇಜ್ ಇದೆಯಲ್ಲ, ಅದು ಯಾರು ಹೇಳಿ, ಒಬ್ಬ ಪ್ರೊಡ್ಯೂಸರ್ ಫೋನ್ ಮಾಡ್ತಾರೆ. ಓಕೆ
ತುಂಬ ಜಾಣ್ಮೆಯಿಂದ ಈ 3 ಜನ ಒಬ್ಬರನ್ನ ಆ ಕೆಲಸ ಮಾಡಕ್ಕೆ ಬಿಟ್ಟಿದ್ರು. ಅದು ಜಯಣ್ಣ ಅವ್ರು ಫೋನ್ ಮಾಡಿದ್ರು ನನಗೆ. ನಮ್ಮ ಅಣ್ಣ ತುಂಬ ಇಂಟ್ರೊಡಕ್ಷನ್ ಕೊಟ್ಟಿದ್ದ ಇವ್ರ ಬಗ್ಗೆ. ಅಣ್ಣಂಗೆ ತುಂಬ ಪ್ರೀತಿ ಇರುವಂಥ ಒಬ್ಬ ನಿರ್ಮಾಪಕರು. ಹಾಗಾಗಿ ಬಹುಶಃ ಡೈರೆಕ್ಟರ್ ಕತೆ ಹೇಳೋದು ಎಷ್ಟು ಲೆಂತಿ ಇತ್ತೋ ಅದಕ್ಕಿಂತ ಕಡಿಮೆ ಇತ್ತು ನಾನು ಒಪ್ಕೊಂಡಿದ್ದು. ಅಷ್ಟು ಪ್ರೀತಿಯಿಂದ ನಮ್ಮನ್ನು ಆ ಸಿನಿಮಾ ಒಳಗಡೆ ಬರಮಾಡ್ಕೊಂಡ್ರು. ಆ ಹಿರಿತನ ಇದೆಯಲ್ಲ, ಬಹುಶಃ ಮಾಸ್ತಿಯವರೇ ಅವ್ರು ಹೊಟ್ಟೋದ್ರ ಸಿನಿಮಾ ಒಪ್ಪಿಸ್ಬೇಕಾದ್ರೆ ಅವ್ರದ್ದೊಂದು ಚೌಕಟ್ಟಿನಲ್ಲಿ ನಮ್ಗೆ ಸಿನಿಮಾ ಒಪ್ಪಿಸ್ಬೇಕಾದ್ರೆ ಕೆಲವು ಮಾತುಗಳು ಹೇಳ್ತಾರಲ್ಲ, ಮಾಸ್ತಿಯವರ ಡೈಲಾಗಿಗಿಂತ ಮಸ್ತಾಗಿತ್ತು ನನಗದು. 2 ಮಾತು ನಾವು ನೆಕ್ಸ್ಟ್ ಮಾತಾಡೋಕ್ಕೆ ನಮಗೆ ಚಾನ್ಸೇ ಇರಲಿಲ್ಲ. ಅವ್ರು ಏನೋ ಒಂದು ಹೇಳ್ತಾರೆ, ಆಯಿತು ಸರ್ ಅಂತ ನಾವು ಒಪ್ಕೊಂಡ್ಬಿಡ್ಬೇಕು. ಅಷ್ಟು ಒಳ್ಳೆಯ ಪದಗಳನ್ನು ಜೋಡಿಸಿ ಅವರು ನನ್ನ ಈ ಸಿನಿಮಾಗೆ ಒಪ್ಸಿದ್ರು. ಅದಾದಮೇಲೆ ನನ್ನ ಪಾತ್ರ ಅದು ಅವ್ರು ಕಂಡಂಥ ಕನಸು. ಪಾತ್ರ ಪುಟ್ಟದು ದೊಡ್ಡದು ಅಂತ ನಾನು ಅಂದ್ಕೊಳ್ಳಲ್ಲ. ನಾನು ಇಂಡಸ್ಟ್ರಿಗೆ ಬಂದು 35 ವರ್ಷ ಆಯಿತು. ಇವತ್ತಿಗೂ ಕೂಡ ಇವತ್ತಿನ ಈ ವರ್ಷ ನನ್ನ 2 ಸಿನಿಮಾ ಸಕ್ಸಸ್ಫುಲ್ ಆಗಿದೆ. ಆ ಸಿನಿಮಾದಲ್ಲಿ ನಾನಿದ್ದೀನಿ ಅನ್ನೋ ಅಂದರೆ ನನಗೆ ತುಂಬ ಹೆಮ್ಮೆಯ ವಿಚಾರ. ಹಾಗಾಗಿ ನನ್ನ ಯಾವುದೇ ಪಾತ್ರಕ್ಕೆ ನನ್ನನ್ನು ಕರೆದ್ರೆ ಅದು ನಾನು ಮೊದಲು ಕನಸು ಕಾಣ್ತೀನಿ. ಯಾಕಂದರೆ ಇಂಡಸ್ಟ್ರಿಗೆ ಬರುವ ಹೊಸದ್ರಲ್ಲಿ ನಮ್ಮ ತಂದೆ ನಮ್ಮ ತಾಯಿ ಒಂದು ಪಾತ್ರಕ್ಕೆ ಅವ್ರು ಎಷ್ಟು ಕಷ್ಟಪಡ್ತಿದ್ರು. ಕನಿಷ್ಕ ಹೋಟ್ಲಲ್ಲೆಲ್ಲ ಓಡಾಡಿಕೊಂಡು ನಮ್ಮ ತಂದೆ ನಮ್ಮ ಫೋಟೋ ಇಟ್ಕೊಂಡು ಆ ಪ್ರೀತಿ, ಆ ಗೌರವ ಆ ಪಾತ್ರದ ಮೇಲೆ ಇವತ್ತಿಗೂ ನನಗಿದೆ. ಹಾಗಾಗಿ ಯಾರಾದರೂ ನನಗೆ ಪಾತ್ರ ಕೊಡ್ತೀನಿ ಅಂತ ಬಂದಾಗ ಆ ಪಾತ್ರ ಹೇಗಿದೆ, ಚಿಕ್ಕದ ದೊಡ್ಡದ ನಾನು ನೋಡೋದೇ ಇಲ್ಲಮ್ಮ. ಅವಕಾಶ ಅನ್ನೋದೇ ತುಂಬ ದೊಡ್ಡದು ಅಂತ ನಾನು ಭಾವಿಸಿ ಒಂದು ಸಿನಿಮಾದಲ್ಲಿ ನಾನು ಅಭಿನಯಿಸ್ತೀನಿ. 3 ಜನ ನಿರ್ಮಾಪಕರು ಈ ಸಿನಿಮಾಗೆ ತುಂಬಾ ಖುಷಿಯಾಯಿತು. ಕಾರ್ತಿಕ್ ಅವರು, ಜಯಣ್ಣ ಅವರು, ಆಮೇಲೆ ಅಶ್ವಿನಿ ಅವರು. ನನಗೆ ಒಂಥರ ಏನಾಗುತ್ತೆ, ನಮ್ಮನ್ನು ಇಂಟ್ರೊಡ್ಯೂಸ್ ಮಾಡಿದ್ದೆ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯವರು. ಅಪ್ಪಾಜಿಯವರ ಬ್ಯಾನರಲ್ಲಿ ಹೇಗೆ ಪಾರ್ವತಮ್ಮ ಅವರು ಅವ್ರ ಕನಸುಗಳನ್ನ ನನಸು ಮಾಡಿದ್ರು. ಅದಾದ ನಂತರ ಅರುಂಧತಿ ನಾಗವರು, ಶಂಕರ್ ನಾಗವರ ಕನಸುಗಳನ್ನ ನನಸು ಮಾಡ್ತಾ ಇದ್ದಾರೆ. ಹಾಗೇನೆ ಅಪ್ಪೋರು ಕಂಡಂಥ ಕನಸುಗಳಿಗೆ ಅಶ್ವಿನಿಯವರೇ ಕಣ್ಣು ಅಂತ ನಾನು ಅಂದ್ಕೊಳ್ತೀನಿ. ನಿಮ್ಮ ಮೂಲಕ ಅದೆಲ್ಲ ಕನಸುಗಳು ನನಸಾಗಲಿ. ಸಿನಿಮಾದಲ್ಲಿ ಅದ್ಭುತವಾದಂಥ ಕಲಾವಿದರನ್ನು ಸೇರಿಸಿದ್ದಾರೆ. ಆಮೇಲೆ ನಮ್ಮ ಸಿನಿಮಾ ನಾನು ಆ್ಯಕ್ಟ್ ಮಾಡೋಕ್ಕೆ ಮುಂಚೆ ನಾನು ಡೈರೆಕ್ಟ್ರಿಗೆ ಅಭಿಮಾನಿ. ಸಿನಿಮಾ ನೋಡಿದ್ಮೇಲೆ ಮತ್ತೊಬ್ರಿಗೆ ಅಭಿಮಾನಿ ಅದೇ, ಅದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್. ಎಂಥ ಅದ್ಭುತವಾದಂಥ ಹಾಡನ್ನು ಕೊಟ್ಟರು. ಈ ಸಿನಿಮಾಗೆ ನೀವು ತುಂಬ ದೊಡ್ಡ ಜೀವಾಳ ಅಂತ ನಾನು ಹೇಳ್ತೀನಿ. ಇವತ್ತು ಒಂದು ಸಿನಿಮಾ ಮಾಡೋದಕ್ಕೆ ಎಷ್ಟು ದಿನಗಳನ್ನು ಒಬ್ಬ ಕಲಾವಿದ ಅಂದರೆ ಹೀರೋಯಿನ್ ಕೊಡ್ತಾರೋ ಅದಕ್ಕಿಂತ ಹೆಚ್ಚು ಸಮಯ ಪ್ರಮೋಷನ್ಗೆ ಅಂತ ಕೊಡಬೇಕಾಗತ್ತೆ. ಆದರೆ ನೀವು ಕೊಟ್ಟಂಥ 2 ಸಾಂಗ್ ಇದೆಯಲ್ಲ, ಬಹುಶಃ ಅವರ ಜವಾಬ್ದಾರಿಯನ್ನು, ಕೆಲಸವನ್ನು ನಿಮ್ಮ ಆ 2 ಸಾಂಗ್ ಮಾಡಿ ಮುಗಿಸ್ತು ಅಂತ ಹೇಳ್ತೀನಿ. ಅಷ್ಟು ಅದ್ಭುತವಾದಂಥ ಪ್ರಮೋಷನ್ ಕೊಡ್ತು ಈ ಸಿನಿಮಾಗೆ ಆ ಸಾಂಗು. ಪ್ರತಿಯೊಬ್ಬ ಕಲಾವಿದರು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮುದ್ದಾದಂಥ ಕನ್ನಡತಿಯರು ಇಬ್ಬರು, ಸಂಪದ ಮತ್ತು ಸಂಜನಾ ಅವರು ತುಂಬ ಮುದ್ದಾಗಿ ಕಾಣ್ತೀರಾ. ಯುವ ಅವರು ಸಿನಿಮಾಗಳಲ್ಲಿ ಜೊತೆಗೆ ಅಭಿನಯಿಸಬೇಕಾದ್ರೆ ನನಗೆ ಅನ್ನಿಸ್ತಾ ಇತ್ತು, ಆ ಪಾತ್ರದ ಹೆಸರು ಮುತ್ತು ಅಂತ. ಡೈರೆಕ್ಟ್ರ್ ಬಹುಶಃ ಆ ಪಾತ್ರಕ್ಕೆ ಮಾತ್ರ ಇಟ್ಟಿದ್ದು ಅಂತ ನನಗೆ ಅನಿಸಲ್ಲ. ಕನ್ನಡ ಚಿತ್ರರಂಗಕ್ಕೆ ಒಂದು ಮುತ್ತನ್ನು ಕೊಟ್ಟಿದ್ದೀರಾ ಸರ್ ನೀವು. ಅಂಥ ಒಳ್ಳೆಯ ಪೊಟೆನ್ಷಿಯಲ್ ಇರುವಂಥ ಕಲಾವಿದ ಅಂತ ನನಗನ್ಸುತ್ತೆ. ಅವ್ರಿಗೂ ಅಷ್ಟೇ, ಯಾರಿಗೂ ಯಾವ ಹೆಸರು, ಕೀರ್ತಿಯು, ಯಶಸ್ಸು ಸುಲಭವಾಗಿ ದಕ್ಕಿದಂಥ ಇತಿಹಾಸವೇ ಇಲ್ಲ. ಅದರ ಪ್ರಾಮುಖ್ಯತೆ ಯುವ ಅವ್ರಿಗೆ ಗೊತ್ತಿತ್ತು. ಆ ತುಡಿತನ ನಾನು ಪ್ರತಿಯೊಂದು ಶಾರ್ಟ್ಗಳಲ್ಲಿ, ಪ್ರತಿಯೊಂದು ಫ್ರೇಮ್ಗಳಲ್ಲಿ ನಾನು ನೋಡ್ತಾ ಇದ್ದೆ. ಆ ಹಾರ್ಡ್ ವರ್ಕ್ ಇದೆಯಲ್ಲ, ಖಂಡಿತವಾಗ್ಲೂ ಭಗವಂತ ಅದಕ್ಕೆ ಕೈ ಹಿಡಿತಾನೆ. ನನಗನ್ಸೋದು ಲಕ್ ಅಂದರೆ ಏನು ಅಂತಂದರೆ ಪ್ರತಿಭೆ ಮತ್ತು ಅವಕಾಶ ಇವೆರಡೂ ಸೇರಿದಾಗ ಮಾತ್ರ ಅದು ಒಂದು ಯಶಸ್ಸು ಅಂತ ಕಾಣುತ್ತೆ. ಪ್ರತಿಭೆ ಅವರಲ್ಲಿತ್ತು, ಈ ಥರದ್ದು ಒಳ್ಳೆಯ ಸಿನಿಮಾ ಅವಕಾಶ ಅವ್ರಿಗೆ ಸಿಕ್ತು. ಹಾಗಾಗಿ ಎಕ್ಕ ಸಿನಿಮಾ ಇವತ್ತು ಇಷ್ಟು ದೊಡ್ಡ ಯಶಸ್ಸಾಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಡೈರೆಕ್ಟರ್ ಸರ್, ಯುವ ಅವರು ಮತ್ತು ಪ್ರತಿಯೊಬ್ಬರು, ಪೂರ್ಣಚಂದ್ರ ಅವರಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟಪಟ್ಟೆ ಅವರ ಸ್ಕ್ರೀನ್ ಪ್ರೆಸೆನ್ಸ್ನ. ಆದಿಯವರು ಎಲ್ಲರೂ ಕೂಡ ಆ ಪುಟ್ಟು ಮಗುವಿಂದ ಹಿಡಿದು ನಿಮ್ಮ ಈ ಪಾತ್ರಗಳ ಆಯ್ಕೆ ತುಂಬ ಅದ್ಭುತವಾಗಿತ್ತು. ಈ ಸಿನಿಮಾಗೆ ಇಡೀ ಪ್ರೇಕ್ಷಕರ ವರ್ಗದವರು ಕೊಟ್ಟಂತಹ ಪ್ರೋತ್ಸಾಹ ನಿಜಕ್ಕೂ ತುಂಬಾ ಖುಷಿಯಾಗುತ್ತೆ. ತುಂಬ ಪ್ರಾಮಿಸಿಂಗಾಗಿ ಈ ಸಿನಿಮಾ ಮುಹೂರ್ತದಲ್ಲೇ ಟೈಮ್ ಕೊಟ್ಟಿದ್ದರು. ಇಂಥ ದಿನಕ್ಕೆ ನಾನು ಈ ಸಿನಿಮಾನ ರಿಲೀಸ್ ಮಾಡ್ತೀನಿ ಅಂತ.
ಸಾಮಾನ್ಯವಾಗಿ ಎಲ್ಲ ನಿರ್ಮಾಪಕರು ಕೇಳ್ಕೊಳ್ತಾ ಇರ್ತಾರೆ, ಏನ್ರಿ 9 ತಿಂಗಳಲ್ಲಿ ಒಂದು ಮಗುಗೆ ಜೀವನೇ ಕೊಡ್ಬೋದು, ಒಂದು ಸಿನಿಮಾನ ತೆರೆಗೆ ತೊಗೊಂಡು ಬರೋಕ್ಕೆ ಇಷ್ಟು ದಿನ ಮಾಡ್ತೀರಾ ಅಂತ ಕೇಳ್ತಾರೆ. ಬಟ್ ಇವರು 7 ತಿಂಗಳಿಗೆ ಈ ಸಿನಿಮಾನ ತೊಗೊಂಡು ಬಂದಿದ್ದಾರೆ. ಸರ್, ನೀವು ಎಷ್ಟು ಜನಕ್ಕೆ ಜೀವ ಕೊಟ್ಟರೋ ಇಲ್ವೋ ಗೊತ್ತಿಲ್ಲ, ಒಂದು 3 ಜನರ ಜೀವ ಉಳಿಸಿದ್ದೀರಾ ಬೇಗ ಸಿನಿಮಾ ತೊಗೊಂಡು ಬಂದು. ಈ ಥರದ್ದು ಒಂದು ಟ್ರೆಂಡ್ ಸಿನಿಮಾಗಳಲ್ಲಿ ಹುಟ್ಕೊಳ್ಳಿ, ಹೆಚ್ಚೆಚ್ಚು ಸಿನಿಮಾ ಈ ಥರ ಬಂದ್ರೇ ಇನ್ನೂ ಒಂದಿಷ್ಟು ಲವಲವಿಕೆಯಿಂದ ಚಿತ್ರರಂಗ ಇರುತ್ತೆ ಅಂತ ಹೇಳ್ತಾ, ಮತ್ತೊಮ್ಮೆ ನಮ್ಮೆಲ್ಲ ಟೀಮ್ಗೂ ಕಂಗ್ರ್ಯಾಚುಲೇಷನ್ಸ್ನ ಹೇಳ್ತಾ, ಈ ಅವಕಾಶಕ್ಕೆ ಎಲ್ಲ 3 ನಿರ್ಮಾಪಕರಿಗೆ ಮತ್ತು ನಿರ್ದೇಶಕರಿಗೆ ನನ್ನ ಪ್ರೀತಿಯ ಧನ್ಯವಾದಗಳನ್ನ ತಿಳಿಸ್ತೀನಿ. ಎಲ್ಲ ಮಾಧ್ಯಮದವರಿಗೆ, ಕನ್ನಡದ ಅಭಿಮಾನಿಗಳಿಗೆ ನಿಮ್ಮ ಆಶೀರ್ವಾದ ಸದಾ ಹೀಗೆ ಕನ್ನಡದ ಸಿನಿಮಾಗಳ ಮೇಲೆ ಇರಲಿ. ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡಿ ಅಂತ ಕೇಳ್ಕೊಳ್ತಾ, ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೀವೆಲ್ಲ ಇಷ್ಟು ಖುಷಿಯಿಂದ ಯು ಆಲ್ ವೇರ್ ಸೆಲೆಬ್ರೇಟಿಂಗ್, ಬಟ್ ಫಾರ್ ವಿ ಎಕ್ಸಿಬಿಟರ್ಸ್ ದಿಸ್ ಈಸ್ ಅ ರಿಯಲ್ ರೀಸನ್ ಟು ಸೆಲೆಬ್ರೇಟ್. ಯು ಆಲ್ ಆರ್ ವಿನ್ನರ್ಸ್, ಯು ಹ್ಯಾವ್ won one more time. We had lost for past 6 months. I am a 3rd generation film exhibitor. ನಾವು ಲಾಸ್ಟ್ 6 ತಿಂಗಳ ಮ್ಯಾಕ್ಸ್ ಆದಮೇಲೆ ನಮ್ಮ ಥಿಯೇಟ್ರ್ ಮುಂದೆ ಜನನೇ ನೋಡಿಲಾಗಿದ್ವಿ. ಪ್ರತಿ ವಾರ ಗುರುವಾರ ಇಲ್ಲ ಮಂಗಳವಾರ ನಮಗೆ ಒಂದು ವಾಟ್ಸಪ್ ಬರ್ತದೆ, ಟ್ರೇಲರು ಇಲ್ಲಾದರೆ ಒಂದು ಫೋಟೋ, ಸರ್ ಈ ಪಿಕ್ಚರ್ ಚೆನ್ನಾಗಿದೆ ಸರ್ ಹಚ್ಕೊಳ್ಳಿ ಅಂತ. ನಮಗದು ಆವಾಗಲೇ ಗೊತ್ತಾಗೋದು ಇದು ಹೋಗಲ್ಲಪ್ಪ ಅಂತ. ಮತ್ತು ಒತ್ತಡಕ್ಕೆ ಹಚ್ತೀವಿ. 12 ಗಂಟೆಗೆ ಒಂದೇನೋ 1000-1500, 3 ಗಂಟೆಗೆ 1000-1500, 6 ಗಂಟೆಗೆ ನಮ್ಮ ಮ್ಯಾನೇಜರ್ ನಮಗೆ ಫೋನ್ ಮಾಡಿ ನೋ ಆಡಿಯನ್ಸ್ ಸರ್ ಅಂತ ಹೇಳಿಬಿಡ್ತಿದ್ರು. ದಿಸ್ ವಿ ಹ್ಯಾವ್ ಫೇಸ್ ದಿಸ್ ಫ್ರಮ್ ಲಾಸ್ಟ್ 6 months. ಆ್ಯಂಡ್ ಫಾರ್ ಅಸ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ, ಕನ್ನಡ ಫಿಲ್ಮ್ಸ್ ಆರ್ ಬ್ರೆಡ್ ಆ್ಯಂಡ್ ಬಟರ್. ಅದೇ ಬರ್ತಾ ಇಲ್ಲಾಗಿತ್ತು. ದೇ ವರ್ ಲಾಟ್ ಆಫ್ ಎಕ್ಸ್ಪೆರಿಮೆಂಟ್ಸ್ ಬೀಂಗ್ ಮೇಡ್, ಬಟ್ ದೇರ್ ವಾಸ್ ನಥಿಂಗ್ ಕಮಿಂಗ್ ಆನ್ ಸ್ಕ್ರೀನ್ ಫಾರ್ ದ ಪೀಪಲ್ ಟು ಕಮ್. ಅವಾಗ ಕಾರ್ತಿಕ್ ಸರು ಅವರು ಟ್ವಿಟರು ಇನ್ಸ್ಟಾಗ್ರಾಮ್ದಲ್ಲಿ ತುಂಬ ಆ್ಯಕ್ಟಿವ್. ಅವರು ಬ್ಯಾಂಗಲ್ ಬಂಗಾರಿ ಹಾಡುಬಿಟ್ರಲ್ಲೇ ನಮ್ಮ ಆಫೀಸಲ್ಲಿ ಫಸ್ಟ್ ಟೈಮ್ ವೈರಲ್ ಆಗಿದ್ದು ಬ್ಯಾಂಗಲ್ ಬಂಗಾರಿ ಹಾಡು. ಅವಾಗ ನಮಗೇನೋ ಒಂದು ಹೋಪ್ ಬಂತು ಬಿಕಾಸ್ ಆಫ್ ದಿಸ್ ಎಕ್ಕ. ಆಮೇಲೆ ಓಪನಿಂಗ್ ಡೇ ನಮ್ಮ ಕಾರ್ ಪಾರ್ಕ್ ಮಾಡಲಿಕ್ಕೆ ಜಾಗ ಇಲ್ಲಾಗಿತ್ತು ನಮ್ಮ ಥಿಯೇಟ್ರ್ಗಳಲ್ಲಿ. ಅದರಂಥ ಸಂತೋಷ ಮತ್ತು ಏನು ಬೇಕು ನಮಗೆ. ಥ್ಯಾಂಕ್ ಯು ವೆರಿ ಮಚ್. ಇವು 3 ಪ್ರೊಡ್ಯೂಸರ್ಸಿಗೆ ಥ್ಯಾಂಕ್ ಯು ವೆರಿ ಮಚ್ ನಮಗೆ ಕೊಟ್ಟಿದ್ದಕ್ಕೆ. ಒಂದು ರಿಕ್ವೆಸ್ಟು, ಅಶ್ವಿನಿ ಮೇಡಮ್, ಜಯಣ್ಣ ಸರ್ ಮತ್ತು ಕಾರ್ತಿಕ್ ಸರು, ನೀವು ಈಗಾಗಲೇ ಬೇಗ ಇನ್ನೊಂದು ಪ್ರಾಜೆಕ್ಟ್ ಅನೌನ್ಸ್ ಮಾಡಬೇಕು. ನಮ್ಮ ಕನ್ನಡ ಚಿತ್ರರಂಗ ಉಳಿಸ್ಬೇಕು, ಬೆಳಿಬೇಕಂದ್ರೆ ಯು ಹ್ಯಾವ್ ಟು ಗಿವ್ ಸಚ್ ರಿಪೀಟೆಡ್ ಹಿಟ್ಸ್ ಆ್ಯಂಡ್ ಮೂವೀಸ್. ಐ ಆಮ್ ರಿಕ್ವೆಸ್ಟಿಂಗ್ ಯು, ಪ್ಲೀಸ್ ಅನೌನ್ಸ್ ಅನದರ್ ಮೂವಿ ವಿತ್ ದ ಸೇಮ್ ಟೀಮ್ ಆ್ಯಸ್ ಕ್ವಿಕ್ಲಿ ಆಸ್ ಪಾಸಿಬಲ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸರಿ ರೀ, ದಯವಿಟ್ಟು. ಎಲ್ಲರಿಗೂ ನಮಸ್ಕಾರ. ಸಕ್ಸಸ್ ಬ್ಯಾನರ್ಗಳಿಂದ ಸಕ್ಸಸ್ ಮೀಟನ್ನು ಮಾಡ್ತಾ ಇದ್ದೀವಿ. ಸಕ್ಸಸ್ ಬ್ಯಾನರ್ 3 ಇದೆ. ಒಂದು PRK, ಮತ್ತೊಂದು ಜಯಣ್ಣ ಕಂಬೈನ್ಸ್, ಮತ್ತೊಂದು KR. ಈ 3 ಸಂಸ್ಥೆಗಳಲ್ಲಿ ಒಜ್ಜೇಶ್ವರಿ ಸಂಸ್ಥೆ 50 ವರ್ಷ ತಾನೇ ಆಗಿದೆ. ಜಯಣ್ಣವರು ಬೋಗಣ್ಣ ಸೇರಿ ಪ್ರೊಡಕ್ಷನ್ಸ್ ಮಾಡಿದ್ದಾರೆ. ಸಕ್ಸಸ್ ಮೀಟ್ ಬೇಕು. ಸಕ್ಸಸ್ ಆಗಿರೋವಂಥವ್ರು ಸಕ್ಸಸ್ ಮೀಟ್ ಮಾಡ್ತಾ ಇದ್ದೀರಾ, ಓಕೆ. ನಿಮ್ಮದು ಒಂದು ಜವಾಬ್ದಾರಿ ಏನಂದರೆ ಸಕ್ಸಸ್ ಆಗದೇ ಇರೋ ಪ್ರೊಡ್ಯೂಸರ್ಸ್ಗಳಿಗೆ ನೀವು ಸಕ್ಸಸ್ ಹೇಗೆ ಅಂತ ಹೇಳ್ಕೊಡಿ. ಇವತ್ತು ಭಾಳಷ್ಟು ತೊಂದರೆ ಏನಾಗ್ತಾ ಇದೆ ಅಂದರೆ, ನಾನು ಚಿತ್ರಮಂದಿರದ ಮಾಹಿತಿ ಮುಖಾಂತರ ಮಾತಾಡ್ತೀನಿ. ನಾನು ಈ ಪಿಕ್ಚರು ಆ ಪಿಕ್ಚರು ಅಂತೇಳಿ ಮಾತಾಡೋದಿಲ್ಲ. ಮತ್ತು ಬೇರೆ ಬೇರೆ ಪಿಕ್ಚರ್ ನಿರ್ಮಾಪಕ ಅಂದಮೇಲೆ ನಿರ್ಮಾಪಕನೇ, ಪಿಕ್ಚರ್ ಬಂದಮೇಲೆ ನಿರ್ಮಾಪಕ, ಅದನ್ನು ನಾನು ನೋಡ್ತಾ ಇದ್ದೀನಿ. ಕಳೆದ ಜನವರಿಯಿಂದ ಈಗ ಜುಲೈ 18 ತಾರೀಕಿಗೆ ನನ್ನ ಥಿಯೇಟ್ರ್ನಲ್ಲಿ 76 ಫಿಲಮ್ಸ್ ರಿಲೀಸ್ ಮಾಡಿದ್ದೆ. ಈ 76 ಫಿಲಮ್ಸು ಹೊಸ ಫಿಲಮ್ಗಳೇ. ಸೆಕೆಂಡ್ ರನ್ ಅಂತ ಫಿಲಮ್ ಹಾಕಿದ್ದು ನಾನು ಒಂದೇ ಅಪ್ಪು ಫಿಲಮ್, ಮಿಕ್ಕಿದೆಲ್ಲ ನ್ಯೂರ್ ಫಿಲಮ್ಸ್. ಅದು 76 ಫಿಲಮ್ಸ್ ಪ್ರೊಡ್ಯೂಸರ್ ಇದ್ದಾರೆ ಇಂಡಸ್ಟ್ರಿ ಒಳಗೆ, ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಯಾಕೆ ಸಕ್ಸಸ್ ಆಗ್ತಾ ಇಲ್ಲ? ಅದಕ್ಕೆ ಕಾರಣ ಏನಪ್ಪ ಅಂದರೆ, ನಾನು ಈಗ ಜಾಗದಲ್ಲಿ 1 ಗಂಟೆಯಿಂದ ಇವರು ಕರೆದು ಎಲ್ಲ ಮಾತಾಡುವಾಗ ನಾನು ಕಂಡುಕೊಂಡಿದ್ದೇನೆಂದರೆ, ಲಿರಿಕ್ಸ್ದವ್ರು ಕರೀರಿ, ಫೈಟರ್ಸ್ ಕರೀರಿ, ಮ್ಯೂಸಿಕರ್ ಕರೀರಿ, ಬೇರೆ ಬೇರೆ ಆರ್ಟಿಸ್ಟ್ಗಳು ಬಂದಾಗಲೂ ಅವ್ರು ಹೇಳ್ತಾ ಇದ್ದು ಭಾಳ ಡೈರೆಕ್ಟರ್ ಜೊತೆ ಪ್ರೊಡ್ಯೂಸರ್ ಜೊತೆ. ಈ ಪ್ರೊಡ್ಯೂಸರು ಡೈರೆಕ್ಟ್ರುಗಳು ಮೈನ್ ಕೀ.
ಇವ್ರಗಳ ಜೊತೆ ಅವರೆಲ್ಲ ಸೇರಿ ನಾವು ಕೆಲಸ ಮಾಡ್ದು ಅಂದರೆ ಒಂದು ಟೀಮ್ ಆಯಿತು. ಎಲ್ಲೋ ಸಕ್ಸಸ್ ಆಗದೆ ಇರೋವಂಥ ಪ್ರೊಡಕ್ಷನ್ಗಳಿಗೆ ಈ ಟೀಮ್ ಇಲ್ವೇನೋ ಅಂತ ಅನಿಸ್ತಾ ಇದೆ ನನಗೆ. ಟೈಟ್ಲ್ ಕಾರ್ಡಲ್ಲಿ ಸಿಗ್ಬೋದು ಎಲ್ಲರ ಹೆಸರುಗಳು, ಬಟ್ ಆ ಟೀಮ್ ಇಲ್ವೇನೋ. ಅದು ದೂರ ಆಗಬೇಕು. ಹೊಸ ಬರುವಂಥವ್ರು ಈ ಸಕ್ಸಸ್ ಅವರ ಅನುಭವನ ತಗೊಂಡು ಮಾಡಬೇಕು. ನಾನು ಎಕ್ಕ ಫಿಲಮ್ ಬರ್ತೀನಿ. ಆಗಲೇ ನಮ್ಮ ಕೊಲೆಗೆ ಹೇಳಿದಾಗೆ ಚಿತ್ರಮಂದಿರಗಳು ಮುಚ್ಚಿದ್ದೀವಿ, ಮುಚ್ತಾ ಇದ್ದೀವಿ, ಮುಚ್ಚಿದ್ದೀವಿ. ಅಣ್ಣೂರು ಫಿಲಮ್ಸ್ ರಿಲೀಸ್ ಆದಾಗ ಅವರ ರಾಜ್ಯದಲ್ಲಿ 40 ಥಿಯೇಟ್ರ್ ಆಗ್ತಾ ಇದ್ದಿತ್ತು. 150 ದಿನ ಕಂಟಿನ್ಯೂಸ್ ಫುಲ್. ಯಾಕೆ ನೋಡಿ, ಅವ್ರದ್ದೊಂದು ಗುಣ ಐತಿ. ಆ ಸಂಸ್ಥೆಯಿಂದ ಬಂದಂಥ ಫಿಲಮ್ಗಳನ್ನ ಗುಣ ಏನು ನೋಡಿ. ಅವತ್ತಿಂದ ಕಾಲದಲ್ಲೂ ಬೇರೆ ಬೇರೆ ಕಲಾವಿದರುಗಳು ಪಿಕ್ಚರ್ಗಳು ಬರ್ತಾ ಇದ್ದವು. ನನ್ನ ಫಿಲಮ್ಸ್ ಈ ಜಾಗದಲ್ಲಿ ಇದ್ದರೆ ಇನ್ನೊಂದು ಜಾಗದಲ್ಲಿ ಬರಲಿ ಅನ್ನೋ ದೃಷ್ಟಿಯಿಂದನೇ ಅವತ್ತು ಅಣ್ಣವ್ರ ಫಿಲಮ್ ರಿಲೀಸ್ ಆದ 2 ವಾರ 3 ವಾರಕ್ಕೆ ಇನ್ನೊಂದು ಬೇರೆ ಬೇರೆ ನಟರು, ದೊಡ್ಡ ದೊಡ್ಡ ನಟರುಗಳ ಫಿಲಮ್ ಬರ್ತಾ ಇತ್ತು. ಇಡೀ ಕರ್ನಾಟಕದ ಎಲ್ಲ ಚಿತ್ರಮಂದಿರಗಳು ತುಂಬಿದ ಗೃಹಗಳಲ್ಲಿ ಹೋಗ್ತಾ ಇತ್ತು. ಚಿತ್ರರಂಗ ಭಾಳ ಜೋರ ಬೆಳೀತು. ಇಲ್ಲಿ ಆ ಥರ ಯಾವುದು ಕಾಂಪಿಟೇಷನೇ ಇರಲಿಲ್ಲ. ಈ ವಾರ ಅಣ್ಣವ್ರ ಫಿಲಮ್ ಬಂದರೆ ಇನ್ನು 3ನೇ ವಾರಕ್ಕೆ ಇನ್ನೊಂದು ಫಿಲಮ್ ಬರೋದಲ್ಲ. ಅದನ್ನು ನೋಡ್ತಿರೋ ಜನ ಇದನ್ನು 200 ದಿನ 300 ದಿನ 500 ದಿನ ನೋಡ್ತಾ ಇದ್ರು. ಬಟ್ ಈ ವಾತಾವರಣ ಇತ್ತು. ಆ ವಾತಾವರಣನ ಈ 3 ಬ್ಯಾನರ್ಗಳಿಂದ ಈ ಪಿಕ್ಚರ್ ನೋಡಿದ್ದೀನಿ ಅಂತ ನಾನು ಅಂದ್ಕೊಂಡದಾಗಿದ್ದೀನಿ. ಯಾಕೆಂದ್ರೆ ನೀವು ಹೇಳ್ತಾ ಇದ್ರಿ, ಊಟ ಹಾಕೋ ವಿಷಯದಲ್ಲಿ ಹೇಳ್ತಾ ಇದ್ರಿ. ದೊಡ್ಡವ್ರ ಮನೆಯವ್ರ ಗುಣನೇ ಅದು. ದೊಡ್ಡ ಮನೆ ಬ್ಯಾನರಲ್ಲಿ ಫಸ್ಟ್ ಹೇಳ್ತಾ ಇದ್ದಿದ್ದು ಎಲ್ಲರೂ ಒಂದೇ, ಇಲ್ಲಿ ಅವ್ರು ದೊಡ್ಡವರು ಇವ್ರು ದೊಡ್ಡವರು ಅಂತಲ್ಲ, ಒಟ್ಟಿಗೆ ಕೂತ್ಕೊ. ಅದನ್ನು ಮಾತು 4-5 ಜನ ಮಾತಾಡೋಕೆ ಹೇಳ್ತಾ ಇದ್ದಿದ್ದೇನೆಂದರೆ, ಊಟದ ಬಗ್ಗೆ ಅವ್ರು ಹೇಳುವಾಗ ಆ ದೊಡ್ಡ ಮನೆ ಒಂದು ಏನಿದೆ ಪದ್ಧತಿಯ ಗುಣ ಇಲ್ಲಿ ಅಳವಡಿಸ್ಕೊಂಡಿದ್ದೀರಿ. ಅದು ಎಲ್ಲರೂ ಅಳವಡಿಸ್ಕೊಬೇಕು. ಆಗ ತಾರತಮ್ಯ ಕಮ್ಮಿ ಆಗತ್ತೆ. ಒಂದು ಲವಲವಿಕೆಯಿಂದ ಪಾತ್ರ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಸಕ್ಸಸ್ ಕೊಟ್ಟಿರುವಂಥ ಸಕ್ಸಸ್ ಬ್ಯಾನರ್ಗಳು 3 ಇದೆಯಲ್ಲ, ಜಯಣ್ಣ ಮತ್ತು ಭೋಗಣ್ಣವ್ರನ್ನ ಅವ್ರು 2008 ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ರಿ ಅಲ್ಲ ನೀವು, 17 ವರ್ಷ ಆಗಿದೆ. 2 ವರ್ಷ ನೀವು ಮಾಡೇ ಇಲ್ಲ. ಲಾಸ್ಟ್ ಇಯರ್ ಮಾಡಿಲ್ಲ, ಅದು ಹಿಂದಿನ ವರ್ಷ ಮಾಡಿಲ್ಲ. ಎಲ್ಲ ವರ್ಷದಲ್ಲೂ 2 ಫಿಲಮ್ ರಿಲೀಸ್ ಮಾಡಿದ್ದಾರೆ ಅವರು. 24 ಫಿಲಮ್ಗಳು ರಿಲೀಸ್ ಮಾಡಿದ್ದಾರೆ. ಒಂದು ವರ್ಷಕ್ಕೆ 2 ಫಿಲಮ್ಗಳು ರಿಲೀಸ್ ಮಾಡಿದ್ದಾರೆ. 6 ತಿಂಗಳಿಗೆ ಒಂದೊಂದು ಫಿಲಮ್ಗಳು ರಿಲೀಸ್ ಮಾಡಿದ್ದಾರೆ. ಅಂದರೆ 6 ತಿಂಗಳಿಗೆ ಫಿಲಮ್ ಮಾಡಿ ರಿಲೀಸ್ ಮಾಡಿದ್ದಾರೆ ಅನ್ನೋದು ದೊಡ್ಡತನ ಏನು ಈ 3 ಬ್ಯಾನರ್ಗಳಿಗೆ ಬೇಕಾಗಿಲ್ಲ. ಇವ್ರು ಮನ್ಸು ಮಾಡಿದ್ರೆ 4 ತಿಂಗಳಿಗೆ ಫಿಲಮ್ ರಿಲೀಸ್ ಮಾಡ್ಬೋದು. ಬಟ್ ಎಲ್ಲೋ ಒಂದು ಕಡೆ 6 ತಿಂಗಳು 9 ತಿಂಗಳು 10 ತಿಂಗಳು ಅನೌನ್ಸ್ ಮಾಡಿ 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 ಏನು ಮಾಡ್ಬೋದು? ಈಗ ಯಾವುದೋ ಒಂದು ಹಾಡು ಬಂದು ಭಾಳ ಸಕ್ಸಸ್ ಆಗಿದೆ ಅಂತ ಹಾಡು ಬಂದರೆ ಅದನ್ನು ನೋಡಬೇಕು ಅಂತೇಳಿ ಪ್ರೇಕ್ಷಕ ತೀರ್ಮಾನ ಮಾಡಿದ್ರೆ ಅವನ ಪಿಕ್ಚರ್ ಥಿಯೇಟ್ರಿಗೆ ಬರೋದಕ್ಕೆ ಯಾವಾಗ ಬರಬೇಕು ಅಂತ ಅವನೇ 9 ತಿಂಗಳು ಯೋಚನೆ ಮಾಡಿದ್ರೆ ಆ ಮನಸ್ಸಿನೆಲ್ಲ ಅವನೇನು ಒಂದು ಆ ಥರ ಮಡಿಕೊಂಡಿರ್ತಾನಲ್ಲ, ಅದನ್ನು ದೂರ ಮಾಡಿಬಿಡ್ತಾನೆ ಅವನು. ಅದು ಭಾಳ ಮುಖ್ಯ ಆಗುತ್ತೆ. ಸೊ ಒಂದು ಸಕ್ಸಸ್ ಜನ ನಮ್ಮನ್ನು ಒಪ್ಕೊಬೇಕಾದ್ರೆ, ಈಗ ಅವ್ರು ಹೇಳಿದ್ರು 1-2 ಸಾಂಗ್ಸ್ ಬಂದಾಗಲೇ ನಾನು ಭಾಳ ಈ ಪಿಕ್ಚರ್ ನಾನು ಹಾಕ್ಲೇಬೇಕು ಅನ್ನೋದಾಯಿತು, ನಾನು ಹಾಕ್ದೆ, ಸಕ್ಸಸ್ ಆಗಿದೆ. ನೋಡಿ ಸೊ ನಾವು ಪಿಕ್ಚರ್ ನೋಡೇ ಇಲ್ಲ. ಜಸ್ಟ್ ಒಂದು 3-4 ನಿಮಿಷದ ಒಂದು ಟ್ರೈಲರಲ್ಲಿ ಬಂದಿದ್ದು ಒಂದು ಸಾಂಗ್ಸು ನಮ್ಮ ಕ್ಯೂರಿಯಾಸಿಟಿ ಬಿಲ್ಟಪ್ ಮಾಡುತ್ತೆ ಅನ್ನೋದಾದರೆ, ಇವತ್ತು ಪ್ರೊಡಕ್ಷನ್ ಬರ್ತೀವಿ ಅಂತ ಹೇಳುವಂಥ ಪ್ರೊಡ್ಯೂಸರ್ಸ್ಗಳು ಬನ್ನಿ, ನೀವು ಬರ್ತೀವಿ ಅಂತೇಳಿ 6 ತಿಂಗಳು 8 ತಿಂಗಳಿಗೆ ಬಂದರೆ ಏನು ಪ್ರಯೋಜನ ಆಗುತ್ತೆ? ಒಂದು ಫೇಲ್ಯೂರ್ ಆಯಿತು ಅಂದರೆ ಯಾಕೆ ಪ್ರೇಕ್ಷಕರು ಬೈಬೇಕು ನಾವು? ಇದು ಒಂದು ಮುಖ್ಯ ಆಗುತ್ತೆ. ಮತ್ತೊಂದು, ನಾನು ಈ 3 ಟೀಮ್ಗೂ ಒಂದು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ವಾಸ್ತು ಅಂಶ ನಿಮಗೆಲ್ಲ ಗೊತ್ತಿದೆ. ನಿಮ್ಮ ಥಿಯೇಟ್ರ್ ನಡೀತಾ ಇದೆ ತೊಂದರೆ ಇಲ್ಲ, ಇವ್ರದ್ದು ನಡೀತಾ ಇದೆ ತೊಂದರೆ ಇಲ್ಲ, ಬೇರೆ ಬೇರೆ ಥಿಯೇಟ್ರ್. ಲಾಸ್ಟ್ ಜೂನ್ನಲ್ಲಿ ನಾನು IOFA ಕ್ಯೂಬ್ನವ್ರ ಜೊತೆ ಮಾತಾಡಬೇಕಾಗಿತ್ತು, ಮೀಟಿಂಗ್ ಮಾಡ್ತಾಯಿದ್ದೆ. ಜಯಣ್ಣ 140 ಥಿಯೇಟ್ರು ಲೈಸೆನ್ಸ್ ಇದೆ, ರನ್ ಮಾಡೋದಕ್ಕೆ ಲೈಸೆನ್ಸ್ ಇದೆ. ರನ್ ಮಾಡೋದಕ್ಕೆ ಲೈಸೆನ್ಸ್ ಇದೆ. 1 ವರ್ಷದಿಂದ ಅವ್ರು ಯಾರು ಲೈಸೆನ್ಸ್ ತೊಗೊಂಡೇ ಇಲ್ಲ IOFA ಕ್ಯೂಬಿಂದ ಅಂದರೆ 1 ವರ್ಷದಿಂದ ಥಿಯೇಟ್ರು ರನ್ ಮಾಡೋದಕ್ಕೆ ಅವಕಾಶ ಇದ್ದರೂ ಯಾವ ಪಿಕ್ಚರು ಹಾಕಲೇ ಇಲ್ಲ. ನನಗೆ ಆಶ್ಚರ್ಯನೇ ಆಯಿತು. ಕ್ಲೋಸು ಮಾಡಿಲ್ಲ ಅವರು, ಥಿಯೇಟ್ರ್ ಇದೆ, ಹಾಕಲಿಲ್ಲ. ಕಾರಣ ಏನಂದರೆ ಯಾವ್ದು ಹಾಕಿದ್ರೂ ಕಲೆಕ್ಷನ್ ಆಗ್ತಾ ಇಲ್ಲ. ಏನು ಮಾಡಬೇಕು?
ಸರಿ, ನಾನು ನಿನ್ನೆ 17ನೇ ತಾರೀಕು 19ನೇ ತಾರೀಕು ಬೆಳಗ್ಗೆ ಫೋನ್ ಮಾಡಿದೆ ಅವರಿಗೆ. ಏನಪ್ಪ ನಮ್ಮ 140 ಥಿಯೇಟ್ರ್ಗಳು ಪ್ರಾಬ್ಲಮ್ ಇತ್ತಲ್ಲ, ಏನಾಯಿತು ಅಂತ. 52 ಥಿಯೇಟ್ರು 1 ವರ್ಷದಿಂದ ಓಪನ್ ಆಗದೆ ಇರೋದು ನಿಮ್ಮ ಎಕ್ಕಾ ಫಿಲಮ್ಗೆ ಓಪನ್ ಆಯಿತು. ನೋಡಿ, ಆ ಥಿಯೇಟ್ರ್ಗಳು 40-50 ವರ್ಷ ಅಣ್ಣವ್ರ ಪಿಕ್ಚರ್ ಎಲ್ಲ ಫಿಲಮ್ಗಳು ನೋಡಿ ಬಂದಿರೋವಂಥ ಥಿಯೇಟ್ರ್ಗಳು ಮುಚ್ಚಬೇಕು ಅಂದರೂ ಮುಚ್ಚದಲ್ಲೇ ಹಾಗೇ ಮಡಿಕೊಂಡಿದ್ದಾರೆ. ಅಂದರೆ ಫಿಲಮ್ ಚೆನ್ನಾಗಿರೋದು ಬಂದಾಗ ನಾನು ಆ ಚಿತ್ರರಂಗದಲ್ಲಿ ಉಳಿಬೇಕು ಅನ್ನೋ ಆಸೆ ಅವ್ರಿಗೆ ಇದೆಯಲ್ಲ, ಅದು ಮುಖ್ಯ ಆಗುತ್ತೆ. 52 ಫಿಲಮ್, ಬೇರೆ ಒಂದು ಫಿಲಮ್ ರಿಲೀಸ್ ಆಗಿದೆ, ಅದು 21 ಥಿಯೇಟ್ರ್ ಓಪನ್ ಆಯಿತು. ಕಾರಣ ಏನಂದರೆ ಫ್ಲೋ ಇರಬೇಕು ನಮಗೆ. ಫಿಲಮ್ ಫ್ಲೋ ಇದ್ದರೆ, ಈ ರೀತಿ ಬರ್ತಾ ಇದ್ದರೆ, ಸಕ್ಸಸ್ ಬರ್ತಾ ಇದ್ದರೆ ನಾವು ಖಂಡಿತ ಚಿತ್ರರಂಗನ ಇನ್ನೂ ದೊಡ್ಡ ಮಟ್ಟಕ್ಕೆ ಎತ್ಕೊಂಡು ಹೋಗ್ಬೋದು. ಎತ್ತು ಕೊಟ್ಬಿಟ್ಟಿದ್ದಾರೆ ಹಿರಿಯವರು, ಅಣ್ಣವ್ರ ಸಮೇತ ಬೇರೆಯವರೆಲ್ಲ ನಮ್ಗೆ ದೊಡ್ಡ ಮಟ್ಟದಲ್ಲಿ ಕೊಟ್ಬಿಟ್ಟಿದ್ದಾರೆ. ಈಗ ಉಳಿಸ್ಕೊಬೇಕಾಗಿದೆ ನಾವು ಅಷ್ಟೇ. ಅದನ್ನು ಅದು ಬಿಟ್ಟು ಇನ್ನೇನಿಲ್ಲ. ಎಕ್ಕಾ ಫಿಲಮ್ಮು 17ನೇ ತಾರೀಕು ರಿಲೀಸ್ ಆಗಿದೆ. 17ನೇ ತಾರೀಕು 9 ಗಂಟೆ ನಾನು ಬುಕ್ ಮೈ ಶೋನೆಲ್ಲ ಬಿಟ್ಟಿದ್ದು. ಸಂಜೆ ಒಂದು 7:30 ಥಿಯೇಟರ್ ಹತ್ರ ಬಂದೆ. ನನಗೆ ಆ ಥಿಯೇಟರ್ನಲ್ಲಿ ಬೇರೆ ಬೇರೆ ಟಿಕೆಟ್ಗಳು ಬುಕ್ ಆಗಿದೆ, ಅದಲ್ಲ, ಒಂದು ಕಂಪ್ಯಾರಿಸನ್ ಮೈಂಡ್ ಬಂತು ನನಗೆ. 1960 ಟಿಕೆಟ್ ಏನೋ ಬುಕ್ ಆಗಿತ್ತು ಆನ್ಲೈನಲ್ಲಿ, ಅಂದರೆ ಹೆಚ್ಚು ಕಡಿಮೆ 2000 ಟಿಕೆಟ್ ಬುಕ್ ಆಗಿತ್ತಲ್ಲ. ರಾಘಣ್ಣವ್ರಿಗೆಲ್ಲ ಗೊತ್ತಿದೆ. ಅಣ್ಣವ್ರ ಫಿಲಮ್ ರಿಲೀಸ್ ಮಾಡಿದಾಗ ಬೆಳಗ್ಗೆ 5 ಗಂಟೆ ನಾವು ಟಿಕೆಟ್ ಕೊಡಬೇಕು ಅಂತ ಅನೌನ್ಸ್ ಮಾಡಿದ್ರೆ 1 ಮೈಲಿ ಕ್ಯೂ ಇರೋದು. ಅವಳು 2000 ಟಿಕೆಟೇ ಕೊಡ್ತಾ ಇದ್ದೀವಿ ನಾವು. ಯಾಕೆಂದರೆ 2000 ಜನ 2 ಅಡಿಯಿಂದ 4000 ಅಡಿ ನಿಂತ್ಕೊಬೇಕಾದ್ರೆ ಕನಿಷ್ಠ ಪಕ್ಷ 1.5 ಕಿಲೋಮೀಟ್ರ್ ಬೇಕೇ ಬೇಕು. ನಿಂತ್ಕೊಳ್ತಾ ಇದ್ರು ಕ್ಯೂ, ಟಿಕೆಟ್ ಕೊಡ್ತಾ ಇದ್ದು. ಅವಾಗ ಈ ಆನ್ಲೈನ್ ಯಾವ ಇಲ್ಲ. ಆಗ ಸುತ್ತಮುತ್ತ ಜನ ಪೇಪರ್ ಏನು ಹೇಳ್ತಾ ಇತ್ತು ಅಂದರೆ, ಒಂದು ಮೈಲಿ 1.5 ಮೈಲಿ ಕ್ಯೂನಲ್ಲಿ ಟಿಕೆಟ್ ಅದರ ಬಗ್ಗೆ ಹಿಂಗಾಯಿತು ಅಂತ ಹೆಮ್ಮೆ ಪಡುವಷ್ಟು ಖುಷಿ ಆಗ್ತಾಯಿತ್ತು. ಇವತ್ತು ಈ ಆನ್ಲೈನ್ ಡಿಜಿಟಲ್ ಬಂದಿದೆ, ನಿಮ್ದು 2000 ಟಿಕೆಟ್ ಸೇಲ್ ಆಗಿದೆ, ಯಾರಿಗೂ ಗೊತ್ತಾಗೋದಿಲ್ಲ, ಯಾರಿಗೂ ಗೊತ್ತಾಗಲೇ ಇಲ್ಲ. ಈ ಡಿಜಿಟಲ್ ಬಂದಿದೆ, 2000 ಹೋಗಿದೆ, 2000 ಟಿಕೆಟ್ ಸೇಲ್ ಆಯಿತು, ನಮಗೆ ಏನು ಅನಿಸ್ತಾನೆ ಇಲ್ಲ. ಯಾಕೆಂದ್ರೆ ನಾವು 5 ಗಂಟೆ ಟಿಕೆಟ್ ಕೊಡಬೇಕು ಅಂದರೆ ಅದು 12 ಗಂಟೆ ಅಲ್ಲಿ ಮಲಗ್ತಾ ಇದ್ದೋ ನಾವು ಥಿಯೇಟ್ರ್ನಲ್ಲಿ. 5 ಗಂಟೆಗೆ ಅನೌನ್ಸ್ ಮಾಡಿದ್ರು ನಾವು 3 ಗಂಟೆಗೆ ಕೊಡಬೇಕು ಟಿಕೆಟ್ನ, ಇಲ್ಲಾಂದರೆ ಬಿಡ್ತಿರ್ಲಿಲ್ಲ ನಮ್ಮನ್ನು. ಇವೆಲ್ಲ ನಮ್ಮ ಅನುಭವ ಆಗಿದೆ ನಮ್ಗಳಿಗೆ. ಇವತ್ತು 2000 ಟಿಕೆಟ್ ಆರಾಮಾಗಿ ಸೇಲ್ ಆಯಿತು, ನಮಗೇನೂ ಅನಿಸ್ತಾ ಇಲ್ಲ. ಆದರೆ ಬೆಳಗ್ಗೆ 17ನೇ ತಾರೀಕು ಬೆಳಗ್ಗೆ ಕಂಟಿನ್ಯೂಸ್ ಆಗಿ ನಮ್ಮ ಶೋನಲ್ಲಿ ಬೋರ್ಡನ್ನು, ಭಾಳ ದಿನ ಆಗಿತ್ತು ಬೋರ್ಡ್ ನಾವು ಹಾಕೋದಕ್ಕೆ ಆಗ್ತಾನೆ ಇರಲಿಲ್ಲ. ಸುಮ್ಮನೆ ನಾವು ಹೌಸ್ಫುಲ್ ಆಗಿದೆ ಅಂತ ಬೋರ್ಡ್ ಹೆಂಗೆ ಹಾಕೋಕ್ಕಾಗತ್ತೆ? ಹೌಸ್ಫುಲ್ ಆದರೆ ಹಾಕ್ಬೋದು. ಸೊ 17ನೇ ತಾರೀಕಿಂದ ಒಂದು ಕಂಟಿನ್ಯೂಸ್ ಆಗಿ 5 ದಿನ ನಿಮ್ಮದು ಬೋರ್ಡ್ ಬೀಳ್ತು. ಇದು ಒಂದು ಸಕ್ಸಸ್ ಅಲ್ಲ. ಸೊ ಅದರಿಂದ ಪಿಕ್ಚರ್ ಚೆನ್ನಾಗಿದ್ದಾಗ, ಆಗ ಸುತ್ರಿ ಮೇಡಮ್ ಅವ್ರು ಒಂದು ಮಾತು ಹೇಳಿದ್ರು. ಭಾಳಷ್ಟು ಜನ ಕಲಾವಿದರು ನಾನು ನೋಡಿದೆ, ಭಾಳಷ್ಟು ಜನ ಕಲಾವಿದರುಗಳು ಅಭಿನಯನ ಹೊಂದಿರತಕ್ಕಂಥ ಕಲಾವಿದರುಗಳು ಅಲ್ಲಿದ್ದಾರೆ. ಅವರುಗಳಲ್ಲಿ ಪಾತ್ರ ತಗೊಳ್ಳೋದು ನಮ್ಮ ನಿರ್ದೇಶಕರಿಗೆ ಸೇರಿದ್ದು, ಅದು ಸರಿಯೇ ತಪ್ಪು ಅನ್ನೋದನ್ನ ವಿವೇಚನೆ ನಿರ್ಮಾಪಕರಿಗೆ ಸೇರಿದ್ದು. ಇವೆಲ್ಲ ಒಗ್ಗೂಡಿದಾಗ ಖಂಡಿತ ಸಕ್ಸಸ್ ಆಗೇ ಆಗುತ್ತೆ, ಅದರೊಳಗೆ ಅನುಮಾನ ಇಲ್ಲೇ ಇಲ್ಲ. ದೊಡ್ಡ ದೊಡ್ಡ ಚಿತ್ರಗಳಲ್ಲಿ ತಾವೆಲ್ಲ ಮಾಡಿರುವಂಥದ್ದು. ಜಯಣ್ಣ, ಜನವರಿಯಿಂದ ಇಲ್ಲಿವರೆಗೂ ಮುಚ್ತಾ ಇರೋ ಥಿಯೇಟ್ರ್ಗಳಲ್ಲಿ ನಾವು ಉಳಿಸಿದ್ದೀರಾ ಅನ್ನೋ ಭಾಗ್ಯ ನಿಮಗೆ ಬರಲಿ. ಅದು ದೊಡ್ಡ ಸಕ್ಸಸ್. ಮುಚ್ಚೋದು ಸುಲಭ. ಒಂದು ಸಾರಿ ನಾವು ಪ್ರೊಜೆಕ್ಟ್ರು ಸ್ಕ್ರೀನನ್ನು ತೆಗೆದ್ರೆ ಆ ಥಿಯೇಟ್ರ್ ಓನರ್ ಬೇಕು ಅಂತ ಅನ್ನೋದಿಲ್ಲ, ತೆಗೆದು ಬಿಡ್ತಾನೆ. ಆದರೆ ಅವ್ನು 1 ವರ್ಷ ಕಾಯ್ಕೊಂಡಿದ್ದು ನಿಮ್ಮ ಫಿಲಮ್ ಆಗಿ ಓಪನ್ ಮಾಡಿದ್ನಲ್ಲ, ಅದು ನಾನು ನಮ್ಮ ಎಲ್ಲ ಚಿತ್ರಮಂದಿರಗಳ ಮಾಲೀಕರ ಪರವಾಗಿ ನಿಮ್ಮ 3 ಸಂಸ್ಥೆಗಳಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಯಾಕೆಂದರೆ ಈ ಸಂದರ್ಭದಲ್ಲಿ ನೀವು ವರ್ಷಕ್ಕೆ 2 ಫಿಲಮ್ ಮಾಡೋ ಅನುಭವ ಇದೆ. ಈ ಹೊಸದಾಗಿ 3 ತಂಡ ಸೇರ್ಕೊಂಡಿದ್ದೀರಿ. ನೀವು ಮನಸ್ಸು ಮಾಡಿದ್ರೆ ವರ್ಷಕ್ಕೆ 4 ಫಿಲಮ್ ರಿಲೀಸ್ ಮಾಡ್ಬೋದು, 1-2 ಅಲ್ಲ. ಅನುಭವ ಇದೆ ನಿಮ್ಗೇನು, ಯಾರು ಹೇಳ್ಕೊಡ್ಬೇಕಾದ ಅವಶ್ಯಕತೆ ಇಲ್ಲ. ನಿಮ್ಗಳಿಗೆ ಬೇರೆ ಬೇರೆ ಅಂಗಗಳು ಸಹಕಾರ ಕೊಟ್ಟರೆ ಖಂಡಿತ ನೀವು ಮಾಡ್ತೀರಿ. ನೀವೇನು ಸಕ್ಸಸ್ ಮಾಡಾದ್ಮೇಲೆ ನನಗೇನು ಬೇಡಪ್ಪ, ಚೆನ್ನಾಗಿ ದುಡ್ಡು ಬಂದಿದೆ ಅಂತ ನೀವೇನು ಯಾರು ಫಾರಿನ್ ಸೆಟ್ಲ್ ಆದವ್ರಲ್ಲ. ಇಂಡಸ್ಟ್ರಿ ಒಳಗೆ ಇದ್ದೀರಾ, ಇಲ್ಲೇ ಇದ್ದೀರಾ, ಬೇರೆ ಫಿಲಮ್ ಮಾಡ್ಕೋತಾ ಇದ್ದೀರಾ, ಎಲ್ಲ ಮಾಡ್ತಾ ಇದ್ದೀರಾ, ಇಂಡಸ್ಟ್ರಿ ಬೆಳೆಸ್ತಾ ಇದ್ದೀರಾ. ಇನ್ನು ಹೆಚ್ಚಿನದ ಬೆಳೆಸಿ ಅಂತ ಹೇಳ್ತೆ. ನಾನು ಅಣ್ಣವರು ಫಿಲಮ್ನಲ್ಲಿ ನಮ್ಮ ಥಿಯೇಟರ್ನಲ್ಲಿ ಹಾಕಿದಾಗ ಅಣ್ಣವ್ರ ಪಿಕ್ಚರ್ ನೋಡೋಕ್ಕೆ ಬರ್ತಿರ್ಲಿಲ್ಲ. ಮಕ್ಕಳು ಫಿಲಮ್ಗಳು ಪುನೀತ್ ಸಾರ್ದಾಗಲಿ, ಶಿವಣ್ಣವ್ರದ್ದಾಗಲಿ, ರಾಘಣ್ಣವ್ರ ಫಿಲಮ್ ನೋಡುವಾಗ ಅಪ್ಪಾಜಿ ಬರೋರು. ನಮ್ಮ ಚನ್ನಣ್ಣ ಇಲ್ಲೇ ಕೂತಿದ್ದಾರೆ. ಅಣ್ಣವ್ರ ಜೊತೆ ಅವ್ರೊಬ್ಬರೇ ಬರ್ತಾ ಇದ್ದಿದ್ದು.
ಟೈಟ್ ಪ್ರಾರಂಭ ಆದರೆ ಕೊನೆ ಎಂಡ್ ಶುಭಮನವರೆಗೂ ಪಿಕ್ಚರ್ ನೋಡೋರು ಅಣ್ಣವರು. ಅವ್ರ ಮೇಗಡೆ ಫಿಲಮ್ ನೋಡ್ತಿದ್ರೆ ಆಚೆಗಡೆ 1200 ಜನ, ಒಳಗಡೆ ಆಡಿಟೋರಿಯಂ ಒಳಗಡೆ, ಹೊರಗಡೆ 10,000 ಜನ. ಸೊ ಆ ಫಿಲಮ್ ಮುಗಿದ ಮೇಲೆ ಕೇವಲ 15 ನಿಮಿಷದಲ್ಲಿ ಅಷ್ಟೂ ಜನಕ್ಕೆ ಸರ್ಕಲಲ್ಲಿ ಹೋಗಿ ಎಲ್ಲರಿಗೂ ಕೈ ಮುಗಿದು ನಮಸ್ಕಾರ ಮಾಡಿ ಗಾಡಿ ತಗೊಂಡು ಹೋಗೋರು. ಅವ್ರ ಒಳಗಡೆ ಇದ್ದಾರೆ ಅಂದರೆ 3 ಅವರ್ ಕಾಯ್ತಿದ್ರಲ್ಲ ಜನ. ಅಭಿಮಾನ ಹೇಗೆ ಅಂತಂದರೆ ದೊಡ್ಡ ಮನೆ ಅಭಿಮಾನ. ಆ ದೊಡ್ಡ ಮನೆಯ ನೆರಳಿನಲ್ಲಿ ನಮ್ಮ ಯುವ ರಾಜ್ಕುಮಾರ್ ಬಂದಿದ್ದಾರೆ. ಅವ್ರಿಗೆ ಹೊಸ್ದಾಗಿ ಹೇಳ್ಕೊಡ್ಬೇಕಾದ ಅವಶ್ಯಕತೆ ಏನಿಲ್ಲ. ಅವ್ರು ಹುಟ್ಟಿದಾಗಲೇ ಆ ಸಂಸ್ಕಾರ ಬಂದಿದೆ. ಅವರು ಇನ್ನು ಹೆಚ್ಚಿನದಾಗಿ ಚಿತ್ರರಂಗದಲ್ಲಿ ನಾನಾ ಥರದ ಕಥೆಗಳನ್ನು ಆಯ್ಕೆ ಮಾಡಿಕೊಂಡು ದಯವಿಟ್ಟು ನೀವು ಫಿಲಮ್ ಮಾಡಿ. ಸಕ್ಸಸ್ಸು ಫೇಲ್ಯೂರು ಪ್ರಶ್ನೆನೇ ಇಲ್ಲ ಇಲ್ಲಿ. ಸಕ್ಸಸ್ಸು ಫೇಲ್ಯೂರು ಅನ್ನೋದು ನೆಕ್ಸ್ಟು. ನಮಗೆ ಬೇಕಾಗಿರೋದು ನಿಮ್ಮ ಕಲೆ, ನಿಮ್ಮ ಪ್ರತಿಭೆಯನ್ನು ಎಕ್ಸ್ಪೋಸ್ ಮಾಡೋದು ಇಂಪಾರ್ಟೆಂಟ್ ಅಷ್ಟೇ ಹೊರತು ನೀವು ಬರಬೇಕು, ಜನರ ಮನದಲ್ಲಿ ಉಳಿಬೇಕು. ನಿಮ್ಮನ್ನು ನಮ್ಮ ಅಣ್ಣವರಿಂದ ಕುಟುಂಬದಿಂದ ಹೇಗೆ ನಾವು ಆರಾಧನೆ, ನಾನು ಸಹ ಅಣ್ಣವ್ರ ಅಭಿಮಾನಿನೇ, ಆರಾಧನೆ ಮಾಡ್ತೀವಿ. ಹಾಗೆ ನಿಮ್ಮನ್ನು ನಾವು ಸ್ವೀಕಾರ ಮಾಡ್ತಾ ಇದ್ದೀವಿ. ಖಂಡಿತ ತಾವು ಬನ್ನಿ. ತಮ್ಮ ಯಶಸ್ಸು ಚಿತ್ರರಂಗಕ್ಕೆ ಬೇಕಾಗಿದೆ. ಅಣ್ಣವ್ರು ಕಟ್ಟಿ ಬೆಳೆಸಿರುವಂಥ ಸಂಸ್ಥೆನ ತಾವು ಉಳಿಸಿ ಅಂತ ನಾನು ಈ ಮೂಲಕ ನಾನು ಕೇಳ್ಕೊತಾ, ಸೊ ಯಶಸ್ಸಿಗೆ ಕಾರಣಕರ್ತರಾದ ಪ್ರತಿಯೊಬ್ಬರಿಗೂ ನಾನು ಎಕ್ಸಿಬಿಟ್ರು, ಇವರು ಹೇಳಿದಾಗ ಎಕ್ಸಿಬಿಟ್ರು, ನಮ್ಮ ಪ್ರೊಡಕ್ಷನ್ ಒಂದಿನೂ ಹೋಗಿಲ್ಲ. ಪ್ರೊಡಕ್ಷನಲ್ಲಿ ಯಾರು ಏನು ಯಾವ ವಿಭಾಗಗಳು ನಮಗೇನು ಗೊತ್ತಿಲ್ಲ. ಸಾರಿ, ಯಾರ ಹೆಸರು ಹೇಳಕ್ಕೆ ಹೋಗ್ತಾ ಇಲ್ಲ. ಮೇಡಮ್ ಅವರು ರಾಘಣ್ಣ ಇದ್ದಾರೆ, ಅಶ್ವಿನಿ ಮೇಡಮ್ ಇದ್ದಾರೆ, ಜಯಣ್ಣ ಇದ್ದಾರೆ, ಭೋಗಣ್ಣ ಇದ್ದಾರೆ, ಕಾರ್ತಿಕ್ ಗೌಡ್ರು, ಡೈರೆಕ್ಟ್ರು, ಎಲ್ಲರೂ ಇದ್ದಾರೆ. ನಿಜವಾಗ್ಲೂ ಸರ್, ನೀವು ಹೇಳಿದಾಗೆ ಈ 3 ಬ್ಯಾನರ್ಗಳು ಮತ್ತೆ ಮತ್ತೆ ಜೊತೆ ಸೇರಿ ಇಂಥ ಸಿನಿಮಾಗಳು ಕೊಡ್ತಾ ಇರಬೇಕು. ನಿಮ್ಮ ಥಿಯೇಟರ್ ಮುಂದೆ ಸೇರಿದಾಗೆ ಎಲ್ಲಾ ಥಿಯೇಟರ್ ಎದುರುಗಡೆಗೂ ಹೌಸ್ಫುಲ್ ಬೋರ್ಡ್ ಬೀಳ್ತಾ ಇರಬೇಕು ಅಂತ ಹೇಳ್ತಾ, ಅಲ್ಲಿಗೆ ಅನುಮಾನೇನಿಲ್ಲ. ಕೆಲವರು ನಮ್ಮ ಮಾಧ್ಯಮದಲ್ಲಿ ಇದ್ದಾರೆ, ಭಾಳಷ್ಟು ಜನ ಮಾಧ್ಯಮದವ್ರು ನನ್ನ ಹತ್ರ ಮಾತಾಡುವಾಗ ನನಗೆ ಮಾಹಿತಿಗಳನ್ನ ಕೇಳ್ತಾರೆ, ಸತ್ಯ ಏನಿದೆ ಅಂತ. ನಾನು ಹೆಸರು ಹೇಳೋದಿಲ್ಲ. ನಮ್ಮ ಚಿತ್ರರಂಗದಲ್ಲಿ ಬಳಸೋ ಕೆಲವು ಅಸತ್ಯಗಳು ಹೇಳೋದೇ ಜಾಸ್ತಿ ಆಗಿದೆ. ಸತ್ಯ ಹೇಳಿ, ಜನ ಒಪ್ಕೊಳ್ತಾರೆ. ಅಸತ್ಯ ಹೇಳೋದ್ರಿಂದ ಅರ್ಥ ಏನಿದೆ? ಇವತ್ತು ಎಕ್ಕ ಫಿಲಮ್ ನಮ್ಮ ಕರ್ನಾಟಕದಲ್ಲೇ 1200 ಶೋಸ್ ನಡೀತಾ ಇದೆಯಲ್ಲ. 1200 ಶೋಸ್ ನಡೀತಾ ಇದೆ. ಒಂದು ಶೋ 1,000 ಸ್ಕ್ರೀನ್ ಆಗಿದೆ ಅಂದರೆ ದೊಡ್ಡದು ಅಂತ ಅದನ್ನೇ ಒಂದು ಮಾತಾಡೋಕ್ಕೆ ಬರ್ತಾರೆ ಜನ. ಯಾರು ಮಾತಾಡಬೇಕಾಗಿಲ್ಲ. ನಿಮ್ಮ ಪಿಕ್ಚರ್ 1200 ಸ್ಕ್ರೀನ್ ನಡೀತಾ ಇದೆ, 1000 ಶೋಸ್ ನಡೀತಾ ಇದೆ. ಒಂದು ಆಮೇಲೆ ಕಲೆಕ್ಷನ್ ಇಷ್ಟ ಆಯಿತು ಅಷ್ಟಾಯ್ತು, ಯಾಕೆ ಬೇಕು ಕಲೆಕ್ಷನ್ಸು? ಪಿಕ್ಚರ್ ಚೆನ್ನಾಗಿದೆ, ನೀವು ಮಾಡಿದ್ರಪ್ಪ ಎಲ್ಲ ಫಿಲಮ್ಗಳು, ನೀವೇ ಕಲೆಕ್ಷನ್ ಇಷ್ಟ ಆಯಿತು ಅಂತ ಬ್ಯಾಲೆನ್ಸ್ ಶೀಟ್ ಪಬ್ಲಿಕ್ ಮುಂದೆ ಕೊಡ್ತಾ ಇದ್ರಾ? ಕೆಲವರು ಅದೊಂದು ಬೇರೆ ಶುರು ಆಗೋಗಿದೆ. ಈಗ ಇಷ್ಟು ಕೋಟಿ ಆಗೋಯ್ತು, ಇಷ್ಟು ಕೋಟಿ ಆಗೋಯ್ತು. ಆ ಕೋಟಿ ಜನರ ಮನಸ್ಸನ್ನು ಗೆಲ್ಲೋದನ್ನು ಲೆಕ್ಕ ಹಾಕ್ಬೇಕೆ ಹೊರತು ಪಿಕ್ಚರಲ್ಲಿ ಬಂದಿರೋ ಹಣನ ಲೆಕ್ಕ ಹಾಕೋದ್ರಿಂದ ಏನೂ ಭಾಗ್ಯ ಬರೋದಿಲ್ಲ. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್, speaking of Kannada films and Yekka, I want to thank all the 3 banners, producers, Ashwini ma'am, Jayana sir, Boganna, Karthik, Yogi, to come together and create a film like this. And it's in a short span. 6 ತಿಂಗಳಲ್ಲಿ ಲಾಸ್ಟ್ ಡಿಸೆಂಬರ್ ನವೆಂಬರ್ ಶುರುವಾಗಿ ನಾವು ಫಸ್ಟ್ ಹಾಫಲ್ಲಿ ಫಿಲ್ಮ್ ರಿಲೀಸ್ ಮಾಡ್ತೀವಿ ಅನೌನ್ಸ್ ಮಾಡಿ ಶೂಟ್ ಮಾಡಿದ್ದಾರೆ. ಇವತ್ತಿದೆ ಸಿಚುವೇಶನ್ಗೂ ಸಿನಿಮಾ ಶೂಟ್ ಹೋಗ್ತಾ ಇದ್ದಾರೆ, ಯಾವಾಗ ಸಿನಿಮಾ ಬರುತ್ತೋ ಗೊತ್ತಿಲ್ಲ. ಬಟ್ ಇದು ಒಂದು ಕಾನ್ಫಿಡೆನ್ಸ್ ಇತ್ತಲ್ವ, ಈ ಥರ ಕಾನ್ಫಿಡೆನ್ಸ್ ನಮ್ಗೆ ಬೇಕು. ಯಾಕಂದರೆ ಸಿನಿಮಾ ರಿಲೀಸ್ ಆಗಬೇಕು. ತುಂಬ ಅಟ್ಲೀಸ್ಟ್ ಒಂದು ದೊಡ್ಡ ಸ್ಟಾರ್ ಫಿಲಮ್ಸು, ಈ ಥರ ಫಿಲ್ಮ್ಸ್ ಅಂದರೆ ನಮಗೂ ಮಿನಿಮಮ್ 1-2 ಫಿಲ್ಮ್ ಬೇಕು ಮಿನಿಮಮ್. ಆ ಫ್ಲೋ ಇರಬೇಕು. KV ಸರ್ ಹೇಳ್ತಾರ ಫ್ಲಾಪು ಹಿಟ್ಟು ಏನೋ ಅದು ನಮ್ಮ ತಲೆಕಡಿಕೆ ಬಿಡಿ. ಜನ ಬರ್ತಾರೆ, ಸಿನಿಮಾ ರೆಗ್ಯುಲರ್ ಅಂದರೆ ಜನ ಆಟೋಮೆಟಿಕ್ ಬರ್ತಾರೆ. ಇವತ್ತು ವಿ ರನ್ ಮಲ್ಟಿಪಲ್ ಲ್ಯಾಂಗ್ವೇಜಸ್. ಇಷ್ಟು ಲ್ಯಾಂಗ್ವೇಜಲ್ಲೂ ನಮಗೂ ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ. ಬಟ್ ಖುಷಿ ಯಾವಾಗ ಬರುತ್ತೋ ನಮ್ಗೆ ಈ ಥರ ಸಿನಿಮಾ, ನಮ್ಮ ಲೋಕಲ್ ಸಿನಿಮಾ ಗೆಲ್ಲಿಯೋ ಟೈಮಲ್ಲಿ ನಮ್ಗೆ ಆವಾಗ ಖುಷಿ ಬರುತ್ತೋ. ಲೈಕ್ ಲಾಸ್ಟ್ ಟೈಮ್ ಐ ಡೋಂಟ್ ರಿಮೆಂಬರ್ ಇಫ್ ಅಟ್ ಆಲ್, ಕಾಂತಾರ ಟೈಮಲ್ಲಿ ಒಂದು ಥಿಯೇಟರ್ಸ್ ಕ್ಲೋಸ್ ಆಗಿದೆ. ಅದು ಕಾಂತಾರ ಟೈಮಲ್ಲಿ ಓಪನ್ ಮಾಡಿದ್ದಾರೆ. ಆಫ್ಟರ್ ದಟ್ ಎಕ್ಕಾಕೆ ಆ ಥರ ಆಗಿದೆ. ತುಂಬ ಥಿಯೇಟರ್ಸ್ ಆವಾಗ ಸಿಂಗಲ್ ಥಿಯೇಟರ್ಸಲ್ಲಿ. ಇವಾಗ ಬೆಂಗಳೂರು ಬಿಟ್ಟರೆ ಔಟ್ಸೈಡ್ ನೋಡಬೇಕಂದ್ರೆ 100% ನಮ್ಮ ಕನ್ನಡ ಸಿನಿಮಾನೇ ಬೇಕು. 70% ಆಡಿಯನ್ಸ್ ನಮ್ಮ ಕನ್ನಡ ಸಿನಿಮಾ ನೋಡ್ಕೊಂಡೇ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಈ ಥರ ಸ್ವಲ್ಪ ಒಳ್ಳೆ ಫಿಲಮ್ಸ್ ನಾವು I want you all to come together again, produce more films and collaborate and release films.
Thank you, Yuva sir. I want to thank from the light man to the hero, everyone who worked in this film. ಎಷ್ಟೊಂದು ಎಫರ್ಟ್ ಕೊಟ್ಟಿದ್ದರು ಇವಾಗ ಸ್ಕ್ರೀನಲ್ಲಿ ತೋಲ್ತಾ ಇದ್ದೀವಿ. ಇನ್ ಸಿಂಗಲ್ ಸ್ಕ್ರೀನಲ್ಲಿ ಹೇಳ್ಬೋದು ನಾವು ಇವಾಗ ಹೌಸ್ಫುಲ್ ಇವಾಗ ಮಲ್ಟಿಪ್ಲೆಕ್ಸಲ್ಲಿ ಕಂಟಿನ್ಯೂಸ್ ಹೌಸ್ಫುಲ್ ಆಗ್ತಾ ಇದೆ. ಅದಕ್ಕೆ ಜನ ಬೇರೆ ಥರ ಸ್ವಲ್ಪ ಫ್ಯಾಮಿಲಿ ಕ್ರೌಡು ಈ ಥರ ಬರ್ತಾ ಇದ್ದಾರೆ. ಬಟ್ ತಾವು ಎಲ್ಲ ಮಾಡಿ ಪಾನ್ ಇಂಡಿಯಾನ ಮನಸ್ಸಲ್ಲಿ ದಯವಿಟ್ಟು ಹಾಕೊಂಬೇಡಿ. ಯಾಕೆಂದರೆ ನಮ್ಮ ಕನ್ನಡ ನಾಡು ಪಾನ್ ಇಂಡಿಯಾದವ್ರು ಬಂದು ನೋಡೋಂಗಾಗಲಿ. ನೀವು ಪಾನ್ ಇಂಡಿಯಾಗೆ ಹೋಗೋದು ಬೇಡ, ಹೋಗ್ಬೇಕಾಗತ್ತೆ, ಬಟ್ ಪಾನ್ ಇಂಡಿಯಾ ಮೈಂಡ್ ಇಟ್ಕೊಂಡು ದಯವಿಟ್ಟು ಪಿಕ್ಚರ್ ಮಾಡಬೇಡಿ ಅಂತ ನಾನು ಕೇಳ್ಕೊತೀನಿ. ವಂಡರ್ಫುಲ್, ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಇವತ್ತು ಎಲ್ರಿಗೂ ಥ್ಯಾಂಕ್ ಯು ಹೇಳೋದು ಬಿಟ್ಟು ಬೇರೆ ಏನು ಹೇಳಬೇಕು ದೇವರಾಣೆಗೆ ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ನಮ್ಮ ಕನ್ನಡ ಜನತೆಗೆ ನಮ್ಮ ಎಕ್ಕಾ ಸಿನಿಮಾನ ಇಷ್ಟು ದೊಡ್ಡ ಮಟ್ಟದಲ್ಲಿ ಅಕ್ಸೆಪ್ಟ್ ಮಾಡಿ ಸೆಲೆಬ್ರೇಟ್ ಮಾಡ್ತಾ ಇರೋದಕ್ಕೆ ತುಂಬ ಖುಷಿ ಆಗುತ್ತೆ. ಎಕ್ಕಾಮಾರ್ ಆಗಿರ್ಬೋದು, ಬ್ಯಾಂಗಲ್ ಬಂಗಾರಿ, ಆ ಸಕ್ಸಸ್ನ ನೋಡಿನೇ ಒಂದು ಸಿಕ್ಕಾಪಡೆ ಅನ್ಬಿಲೀವಬಲ್ ಆಗಿರುವಂಥ ಒಂದು ಖುಷಿ ಕೊಟ್ಟಿತ್ತು ನನಗೆ. ಬಟ್ ಫಸ್ಟ್ ಡೇ ಫಸ್ಟ್ ಶೋ ಓಪನಿಂಗ್ ಆಗಿರ್ಬೋದು, ಅವ್ರು ಹೇಳ್ದಾಗೆ ಹೌಸ್ಫುಲ್ ಎಲ್ಲ ಕಡೆ ನಡೀತಾ ಇರೋದು ತುಂಬ ತುಂಬ ಖುಷಿ ಕೊಡುತ್ತೆ. ಆ್ಯಂಡ್ ಮಳೇಲಿ ಫ್ಯಾಮಿಲೀಸು, ಮಕ್ಕಳು ಬ್ಯಾಂಗಲ್ ಬಂಗಾರಿ ಅಂತಾರೆ, ತುಂಬ ಖುಷಿ ಕೊಡುತ್ತೆ ಎಲ್ಲರೂ ಸಿನಿಮಾ ನೋಡ್ತಾ ಇರೋದು. ಇದೆಲ್ಲ ಪಾಸಿಬಲ್ ಆಗಿರೋದು ಮೈ ವಂಡರ್ಫುಲ್ ಟೀಮ್, ಅಶ್ವಿನಿ ಮ್ಯಾಮ್, ಜಯಣ್ಣ ಬೋಗಣ್ಣ ಸರ್, ಕಾರ್ತಿಕ್, ಯೋಗಿ ಸರ್, ಥ್ಯಾಂಕ್ ಯು ಸೋ ಮಚ್. ರೋಹಿತ್ ಸರ್, ಥ್ಯಾಂಕ್ ಯು ಫಾರ್ ಬಿಲೀವಿಂಗ್ ಐ ಕುಡ್ ಬಿ ಯೋರ್ ನಂದಿನಿ. ಥ್ಯಾಂಕ್ ಯು ಸತ್ಯ ಸರ್. ಆ್ಯಂಡ್ ಮಾಸ್ತಿ ಸರ್, ಚರಣ್ ಸರ್, ನನ್ನ ಕರಿಯರಲ್ಲಿ ಒಂದು ದೊಡ್ಡ ರೋಲ್ ಪ್ಲೇ ಮಾಡ್ತಾರೆ ಅವರು. ಥ್ಯಾಂಕ್ ಯು ಸರ್ ಈ ಸಿನಿಮಾಗೆ ಕೂಡ. ಆ್ಯಂಡ್ ನಾಗಾರ್ಜುನ್ ಶರ್ಮಾ ಅವ್ರಿಗೆ ನನಗೆ ಬ್ಯಾಂಗಲ್ ಬಂಗಾರಿ ಅಂತ ನಾಮಕರಣ ಮಾಡಿದ್ದಾರೆ ಹೊಸದಾಗಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯುವರಾಜ್ ಕುಮಾರ್ ಅವರು, ನಾನು ತುಂಬ ಕಡೆ ಹೇಳಿದ್ದೀನಿ ಅಪ್ಪು ಸರ್ ಜೊತೆ ಸಿನಿಮಾ ಮಾಡಬೇಕು ಅನ್ನೋ ದೊಡ್ಡ ಕನಸಿಟ್ಕೊಂಡಿದ್ದೆ ನಾನು. ಇವತ್ತು ಅಪ್ಪು ಸರ್ ಅಭಿಮಾನಿಗಳು ಎಲ್ಲರೂ ಯುವರಾಜ್ ಕುಮಾರ್ ಅವರಲ್ಲಿ ಅವ್ರನ್ನ ನೋಡಿದ್ರೆ ಹಾಗನ್ಸುತ್ತೆ. ಅವ್ರ ಕೆಲವು ಮಾತಲ್ಲಿ ಪುನೀತ್ ಸರ್ ಕಾಣಿಸ್ತಾರೆ ಅಂತಾರೆ. ಆ್ಯಸ್ ಅನ್ ಅಪ್ಪು ಸರ್ ಫ್ಯಾನ್ ನನಗೂ ಕೂಡ ಹಲವಾರು ಸಲ ಹಾಗನ್ಸಿದೆ. ಆ್ಯಂಡ್ ಇಟ್ ವಾಸ್ ಪ್ಲೆಷರ್ ವರ್ಕಿಂಗ್ ವಿತ್ ಯುವ. ಇವತ್ತು ನಿಮ್ಮ ಪರ್ಫಾರ್ಮೆನ್ಸ್ನ ನಿಮ್ಮನ್ನು ಜನ ಸೆಲೆಬ್ರೇಟ್ ಮಾಡೋದು ನೋಡುವಾಗ ಸಿಕ್ಕಾಪಡೆ ಪ್ರೌಡ್ ಆಗುತ್ತೆ ನನಗೆ. ವೆರಿ ವೆರಿ ಹ್ಯಾಪಿ ವರ್ಕಿಂಗ್ ವಿತ್ ಯು. ಆ್ಯಂಡ್ ನಮ್ಮ ಹೋಲ್ ADs ಆ್ಯಂಡ್ ಕ್ಯಾಮ್ರಾ ಟೀಮ್, ನಮ್ಮ KRG ಕನೆಕ್ಟ್ಸ್ ತಂಡ, ಪ್ರೇಮ್, ಜಯಂತ್, ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಲ್ಲಿ ಹಲವಾರು ಜನ ಜೊತೆ ನಂಗೆ ಆ್ಯಕ್ಟ್ ಮಾಡೋಕ್ಕೆ ಸಿಗಲಿಲ್ಲ. ಶ್ರುತಿ ಮ್ಯಾಮ್ ಆ್ಯಂಡ್ ಮೈ ಫೇವ್ರೆಟ್ ಕ್ಯಾರೆಕ್ಟರ್ ಡ್ಯಾಡಿ ಪೂರ್ಣ ಅವರು ವಂಡರ್ಫುಲ್ ಆಗಿ ಅಭಿನಯಿಸಿದ್ದಾರೆ ಎಲ್ಲರೂ. ಥ್ಯಾಂಕ್ ಯು ನಿಮ್ಗೆಲ್ಲರಿಗೂ. ಕನ್ನಡ ಸಿನಿಮಾಗಳಿಗೆ ಇಷ್ಟು ಸಪೋರ್ಟ್ ಕೊಡ್ತಿರೋದಕ್ಕೆ ನಮ್ಮ ಜನತೆಗೆ ಕೂಡ ಥ್ಯಾಂಕ್ ಯು ಸೋ ಮಚ್. ವಜ್ರೇಶ್ವರಿ ಕಂಬೈನ್ಸ್ 50 ವರ್ಷ ಆಗಿದೆ ಅಂದರೆ ಅದಕ್ಕೆ ನಮ್ಮ ತಾಯಿ ಮಾತ್ರ ಅಲ್ಲ, ನಮ್ಮ ತಾಯಿ ಜೊತೆ ತುಂಬ ಜನ ಸೇರಿಕೊಂಡಿದ್ದಾರೆ. ಅವರೆಲ್ಲ ಸೇರಿ ವಜ್ರೇಶ್ವರಿ ಕಂಬೈನ್ಸ್ನ ಕಟ್ಟಿರೋದು. ಈ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದರೆ ನನ್ನ ಮಗನ ಪಿಕ್ಚರ್ ಯಶಸ್ಸಾಯಿತು ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಒಂದು ಯಶಸ್ಸಿನ ಚಿತ್ರದಲ್ಲಿ ನನ್ನ ಮಗನೂ ಇದ್ದಾನೆ ಅಂತ ಹೇಳೋಕ್ಕೆ ಇಷ್ಟ ಆಗುತ್ತೆ. ಜಯಣ್ಣ ಫಿಲಿಮ್ಸ್ ಅವ್ರಿಗೆ, KRG ಫಿಲಿಮ್ಸ್ಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಅಶ್ವಿನಿನ ಸೇರಿಸ್ಕೊಂಡ್ರಿ. ನಮ್ಮ ತಾಯಿ ಬಂದು ಸೇರ್ಕೊಂಡು ಮಾಡಿದಷ್ಟೇ ಖುಷಿ ಆಗುತ್ತದೆ ನನಗೆ. ನಮ್ಮ ತಾಯಿ ನನ್ನ ಪಿಕ್ಚರ್ ಮಾಡಿದ್ದಾರೆ, ನಮ್ಮ ಅಣ್ಣನ ಪಿಕ್ಚರ್ ಮಾಡಿದ್ದಾರೆ, ನನ್ನ ತಮ್ಮಂದು ಮಾಡಿದ್ದಾರೆ, ನನ್ನ ದೊಡ್ಡ ಮಗನ ಪಿಕ್ಚರು ಮಾಡ್ಬಿಟ್ಟು ಹೋಗಿದ್ದಾರೆ. ಇವ್ರದ್ದೊಂದು ಇರಲಿಲ್ಲ, ನನ್ನ ಚಿಕ್ಕ ಮಗನ ಮಾಡೋಕ್ಕೆ ಇರಲಿಲ್ಲ ಅವರು. ಅದೊಂದು ಕೊರಗಿತ್ತು ನನಗೆ. ಅಶ್ವಿನಿ ಅವ್ರು ಬಂದು ಅದನ್ನು ತೀರಿಸ್ಬಿಟ್ರು ನನಗೆ. ನಮ್ಮ ತಾಯಿ ಮಾಡೋದಷ್ಟೇ ಖುಷಿ ಆಗುತ್ತೆ. ಥ್ಯಾಂಕ್ಸ್ ಅಮ್ಮ, ತುಂಬ ಖುಷಿ ಆಗುತ್ತೆ ನನಗೆ. ಪಿಕ್ಚರ್ ಸಕ್ಸಸ್ ಆಗಿದೆ. ಎಲ್ಲರೂ ಸೇರಿ ಮಾಡಿದ್ದೀರಾ, ನಿಮ್ಮೆಲ್ರಿಗೂ ಥ್ಯಾಂಕ್ಸು. ಅದು 3 ಸಂಸ್ಥೆಗಳು ಸೇರಿ ಮಾಡಿದ್ದೀರಾ. ಇದು 100 ಸಿನಿಮಾ ನಿಮ್ಮಿಂದ ಬರಲಿ, ನಾವೆಲ್ಲ ಅದನ್ನು ನೋಡ್ಕೊಂಡು ಎಂಜಾಯ್ ಮಾಡಬೇಕು. ಚಿತ್ರಮಂದಿರಗಳೆಲ್ಲ ನಿಮ್ಮಿಂದ ಓಪನ್ ಆಗಲಿ, ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ರಾಗಣ್ಣ. ಅಶ್ವಿನಿ ಮ್ಯಾಮ್, ನಿಜವಾಗ್ಲೂ ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಈ 3 ದೊಡ್ಡ ಸಂಸ್ಥೆಗಳೊಟ್ಟಿಗೆ ನನ್ನ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ, ನಂಗೆ ತುಂಬ ಹೆಮ್ಮೆಯ ವಿಚಾರ. ಸೊ ಫಸ್ಟ್ ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ. ಅಶ್ವಿನಿ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಜಯಣ್ಣ ಸರ್, ಥ್ಯಾಂಕ್ ಯು. ಭುವನ ಸರ್, ಥ್ಯಾಂಕ್ ಯು. ಕಾರ್ತಿಕ್ ಸರ್, ಯೋಗಿ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ. ಹಾಗೂ ನೀವು ಹೇಳಿದ್ರಿ ರೋಹಿತ್ ಸರ್ ನಮ್ಮ ಮನೇಲಿ, ಅದು ಯಾವಾಗಲೂ ಹಾಗೆ ಇರುತ್ತೆ ಮ್ಯಾಮ್. ಬಿಕಾಸ್ ಡೈರೆಕ್ಟರ್ ವಿಷನ್ ಅವರ ಹಾಕಿಕೊಟ್ಟ ಆ ಡೈರೆಕ್ಷನ್ಗೆ ನಾವು ಕೆಲಸ ಮಾಡ್ತೀವಿ. ಆ್ಯಂಡ್ ಐ ಆಮ್ ಲಕ್ಕಿ, ಐ ಆಮ್ ಫಾರ್ಚುನೇಟ್ ಟು ಹ್ಯಾವ್ ವರ್ಕ್ಡ್ ವಿತ್ ರೋಹಿತ್ ಸರ್. ತುಂಬ ಕಲಿಯೋಕ್ಕೆ ಸಿಕ್ತು. ಇಟ್ ವಾಸ್ ಅ ಗ್ರೇಟ್ ಎನ್ರಿಚಿಂಗ್ ಎಕ್ಸ್ಪೀರಿಯನ್ಸ್ ನನಗೆ. ಥ್ಯಾಂಕ್ ಯು ರೋಹಿತ್ ಸರ್. ಆ್ಯಂಡ್ ಈ ವೇದಿಕೆ ಮುಖಾಂತರ ನನ್ನೊಟ್ಟಿಗೆ ಕೆಲಸ ಮಾಡಿದ ನನ್ನ ತಂಡಕ್ಕೆ ನಾನು ತುಂಬ
ಧನ್ಯವಾದಗಳು ಹೇಳ್ತೀನಿ. ದೇ ಹ್ಯಾವ್ ಬೀನ್ ವಿತ್ ಮೀ, ಹಗಲು ರಾತ್ರಿ ನನ್ನೊಟ್ಟಿಗೆ ಕೆಲಸ ಮಾಡಿದ್ದಾರೆ. ಸೊ ಐ ಥ್ಯಾಂಕ್ ಮೈ ಟೀಮ್. ಹಾಗೂ ಈ ಮೂವಿಯಲ್ಲಿ ಕೆಲಸ ಮಾಡಿದಂಥ ಎಲ್ಲ ಕಲಾವಿದರಿಗೆ ಹಾಗೂ ಎಲ್ಲ ತಂತ್ರಜ್ಞರಿಗೆ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನನ್ನ ಫ್ರೀಕ್ವೆಂಟ್ ಕೊಲಾಬ್ರೇಟರ್ ನಾಗಾರ್ಜುನ್ ಶರ್ಮಾ, ಸೊ ಅವ್ರಿಗೆ ತುಂಬ ಧನ್ಯವಾದಗಳು ಹೇಳ್ತೀನಿ. ನಾನು ನನ್ನ ಎಲ್ಲ ಲಿರಿಕಲಿ ಅಷ್ಟು ಒಳ್ಳೆ ಕಾಂಟ್ರಿಬ್ಯೂಷನ್ಸ್ ಮಾಡಿದ್ದಕ್ಕೆ ನನ್ನ ಸೌಂಡ್ ಟ್ರ್ಯಾಕಲ್ಲಿ. ಥ್ಯಾಂಕ್ ಯು ಮ್ಯಾಮ್. ಕರಣ್ ರಾಜ್ ಅವರಿಗೆ. ಇನ್ನು ನಾಗಾರ್ಜುನ್ ಶರ್ಮಾ ಅವರು ಬ್ಯಾಂಗಲ್ ಬಂಗಾರಿನ ಕೊಟ್ರಿ, ಎಕ್ಕ ಮಾರ್ ಅನ್ನೋ ಒಂದು ಅದ್ಭುತವಾದ ಹಾಡು. ಈ ಸಾಹಿತ್ಯದ ಬಗ್ಗೆ, ಈ ಜರ್ನಿ ಬಗ್ಗೆ ಹೇಳಿ ಸರ್. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಡೇ 1ನಿಂದನೂ ಎಕ್ಕ ಬರೀ ಒಂದು ಪ್ರಾಜೆಕ್ಟ್ ಆಗಿರಲಿಲ್ಲ, ಅದೊಂದು ದೊಡ್ಡ ಜವಾಬ್ದಾರಿಯಾಗಿ ಚರಣ್ ಸರ್ ರಿಪೀಟೆಡ್ಲಿ ಹೇಳ್ತಾ ಇದ್ರು, ಇದು ದೊಡ್ಡ ಜವಾಬ್ದಾರಿ ಏನಾಗಿ ಇದು ನಮ್ಮಿಬ್ಬರಿಗೂ. ಸೊ ಈ ಜವಾಬ್ದಾರಿನ ಈಗ ಈ ಸಕ್ಸಸ್ ಮೀಟಲ್ಲಿ ಅದು ಜವಾಬ್ದಾರಿ ಸಕ್ಸಸ್ ಆಗಿ ಕನ್ವರ್ಟ್ ಆಗಿದೆ. ಸೊ ಅದು ಎಕ್ಸ್ಪ್ಲೈನ್ ಮಾಡೋಕ್ಕಾಗದಿರೋ ಅಷ್ಟು ಖುಷಿ ಅದು. ಜೊತೆಗೆ ಥ್ಯಾಂಕ್ ಯು ಅಶ್ವಿನಿ ಮ್ಯಾಮ್, ಥ್ಯಾಂಕ್ ಯು ಜಯಣ್ಣ ಸರ್, ಥ್ಯಾಂಕ್ ಯು ಭೋಗಣ್ಣ ಸರ್, ಆ್ಯಂಡ್ ಕಾರ್ತಿಕ್ ಸರ್ ಆ್ಯಂಡ್ ಯೋಗಿ ಸರ್, ಥ್ಯಾಂಕ್ ಯು ಸೋ ಮಚ್. ಆ ಟ್ರಸ್ಟ್ ಅವ್ರು ನಮ್ಮ ಮೇಲೆ ಇಟ್ಟಿದ್ರು. ಜೊತೆಗೆ ರೋಹಿತ್ ಸರ್ಗೆ ಥ್ಯಾಂಕ್ಸ್ ಅಲ್ಲ, ಅವ್ರು ಕೊಟ್ಟಿರೋ ಫ್ರೀಡಮ್ ಇವತ್ತು ಎಕ್ಕ ಮಾರ್ ಬ್ಯಾಂಗಲ್ ಬಂಗಾರಿ ಆಗಿ ಕನ್ವರ್ಟ್ ಆಯ್ತದು. ಯಾಕಂದರೆ ನಾವು ಬ್ಯಾಂಗಲ್ ಬಂಗಾರಿ ಶುರು ಮಾಡಿದ ದಿನ ನಮಗೆ ಅವರೊಂದು ಮಾತು ಹೇಳಿದರು, ನೀವಿಬ್ಬರು ಈ ಸಾಂಗ್ನ ಎಷ್ಟು ಮಜಾ ಮಾಡ್ತೀರಾ, ನಾವು ಸೆಟ್ಟಲ್ಲಿ ಅಷ್ಟು ಮಜಾ ಮಾಡ್ತೀವಿ, ಅದು ನೆಕ್ಸ್ಟ್ ಆಡಿಯನ್ಸ್ ಅಷ್ಟು ಮಜಾ ಮಾಡ್ತಾರೆ ಅಂತ. ಸೊ ಅದು ಪ್ರತಿ ಹಂತದಲ್ಲೂ ಡಬಲ್ ಆಗಬೇಕು ಈ ಮಜಾ ಅಂತ. ಸೊ ನಾವು ಜಾಸ್ತಿನೇ ಮಜಾ ಮಾಡಿದ್ದೀವಿ ಅಂತ ಅನಿಸುತ್ತೆ. ಅದಕ್ಕೆ ಇವತ್ತು ಆಡಿಯನ್ಸ್ ಎಲ್ಲ ಅಷ್ಟು ಮಜಾ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಎಲ್ಲರಿಗೂ ಥ್ಯಾಂಕ್ ಯು ಯುವ ಸರ್ ಆ್ಯಂಡ್ ಸಂಜನಾ ಮ್ಯಾಮ್. ಯಾಕಂದರೆ ನೀವಿಬ್ಬರು ಅಷ್ಟು ಬ್ಯೂಟಿಫುಲ್ಲಾಗಿ, ಅಷ್ಟು ಏನಂತಾರೆ ಮುದ್ದಾಗಿ ನೀವು ಮಾಡಿಲ್ಲ ಅಂದರೆ ಇದ್ರದ್ದು ಆ ಚಾಮ್ ಜಾಸ್ತಿ ಆಗ್ತಾ ಇರಲಿಲ್ಲ. ಅದು ಇನ್ನಷ್ಟು ಚಾಮ್ನ ಆ್ಯಡ್ ಮಾಡ್ತು. ಇದೆಲ್ಲದ್ರ ಜೊತೆಗೆ ನನಗೆ PRK ಪ್ರೊಡಕ್ಷನ್ ಹೌಸ್ ಜೊತೆ ಒಂದು ಎಮೋಷ್ನಲ್ ಅಟ್ಯಾಚ್ಮೆಂಟ್ ಕೌಲುದಾರಿಯಿಂದನೂ ಇತ್ತು. ಯಾಕಂದರೆ ನನಗೆ ಫಸ್ಟ್ ಲಿರಿಕ್ಸ್ ಅವಾರ್ಡ್ ಬಂದಿದ್ದು, ಬೆಸ್ಟ್ ಲಿರಿಕ್ಸ್ಟ್ ಅವಾರ್ಡ್ ಬಂದಿದ್ದು ನನಗೆ ನಿಗೂಢ ಸಾಂಗಿಗೆ ಬಂದಿದ್ದು. ಸೊ ಇದೆಲ್ಲನೂ ನನ್ನ ತಲೆಯಲ್ಲಿ ಫ್ರೀಕ್ವೆಂಟಾಗಿ ಓಡ್ತಾ ಇತ್ತು. ಬಟ್ ಇವತ್ತು ಅದು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ, ಆ ಒಂದಷ್ಟು ಹ್ಯಾಪಿನೆಸ್ ಎಕ್ಕ ಕೊಟ್ಟಿದೆ. ಈ ಥರ ಸಕ್ಸಸ್ ಮೀಟ್ಗಳು ಕನ್ನಡಲ್ಲಿ ಹ್ಯಾಬಿಟ್ ಆಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಮೇಲೆ ಸರ್, ಈ ಜರ್ನಿ ಹೇಗಿತ್ತು, ಈ ಸಕ್ಸಸ್ ಬಗ್ಗೆ ಹೇಳಬೇಕು. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ಯು. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಕೂತಂಥ ಎಲ್ಲ ಹಿರಿಯರಿಗೆ ನಮಸ್ಕಾರ, ನಮ್ಮ ಅನ್ನದಾತರಿಗೆ ನಮಸ್ಕಾರ. ಏನೇ ಹೇಳೋಕ್ಕಿಂತ ಮುಂಚೆ ಒಂದು ಮೆಮೊರಿಯನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಭಾಳ ವರ್ಷಗಳ ಹಿಂದೆ ನಾನು ನನ್ನ ಗೆಳೆಯ ದರ್ಶನ್ ಇಬ್ಬರು ದುಬೈಲಿದ್ವಿ. ಒಂದು ಫೋನ್ ಕಾಲ್ ಬರುತ್ತೆ. ದರ್ಶನ್ ನನಗೇನು ಹೇಳೋದಿಲ್ಲ, ಆಯಿತು ಡನ್ ಇದ್ಬಿಡ್ತೀವಿ, ನಾವಿಬ್ಬರು ಅಲ್ಲೇ ಇದ್ಬಿಡ್ತೀವಿ ಬಿಡಿ, ನೀವು ತಲೆನ ಕೇಳಿಸ್ಕೊಬಿಡಿ, ನೀವು ಯಾವಾಗ ಅಂತೇಳಿ ಬಂದ್ಬಿಡ್ತೀವಿ ಅಂದರು. ನನಗೆ ಒಂದು ಯಾರ ಹತ್ರ ಮಾತಾಡ್ತಾ ಇದ್ದಾನೆ ಅನ್ನೋದು ಒಂದು ಸ್ವಲ್ಪ ಯೋಚನೆ ಇತ್ತು. ಅದು ನನಗೂ ಏನೋ ಕೇಳದೆ, ಆಯ್ತು ಬಂದ್ಬಿಡ್ತೀವಿ, ನಾವು ಇಬ್ಬರು ಬಂದ್ಬಿಡ್ತೀವಿ, ಡೋಂಟ್ ವರಿ ಅಂದ. ಫೋನ್ ಕಟ್ ಮಾಡಾದ್ಮೇಲೆ ಯಾರ ಹತ್ರ ಮಾತಾಡ್ದನಪ್ಪ, ಏನು ಒಂದು ಮಾತು ಕೇಳ್ಬೇಕು ತಾನೆ, ನಾನು ಬರ್ತೀನೋ ಇಲ್ವಾ, ಏನು ಕತೆ ನಿಂದು. ರಾಘಣ್ಣ ಫೋನ್ ಮಾಡಿದರು. ಅರಸು ಪಿಕ್ಚರ್ಲಿ ನಾವಿಬ್ಬರು ಅಪ್ಪು ಅವ್ರ ಜೊತೆ ಗೆಸ್ಟ್ ಅಪಿಯರೆನ್ಸ್ ಅಂತೆ, ನಿನಗೂ ನಾನು ಎಸ್ ಅಂತ ಹೇಳ್ಬಿಟ್ಟಿದ್ದೀನಿ, ಅಷ್ಟೇ ತಾನೇ ಬಿಡೋ ಅಂದೆ. ಕಟ್ ಮಾಡಿದ್ರೆ ಅರಸು ಪಿಕ್ಚರಲ್ಲಿ ನಮ್ಮ ನೆಚ್ಚಿನ ಅಪ್ಪು ಅಣ್ಣನ ಜೊತೆ ಒಂದು ಗೆಸ್ಟ್ ಅಪಿಯರೆನ್ಸ್ ಆಗಿ ಪರ್ಫಾರ್ಮ್ ಮಾಡಿದ್ದು ನನಗೆ ಐ ಥಿಂಕ್ ತುಂಬ ಒಂದು ಮರೆಯಲಾಗದೇ ಇರೋವಂಥ ಒಂದು ಸಂಗತಿ. ರಾಘಣ್ಣ, ಅವತ್ತು ನಿಮಗೆ ಅವತ್ತಿಂದ ನಾನು ಥ್ಯಾಂಕ್ಸ್ ಹೇಳೋಕ್ಕಾಗಿಲ್ಲ, ಹೇಳಿದ್ದೀನಿ, ಬಟ್ ಇವತ್ತು ಮತ್ತೆ ವೇದಿಕೆ ಮೇಲೆ ನಿಮಗೆ ಅದನ್ನು ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಒಂದು ಅದ್ಭುತವಾದ ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು ಅದು. ಅದಾದಮೇಲೆ ಹಲವಾರು ವರ್ಷಗಳ ನಂತರ ಮತ್ತೆ ಒಂದು ಫೋನ್ ಕಾಲ್ ಬರುತ್ತೆ. ನಮ್ಮ ಪ್ರೀತಿಯ ಜಯಣ್ಣ ಫೋನ್ ಮಾಡ್ತಾರೆ, ಅಪ್ಪಾಜಿ ಒಂದು ಎಕ್ಸ್ಟ್ರಾರ್ಡಿನರಿ ಕ್ಯಾರೆಕ್ಟರ್ ನೀವು ಮಾಡಬೇಕು ಅಂತ. ಹೌದಾ? ನಾನೆಲ್ಲೋ ಕೊನೆಗೂ ಜಯಣ್ಣ ನನ್ನ ಮೇಲೆ ಕಂಡುಬಿಟ್ರಲ್ಲಪ್ಪ. ಹೌದಾ? ಯಾರು ಡೈರೆಕ್ಟ್ರು? ರೋಹಿತ್ ಪದಕಿ. ಫ್ಯಾಂಟಾಸ್ಟಿಕ್. ಸರಿ. ಆಮೇಲೆ ಹೇಳಿದ್ರು, ಈ ಥರ ಎಕ್ಕಾದಲ್ಲಿ ಒಂದು ನೀವು ಮಾಡಲೇಬೇಕಾಗಂತ ಒಂದು ಪಾತ್ರ ಇದೆ. ಸೊ ಮೊದಲನೇದಾಗಿ ನನಗೆ ತಲೆಗೆ ಬಂದಿದ್ದೆ ಅರಸು ಶೂಟಿಂಗ್. ಅರಸು ಶೂಟಿಂಗ್ ಮಾಡಬೇಕಾದ್ರೆ ನಾವು ಎಷ್ಟು ಒಂದು ಖುಷಿಯಾದ ವಾತಾವರಣ ಇತ್ತು. ಇಟ್ಸ್ ಲಿಟ್ರಲಿ ಲೈಕ್ ಅ ಪಾರ್ಟಿ ನಾವು ಮಾಡಿದ್ದು ಅಪ್ಪು ಅಣ್ಣನ ಜೊತೆ ಶೂಟಿಂಗ್ ಮಾಡಿದಾಗ. ಅದೇ ರೀತಿ ಅಟ್ಮಾಸ್ಫಿಯರು ನಮ್ಮ ಎಕ್ಕಾದಲ್ಲೂ ಇತ್ತು. ಯುವನ ಫಸ್ಟ್ ಟೈಮ್ ನಾನು ನೋಡಿದಾಗ ಐ ವಾಸ್ ಸೋ ಹ್ಯಾಪಿ, ಬಿಕಾಸ್ ಯೂಶ್ವಲಾಗಿ ಇಂಥ ಒಂದು ದೊಡ್ಡ ಫ್ಯಾಮಿಲಿಯಿಂದ ಬಂದಂಥ ಒಬ್ಬ ಹುಡುಗ
ಆಬ್ವಿಯಸ್ಲಿ ಸಕ್ಸಸ್ ಅನ್ನೋದು ಇವಾಗ ಬಂದಿದೆ, ಮುಂಚೆನೂ ಇತ್ತು. ಹೀ ಕುಡ್ ಹವ್ ಬೀನ್ ದ ವೇ ಹಿ ವಾಂಟೆಡ್. ಬಟ್ ಏನಂದರೆ ಆ ಹುಡುಗನಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೀನಲ್ಲ, ಹೀ ಸೋ ಡೌನ್ ಟು ಅರ್ತ್, ಆಲ್ವೇಸ್ ರಿಮೈನ್ ದ ಸೇಮ್. ಬಿಕಾಸ್ ದಿಸ್ ಇಸ್ ವಾಟ್ ನಮ್ಮ ಎಂಟೈರ್ ನಮ್ಮ ದೊಡ್ಡ ಮನೆ ಫ್ಯಾಮಿಲಿನಲ್ಲಿ ನಾವು ನೋಡ್ಕೊಂಡು ಬಂದಿರೋದು ಇವತ್ತಿಗೂ. ಐ ಥಿಂಕ್ ಅದು ನಿಮ್ಮಲ್ಲೂ ಬಂದಿದೆ. ಕೀಪ್ ಇಟ್ ಅಪ್. ಎರಡನೇದಾಗಿ ಐ ಲೈಕ್ ಟು ಥ್ಯಾಂಕ್ ಅಶ್ವಿನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕನ್ಸಿಡರಿಂಗ್ ಮೀ ಫಾರ್ ದಿಸ್ ರೋಲ್. ಆ್ಯಂಡ್ ಜಯಣ್ಣ, ಭೋಗಣ್ಣ, ಥ್ಯಾಂಕ್ ಯು. ಕಾರ್ತಿಕ್, ಥ್ಯಾಂಕ್ ಯು ಸೋ ಮಚ್. ಯೋಗಿ, ಥ್ಯಾಂಕ್ ಯು. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ದ ಕ್ಯಾಪ್ಟನ್ ಆಫ್ ದ ಶಿಪ್, ರೋಹಿತ್ ಸರ್. ರೋಹಿತ್ ಸರ್, ಫೋನ್ ಇಡಿ ಸರ್. ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು. ಬಿಕಾಸ್ ಯು ಹ್ಯಾವ್ ಗಿವನ್ ಮೀ ಎ ಡಿಫ್ರೆಂಟ್ ಕ್ಯಾರೆಕ್ಟರ್. ಅಂದರೆ ಇಲ್ಲಿವರೆಗೂ ನಾನು ನಟನೆ ಮಾಡದೇ ಇರೋವಂಥ ಒಂದು ಕ್ಯಾರೆಕ್ಟರ್ನ ನನಗೆ ಕೊಟ್ಟಿದ್ದೀರಾ. ಇವತ್ತು ಜನ ಅದನ್ನು ಆ್ಯಕ್ಚುಲಿ ಒಂದು ಸೀಕ್ರೆಟ್ನ ಹೇಳ್ತೀನಿ. ಇಲ್ಲಿವರೆಗೂ ಐ ಥಿಂಕ್ ಅವರೊಬ್ಬರಿಗೆ ಗೊತ್ತಿತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ. ಈಗ ತಾನೇ ಸತೀಶ್ಗೆ ಹೇಳ್ತಾ ಇದ್ದೆ, ಇಂಟ್ರೊಡಕ್ಷನ್ ನನಗೆ ಹೇಳಿದಾಗ ಚೆನ್ನಾಗಿತ್ತು, ಕತೆ ಕೇಳಿದಾಗ. ಶೂಟಿಂಗ್ಗೆ ಅಂತ ಹೋದೆ. ಪ್ರಾಬ್ಲಮ್ ಏನಂದರೆ ಇಟ್ ಇಸ್ ಒನ್ ಶಾಟ್. ನನ್ನ ಇಂಟ್ರೊಡಕ್ಷನ್ನ ಇವತ್ತು ನೋಡೋ ಪ್ರತಿಯೊಬ್ಬರು ಇಷ್ಟಪಟ್ಟಿರೋದು ಇಟ್ ಇಸ್ ಶಾಟ್ ಇನ್ ಒನ್ ಶಾಟ್. ಆ ಶಾರ್ಟಲ್ಲಿ ಏನಂದರೆ ಕಲರ್ ಹಾಕ್ಬಿಡ್ತಾರೆ ನನ್ನ ಮೇಲೆ. ಸೊ ಇವರು ಹೇಳಿದ್ರು, ಸರ್ ಡ್ಯಾನ್ಸ್ ಡ್ಯಾನ್ಸ್ ಅಂದ ತಕ್ಷಣ ನನಗೆ ಗಾಬರ ಸ್ಟಾರ್ಟ್ ಆಗೋಯ್ತು. ಬಿಕಾಸ್ ಫಸ್ಟ್ ಆಫ್ ಆಲ್ ಐ ಆಮ್ ನಾಟ್ ಅ ಡ್ಯಾನ್ಸರ್. ಭಾಳ ಕಷ್ಟ ನನಗೆ ಡ್ಯಾನ್ಸ್ ಮಾಡೋದು. ಸೊ ಶಾರ್ಟಲ್ಲಿ ಏನಾಯಿತು ಅಂದರೆ, ಜೀಪಿಂದ ಇಳಿತೀನಿ, ಬಂದು ನಿಂತ್ಕೋತೀನಿ. ನಿಂತ್ಕೊಂಡಿದ್ದ ತಕ್ಷಣ ಫ್ರೀಸ್ ಆಗ್ಬಿಟ್ಟೆ ನಾನು. ಏನು ಮಾಡೋದು ನೆಕ್ಸ್ಟ್ ಒಂದು ಗೊತ್ತಾಗಿಲ್ಲ. ಕಟ್ ಅಂತ ಹೇಳೋಷ್ಟರಲ್ಲಿ ವೇಣು ಮತ್ತು ನಮ್ಮ ಹಿರಿ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಟೀಮ್ ಎಲ್ಲ ಟಪ್ ಅಂತ ಕಲರ್ ಹಾಕ್ಬಿಟ್ರು. ಕಲರ್ ಆದ ತಕ್ಷಣ ಹಿಂಗೆ ಮುಖ ಹಿಂಗೆ ತಿರ್ಸ್ಕೊಂಬಿಟ್ಟೆ. ತಲೆಗೆಟ್ಟೋಯ್ತು, ಹೆಂಗಪ್ಪ ಡ್ಯಾನ್ಸ್ ಮಾಡೋದು ಇವಾಗ, ನಡ್ಕ ಸ್ಟಾರ್ಟ್ ಆಗೋಯ್ತು. ದೆನ್ ಐ ಜಸ್ಟ್ ಸ್ಟಾರ್ಟೆಡ್ ವಿತ್ ಮೈ ಹೆಡ್ ಹಿಂಗೆ ಅಂದ್ಕೊಂಡು ಯೋಚನೆ ಮಾಡ್ತಾ ಇದ್ದೆ ಹೆಂಗೆ ಸ್ಟಾರ್ಟ್ ಮಾಡೋದು, ಏನು ಡ್ಯಾನ್ಸ್ ಮಾಡೋದು. ಆ್ಯಂಡ್ ಇಟ್ ಜಸ್ಟ್ ಹ್ಯಾಪೆಂಡ್. ಇಟ್ ವಾಸ್ ಮ್ಯಾಜಿಕಲ್ ದಟ್ ಮೂಮೆಂಟ್. ಥ್ಯಾಂಕ್ ಯು ಸರ್ ಫಾರ್ ಗಿವಿಂಗ್ ಮೀ ಸಚ್ ಅ ಫ್ಯಾಂಟಾಸ್ಟಿಕ್ ಇಂಟ್ರೊಡಕ್ಷನ್ ಸಿನಿಮಾದಲ್ಲಿ. ಇವತ್ತು ಅದು ಆ ಕ್ಯಾರೆಕ್ಟ್ರು ACP ದುರ್ಗಾ ಪ್ರಸಾದ್ ಹ್ಯಾಸ್ ಬಿಕಮ್ ಸೋ ಪಾಪ್ಯುಲರ್ ಆ್ಯಂಡ್ ಸೋ ವೈರಲ್. ನಮ್ಮ ಇಡೀ ಕರ್ನಾಟಕದ ಕಲಾಭಿಮಾನಿಗಳಿಗೆ, ನಮ್ಮ ಅನ್ನದಾತರಿಗೆ ನಾನು ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಜೊತೆ ಪರ್ಫಾರ್ಮ್ ಮಾಡೋಂಥ ಎಲ್ಲ ಸಹನಟರಿಗೆ, ರಾಹುಲ್ಗೆ, ನಾಯಕ ನಟಿ ಸಂಜನಾಗೆ, ಸಂಪದಾಗೆ, ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು. ಆಮೇಲೆ ಈ ವೇದಿಕೆ ಮೇಲೆ ನಾನು ಶ್ರುತಿ ಮೇಡಮ್ ಬಗ್ಗೆ ಹೇಳಬೇಕು. ಶಿ ವಾಸ್ ಮೈ ಆಲ್ ಟೈಮ್ ಕ್ರಶ್. ಮೊದಲನೇದಾಗಿ ಕಲ್ಯಾಣೋತ್ಸವ ಚಿತ್ರಕ್ಕೆ ನಮ್ಮ ತಂದೆಯವರ ನಿರ್ದೇಶನದಲ್ಲಿ ಅವ್ರು ಬಂದರು. ಈಗಲೂ ಜ್ಞಾಪಕ ಇದೆ. ಅಂಬರೀಷ್ ಅಮ್ಮನ ಪಟ್ಟ ಅಭಿಮಾನಿ ನಾನು. ಸೊ ಅಲ್ಲಿ ಅವ್ರನ್ನ ನೋಡೋಕೆ ಹೋಗಿದ್ದೆ. ಮೊದಲನೇ ಸರಿ ಅವ್ರನ್ನ ನೋಡಿದಾಗ ಒಂದು ಬ್ಲೂ ಸ್ಯಾರಿ ಉಟ್ಕೊಂಡಿದ್ರು. ಆ್ಯಂಡ್ ಶಿ ವಾಸ್ ಲುಕಿಂಗ್ ಸೋ ಬ್ಯೂಟಿಫುಲ್. ಇವತ್ತಿಗೂ ಅಷ್ಟೇ ಮುದ್ದಾಗಿ ಬ್ಯೂಟಿಫುಲ್ ಆಗಿದ್ದಾರೆ. ಥ್ಯಾಂಕ್ ಯು ಮಾ. ಅಫ್ಕೋರ್ಸ್ ನಮ್ಮ ಒಂದು ಈ ಸಿನಿಮಾದಲ್ಲಿ ನನಗೆ ನಿಮಗೆ ಕಾಂಬಿನೇಷನ್ ಇರಲಿಲ್ಲ, ಬಟ್ ಸ್ಟಿಲ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪ್ರತಿಯೊಬ್ಬರಿಗೂ, ಮಾಸ್ತಿ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ನನ್ನ ಈ ಚಿತ್ರದಲ್ಲಿ ನನಗೆ ಪಾತ್ರವನ್ನು ಕೊಟ್ಟಂಥ KRG, PRK ಹಾಗೂ ಜಯಣ್ಣ ಆ್ಯಂಡ್ ಭೋಗಣ್ಣ ಕಂಬೈನ್ಸ್ಗೆ ನನ್ನ ಧನ್ಯವಾದಗಳು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಸೂಪರ್ಮ್ಯಾನ್, ಹ್ಯಾಪಿನಾ? ಬಿ ಹ್ಯಾಪಿ. ಥ್ಯಾಂಕ್ ಯು. ಲವ್ಲಿ. ಆದಿತ್ಯ ಸರ್, ನಿಮಗೆ ಡ್ಯಾನ್ಸ್ ಇಷ್ಟ ಆಗದೆ ಇರೋ ಥರ ಇನ್ನೊಂದೇ ವಿಷಯ ಈ ಸಿನಿಮಾದಲ್ಲಿ ಅವ್ರಿಗೆ ಇಷ್ಟ ಆಗದೆ ಇದ್ದಿದ್ದು ಒಂದು ಡೈಲಾಗು. ಈಗ ಫುಲ್ ವೈರಲ್ ಆಗೋಗ್ಬಿಡಿವೆ ಆ ಡೈಲಾಗು ಅಲ್ವಾ? ಈ ವೇದಿಕೆ ಮೇಲೆ ಹೇಳೋಕ್ಕೂ ಆಗಲ್ಲ ಬಿಡಿ. ಥಿಯೇಟ್ರಲ್ಲಿ ನೋಡೋಣ. ಥಿಯೇಟ್ರಲ್ಲಿ ಹೇಳಿ ಪ್ರತಿಯೊಬ್ಬರು ಅದೇ ಒಂದು ನನಗೆ ಬಂದಂಥ ರಿಯಾಕ್ಷನ್ ಏನಂದರೆ, ಸರ್ ನೀವು ಹೇಳೋಕ್ಕಿಂತ ಮುಂಚೆ ಜನನೇ ಹೇಳ್ಬಿಡ್ತಾರದಿಲ್ಲ ಅಂತ. ಅದು ಅವರ ಬ್ರಿಲಿಯನ್ಸ್, ನಮ್ಮ ಡೈರೆಕ್ಟರ್ ಬ್ರಿಲಿಯನ್ಸ್ ಅದು. ಆ್ಯಂಡ್ ಥ್ಯಾಂಕ್ ಯು ಪ್ರತಿಯೊಬ್ಬರಿಗೂ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಆದಿತ್ಯ ಅವರಿಗೆ. ಇದು ತುಂಬ ದೊಡ್ಡ ಥ್ಯಾಂಕ್ ಯು ಸ್ಪೀಚ್ಗಳಾಗೋಯ್ತು, ಹಾಗಾಗಿ ಬೇಗ ಮುಗಿಸ್ಬಿಡ್ತೀನಿ. ನಂದು ಒಂದೇ ಒಂದು ರಿಕ್ವೆಸ್ಟ್ ಇದೆ ಎಲ್ರಿಗೂ, 2 ನಿಮಿಷ ತೊಗೋತೀನಿ. ನನಗೆ ನನ್ನ ಡೈರೆಕ್ಷನ್ ಟೀಮ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೆ ಟೆಕ್ನಿಷಿಯನ್ಸು ಸತ್ಯ ಹೆಗಡೆ ಅವರು, ದೀಪು ಸರ್ ಇದ್ದರೆ ದೀಪು ಸರ್, ಅಮರ್ ಅವರು, ಎಲ್ಲರೂ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಬೇಗ ಬೇಗ ಬೇಗ, ಟೈಮ್ ಇಲ್ಲ, ಬೇಗ ಬರಬೇಕು ಪ್ಲೀಸ್, ರಿಕ್ವೆಸ್ಟು. ಹಾಗೆ ನಾನು ಏನಕ್ಕೆ ಕರಿತಾ ಇದ್ದೀನಿ ಅಂದರೆ, ಇವರೆಲ್ಲರ ಪರವಾಗೂ ನಾವು ನಿಮಗೆ ಥ್ಯಾಂಕ್ಸ್ ಹೇಳಬೇಕು, ಹಾಗಾಗಿ ಎಲ್ಲರನ್ನೂ ಕರಿತಾ ಇದ್ದೀನಿ. ಪ್ರೊಡ್ಯೂಸರ್ಸ್ ದಯವಿಟ್ಟು ಪ್ರೊಡ್ಯೂಸರ್ಸು ವೇದಿಕೆ ಮೇಲೆ ಬರಬೇಕು. ಚರಣ್ ಪ್ಲೀಸ್, ಪ್ರೊಡ್ಯೂಸರ್ಸು ಪ್ಲೀಸ್. ಕಾರ್ತಿಕ್ ಸರ್, ಯೋಗಣ ಪ್ಲೀಸ್. ಅಯ್ಯೋ ಎಸ್, ದಯವಿಟ್ಟು
ಪೂರ್ಣ ಸರ್ ಬನ್ನಿ, ಎಲ್ಲ ಬಂದ್ಬಿಡಿ ಸರ್. ಕಾರ್ಯಕ್ರಮ ಮುಗಿಸೋ ಹೊತ್ತಾಗಿದೆ. ಮ್ಯಾಮ್ ಪ್ಲೀಸ್ ಎಲ್ಲ ಬಂದ್ಬಿಡಿ ಪ್ಲೀಸ್. ಎರಡೇ ಮಾತು ಏನು ಅಂತಂದರೆ, ಒಂದು ಮುಗ್ಧತೆಯಿಂದ ಇಡೀ ಸಿನಿಮಾ ಶುರು ಮಾಡಿದ್ವಿ. ಹಾಗಾಗಿ ಇವತ್ತು ಮುಗ್ಧತೆಯ ಸಂಭ್ರಮ ಅಂತ ಇದಕ್ಕೆ ನಾವು ಹೆಸರಿಟ್ಟಿದ್ದೀವಿ. ಗೆಲುವು ಸೋಲು ಎಲ್ಲ ನೀವೆಲ್ಲರೂ ನೋಡ್ಬಿಟ್ಟಿದ್ದೀರಾ, ನಾನು ಹೊಸದಾಗಿ ಹೇಳೋ ಅವಶ್ಯಕತೆ ಇಲ್ಲ. ಹಾಗಾಗಿ ಇದೊಂದು ಮುಗ್ಧತೆಯ ಗೆಲುವು. ಆ ಮುಗ್ಧತೆಯಿಂದ ಇಡೀ ಚಿತ್ರರಂಗಕ್ಕೆ, ಸಿನಿಮಾಗಳಿಗೆ ಇವತ್ತೊಂದು ಕಿಚ್ಚು ಹಚ್ಚಿದ್ದೀವಿ ಅಂತ ನನಗನ್ಸುತ್ತೆ. ಇದನ್ನು ಕಾಳ್ಗಿಚ್ಚಾಗಿ ಬೆಳೆಯುತ್ತೆ ಅಂತ ನಾನು ಗ್ಯಾರಂಟಿ ನಂಬಿದ್ದೀನಿ. ಈ ವರ್ಷ ಇನ್ನಷ್ಟು ಸೂಪರ್ ಡೂಪರ್ ಹಿಟ್ಗಳು ಬರ್ತಾ ಇದೆ ಇದಾದಮೇಲೆ. ಅದಕ್ಕೆಲ್ಲ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಸೊ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಬಿಕಾಸ್ ಇದು ನನ್ನೊಬ್ಬನಿಂದ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ, ಇದು ಎಲ್ಲರದ್ದು ಎಫರ್ಟು ಇದೆ. ಹಾಗಾಗಿ ಎಲ್ರಿಗೂ ದೊಡ್ಡ ಥ್ಯಾಂಕ್ಸ್. ಜೊತೆಗೆ ನಿಮಗೆಲ್ರಿಗೂ ತುಂಬ ಥ್ಯಾಂಕ್ಸ್. ಬಿಕಾಸ್ ನೀವು ನಮ್ಗೆ ಇಷ್ಟು ಪ್ರೀತಿ ತೋರಿಸಿದ್ರಲ್ಲ, ಅದರಿಂದನೇ ನಾವು ಇಲ್ಲಿವರೆಗೂ ಬಂದಿರೋದು. ನನ್ನ ಫ್ಯಾಮಿಲಿಗೆ ತುಂಬ ಥ್ಯಾಂಕ್ಸ್, ನನ್ನ ಮಗಳಿಗೆ ತುಂಬ ಥ್ಯಾಂಕ್ಸ್. ಆರ್ಯ ಬ್ಯೂಟಿಫುಲ್ ಕಿಡ್ ಪುಟಿ, ನಾನು ಏನೇನೋ ಮಾಡಿಸ್ಬಿಟ್ಟಿದ್ದೀನಿ ನಿನ್ನ ಕೈಯಲ್ಲಿ ಇಡೀ ಪಿಕ್ಚರಲ್ಲಿ. ತುಂಬ ಥ್ಯಾಂಕ್ಸ್. ಆರ್ಯಾಗೆ ಧ್ವನಿ ಕೊಟ್ಟರೋ ನನ್ನ ಅಣ್ಣನ ಮಗಳು ಸುಖಿ, ಅವಳಿಗೂ ತುಂಬ ತುಂಬ ಥ್ಯಾಂಕ್ಸ್. ಬಾ. ಸೊ ಇಟ್ ಹ್ಯಾಸ್ ಜಸ್ಟ್ ಬೀನ್ ಎ ಗ್ರೇಟ್ ಜರ್ನಿ. ನಾವು ಫಸ್ಟು ಶುರು ಮಾಡಿದಾಗ ನಾವೆಲ್ಲರೂ ಡಿಸೈಡ್ ಮಾಡಿದ್ವಿ ಹಬ್ಬದ ಥರ ವಾತಾವರಣದಲ್ಲಿ ಶೂಟ್ ಮಾಡೋಣ, ಹಬ್ಬ ಮಾಡೋಣ ಈ ಪಿಕ್ಚರು ಅಂತ. ರಿಲೀಸ್ ಆದಮೇಲೂ ಇಡೀ ಚಿತ್ರ ಹಬ್ಬದ ಥರ ಸೆಲೆಬ್ರೇಟ್ ಮಾಡ್ತಾ ಇರೋದು ನೋಡಿ ಖುಷಿ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್. ಮುತ್ತು ಅನ್ನೋ ಹುಡುಗ ತನ್ನ ಫ್ಯಾಮ್ಲಿಗೋಸ್ಕರ ಊರು ಬಿಡ್ತಾನೆ. ಊರು ಬಿಟ್ಟು ಕಷ್ಟಪಡಬೇಕು, ದುಡಿಬೇಕು, ತನ್ನ ಫ್ಯಾಮ್ಲಿನ ಸಾಕಬೇಕು ಅಂತ ಆಚೆ ಬರ್ತಾನೆ. ದುಡಿತಾನೆ, ದೊಡ್ಡದಾಗಿ ಬೆಳೀತಾರೆ, ತುಂಬ ದೊಡ್ಡದಾಗಿ ಬೆಳೀತಾರೆ. ಬೆಳೆದ ಮೇಲೂ ಮನ್ಸಲ್ಲಿ ತನ್ನ ಮಗುನ ಯಾವಾಗಲೂ ಇಟ್ಕೊಂಡಿರ್ತಾರೆ. ಇದು ಎಕ್ಕ ಚಿತ್ರದ ಕತೆ ಅಲ್ಲ, ನಮ್ಮ ತಾತ ಮುತ್ತುರಾಜ್ ಅವ್ರ ಕತೆ. ಅದೇ ಥರ ಒಂದು ಒಳ್ಳೆತನ ಅಥವಾ ಒಂದು ಒಳ್ಳೆ ಉದ್ದೇಶ ಇದ್ದಾಗ ಒಳ್ಳೆಯವ್ರ ಜೊತೆಗೆ ಸೇರ್ತಾರೆ ಅಂತ ಯಾವಾಗಲೂ ಹೇಳ್ತಾರೆ. ಅದೇ ಥರ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ನಾವೆಲ್ಲ ಬಂದ್ವಿ. ಅದೇ ಥರ ಎಲ್ಲ ಒಳ್ಳೆಯವ್ರು ಇಲ್ಲಿ ಒಟ್ಟಿಗೆ ಸೇರಿದ್ದೀವಿ. ಆ್ಯಂಡ್ ಎಕ್ಕ ಚಿತ್ರದ ಬಗ್ಗೆ ಒಂದು ಸ್ಪೆಷಲ್ ಏನಂತ ನಾನು ಹೇಳ್ತೀನಿ ಅಂದರೆ, ಇವತ್ತು ಇಡೀ ಕನ್ನಡ ಚಿತ್ರರಂಗ, ಇಡೀ ಇಂಡಸ್ಟ್ರಿ ಎಲ್ರಿಗೂ ಈ ಸಿನಿಮಾ ಗೆಲ್ಲಬೇಕು ಅಂತ ಒಂದು ಆಸೆ ಇತ್ತಲ್ಲ, ಅದು ನಾನು ಯಾವತ್ತೂ ಮರೆಯಲ್ಲ. ಏನಕ್ಕೆ ಪ್ರತಿಯೊಬ್ಬರಿಗೂ ಈ ಸಿನಿಮಾ ಗೆಲ್ಲಬೇಕು ಅಂತ ಅನಿಸ್ತಿದೆ? ಯಾಕಂದರೆ ಇದನ್ನ ಬರೀ ನಮ್ಮ ಸಿನಿಮಾ ಅಂತ ನೋಡ್ತಿಲ್ಲ, ಇದು ಎಲ್ಲರೂ ಸಿನಿಮಾ. ಎಕ್ಕ ಸಿನಿಮಾ ಒಂದು ಗೆಲ್ಲು ಅಂದರೆ ಕನ್ನಡ ಇಂಡಸ್ಟ್ರಿ ಗೆಲ್ತು ಅಂತ, ಒಳ್ಳೆ ಚಿತ್ರ ಗೆಲ್ತು ಅಂತ. ಅದೇ ನೀವು ಹೇಳ್ತಿದ್ರಿ ಜನ ಬರ್ತಿಲ್ಲ, ಥಿಯೇಟ್ರಿಗೆ ಬರ್ತಿಲ್ಲ, ಒಳ್ಳೆ ಸಿನಿಮಾ ಬರುತ್ತೆ ಅಂತ. ನಾವು ಅನ್ಕೊಂಡಿದ್ವಿ ಖಂಡಿತ ಒಳ್ಳೆ ಸಿನಿಮಾ ಮಾಡಿದೆ ಜನ ಬರ್ತಾರೆ ಅಂತ. ಇವತ್ತು ಒಳ್ಳೆ ಸಿನಿಮಾ ಮಾಡಿದೀವಿ, ಜನ ಬಂದಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಇದನ್ನ ಯಾವತ್ತೂ ನಾವು ಮನಸ್ಸಲ್ಲಿ ಇಟ್ಕೊತೀವಿ. ಚಿಕ್ಕದಾಗಿ ಹೇಳ್ತೀನಿ, ನಾವೊಂದು ಪ್ರಾಮಿಸ್ ಮಾಡಿದ್ವಿ, 8 ತಿಂಗಳಲ್ಲಿ ಬರ್ತೀವಿ, ನಿಮ್ಗೊಂದು ಒಳ್ಳೆ ಸಿನಿಮಾ ಕೊಡ್ತೀವಿ ಅಂತ. ಇವತ್ತು ಎಕ್ಕಾಚಿಂದ ನೀವೆಲ್ಲರೂ ಪ್ರೀತಿಸಿ ಆಶೀರ್ವಾದ ಮಾಡಿದ್ದೀರಾ. ಅಫ್ಕೋರ್ಸ್ ಎಲ್ರಿಗೂ ಥ್ಯಾಂಕ್ಸ್. ನಾನು ಎಲ್ಲರೂ ಹೆಸರು ಹೇಳಬೇಕು, ಬಟ್ ನಿಮ್ಗೆ ಆಬ್ವಿಯಸ್ಲಿ ಗೊತ್ತು, ಇವರೆಲ್ಲರೂ ಯಾವತ್ತೂ ನನ್ನ ಮನಸ್ಸಲ್ಲಿ ಇರ್ತಾರೆ. ಅದೇ ಥರ ಇನ್ನೊಂದು ಪ್ರಾಮಿಸ್ ಮಾಡ್ತೀವಿ, ಮತ್ತೆ 8 ತಿಂಗಳಲ್ಲಿ ನಾವು ಮತ್ತೆ ಥಿಯೇಟ್ರಿಗೆ ಬರ್ತೀವಿ, ನಿಮ್ನೆಲ್ಲರೂ ರಂಜಿಸ್ತೀವಿ ಅನ್ನೋದು ಗ್ಯಾರಂಟಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಅಪ್ಪ ಅಮ್ಮ ಯಾವಾಗಲೂ ನಮ್ಮ ಮನಸ್ಸಲ್ಲಿ ಇರ್ತಾರೆ. ನಮ್ಮ ಅಣ್ಣ ಅಶ್ವಿನಿ ಆಂಟಿ ಥ್ಯಾಂಕ್ ಯು. ವಜ್ರೇಶ್ವರಿ ಕಂಬೈನ್ಸ್ ಖಂಡಿತ ಸೂಪರಾಗಿ ಹೋಗುತ್ತೆ ಇನ್ನು ಮುಂದೆ ಇಲ್ಲಿಂದ. ಆ್ಯಂಡ್ ಜಸ್ಟ್ ಶುರು ಮಾಡಿದ್ದೀವಿ, ಇನ್ನು ಮುಂದೆ ನಡೀತಾನೆ ಹೋಗುತ್ತೆ. ನಿಮ್ಮ ಆಶೀರ್ವಾದ ಪ್ರೀತಿ ಯಾವಾಗಲೂ ಇರಲಿ. ಇಡೀ ಅಭಿಮಾನಿಗಳು ನಾನು ಹೇಳ್ತೀನಿ ಥ್ಯಾಂಕ್ ಯು. ನೀವು ತೋರಿಸೋಂಥ ಪ್ರೀತಿನ ಯಾವತ್ತೂ ಮಾತು ಮುಖಾಂತರ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅದು ಯಾವಾಗಲೂ ನಮ್ಮ ಮನಸ್ಸಲ್ಲಿ ಇರುತ್ತೆ. ಆ್ಯಂಡ್ ಅವ್ರು ಹೇಳಿದ್ರು ಆಗಲೇ ಇಲ್ಲಿ ಹಾಕಿದ್ದಾರೆ ಮುಗ್ಧತೆಯ ಸಂಭ್ರಮ ಅಂತ. ನನ್ನ ಜೀವನ ಪೂರ್ತಿ ನಾನು ಉಸಿರಿರೋ ತನಕ ಆ ಮುಗ್ಧತೆಯನ್ನು ಕಾಪಾಡ್ಕೊಳ್ಳೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು.